ಎಲ್ಲರಿಗೆ ನಮಸ್ಕಾರ. ಈ ದಿವಸಕ್ಕೆ 2ನೇ ಕಂತು ಮುಗಿಯುತ್ತದೆ. ನಿನ್ನೆ ದಿವಸ ನಾಟ್ಯಶಾಸ್ತ್ರದ 21ನೇ ಅಧ್ಯಾಯದ ಆಹಾರ್ಯಾಭಿನಯ ಅಂದರೆ ಅಲಂಕಾರ, ಕಾಸ್ಟ್ಯೂಮ್ ಆ್ಯಂಡ್ ಮೇಕಪ್ ಅಂತಾರಲ್ಲ, ಅದರ ಬಗೆಗೆ ಆಲೋಚನೆ ಮಾಡ್ತಾ ಇದ್ದಿದ್ದಾಗಿತ್ತು. ಒಡವೆಗಳನ್ನು ಕುರಿತು ನಾನು ಹೇಳಿದೆ. ಅದರ ಮುಂದಿನ ಭಾಗ ವಸ್ತ್ರವಿಧಿ ಅಂತ ಬರ್ತದೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ನಾಟ್ಯಶಾಸ್ತ್ರ ಹೇಳುತ್ತದೆ. ಇದೆಲ್ಲ ಕೂಡ ಒಟ್ಟಿನಲ್ಲಿ ನಡೆಸಬೇಕಾಗಿದ್ದು ಇವೆಲ್ಲವನ್ನೂ ಒಂದು ಶಾಸ್ತ್ರ ವಿಧಾನಕ್ಕೆ ತಕ್ಕಂಥ ರೀತಿಯಲ್ಲಿ ಮಾಡುವುದಾಗುತ್ತದೆ. ಅದು ಏನು ಅಂತಂದರೆ ಮಯಮತವನ್ನು, ವಿಶ್ವಕರ್ಮ ಮತವನ್ನು, ಈ ಥರದನ್ನೆಲ್ಲ ಅನುಸರಿಸಿ ಮಾಡುವಂಥದ್ದಾಗಿದೆ. ಯಾವತ್ತೂ ಇದರಲ್ಲಿ ಪ್ರಮಾಣಬದ್ಧತೆ, ಸೌಷ್ಠವ ಇವೆಲ್ಲ ಬಹಳ ಮುಖ್ಯ. ಅದನ್ನು ಗಮನಿಸಿಕೊಳ್ಬೇಕು. ಮತ್ತು ರೂಪ ನಿರ್ವರ್ಣನ ಅಂದರೆ ಅವರ ಆಕೃತಿ ಯಾವ ರೀತಿಯಾದದ್ದು ಅಂತ ನೋಡಿಕೊಂಡು, ಅಂದರೆ ಆಯಾ ವ್ಯಕ್ತಿಗಳಿಗೆ ಯಾವ ಅಲಂಕಾರ ಸರಿ ಹೋಗುತ್ತದೆ ಏನು ಅಂತ ನೋಡಿಕೊಂಡು ಮಾಡಬೇಕಾದದ್ದು. ಆಮೇಲೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದು ಬಹಳ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ. ಅದಂದರೆ ಒಡವೆಗಳನ್ನೆಲ್ಲ ತುಂಬ ಅದ್ಭುತವಾದ ಬೆಲೆ ಬಾಳುವ ಲೋಹಗಳಿಂದ ಮಾಡಬಾರದು. ಅದನ್ನು ಹೇಳ್ತಾರೆ ಇಲ್ಲಿ, ವಿಶ್ವಕರ್ಮ ಮತಾತ್ ಕಾರ್ಯಂ ಸುಬುದ್ಧ್ಯಾಪಿ ಪ್ರಯುಕ್ತಭಿಃ ನಹಿ ಶಕ್ಯಂ ಸುವರ್ಣೇನ ಮುಕ್ತಾಭಿರ್ಮಣಿಭಿಸ್ತತಃ ಸ್ವಾಧೀನಮಿತಿ ರುಚ್ಯೈವ ಕರ್ತುಮಂಗಸ್ಯ ಭೂಷಣಂ ವಿಭಾಗತೋಭಿ ಪ್ರಯುಕ್ತಂ ಅಂಗಶೋಭಾಕರಂ ಭವೇತ್ ಯಥಾ ಸ್ಥಾನಾಂತರಗತಂ ಭೂಷಣಂ ರತ್ನಸಂಯುತಂ ನತು ನಾಟ್ಯ ಪ್ರಯೋಗೇ ತು ಕರ್ತವ್ಯಂ ಭೂಷಣಂ ಬಹು ಖೇದಂ ಜನಯತೆ ತದ್ಧಿ ಸವ್ಯಾಯತ ವಿಚೇಷ್ಟಿತಾತ್ ಗುರುಭಾವಾತ್ ಅಸನ್ನ ಗುರುಭಾವಾವಸನ್ನಸ್ಯ ಸ್ವೇದೋ ಮೂರ್ಛಾಚ ಜಾಯತೆ ಅಂತ ಹೇಳ್ತಾನೆ. ಅಂದರೆ ನೀವು ಇದೇ ದುಡ್ಡಿದೆ ಅಂತ ಬಂಗಾರದಲ್ಲಿ ವಜ್ರ ವೈಡೂರ್ಯಗಳಲ್ಲಿ ಎಲ್ಲ ಒಡವೆ ಮಾಡಬಾರದು ಅಂತ. ಅದಕ್ಕೆ ಕಾರಣ ಒಂದು ಭಾರ ಆಗುತ್ತದೆ. ಆ ಭಾರದ ಕಾರಣದಿಂದಾಗಿ ಹೊತ್ತುಕೊಂಡು ಅದನ್ನು ಕುಣಿಯೋದಕ್ಕೆ, ಅಭಿನಯಿಸೋಕ್ಕೆ ಆಗದೆ ಮೂರ್ಛೆಯೇ ಬಂದುಬಿಡಬಹುದು, ಬೆವರು ಸುರಿಯಬಹುದು. ಈ ಎಲ್ಲ ಕಾರಣದಿಂದ ಸರಿಯಾಗೋದಿಲ್ಲ ಅಂತ. ಮತ್ತು ಒಂದು ಏನೆಂದರೆ, ಅವು ರಂಗಸ್ಥಳದಲ್ಲಿ ದುಬಾರಿಯಾದಂಥವನ್ನು ಬಳಸಿಕೊಂಡು ಊರಿಂದ ಊರಿಗೆಲ್ಲ ಹೋಗುವಾಗ ಕಷ್ಟವೂ ಆಗುತ್ತದೆ. ಅದನ್ನು ಯಾರು ಅಪಹರಣ ಮಾಡಿಬಿಡ್ಬೋದು. ಈ ಎಲ್ಲ ಕಾರಣದಿಂದ ಒಳ್ಳೆಯ ಬೆಲೆಬಾಳುವ ಭಾರದ ಲೋಹಗಳಲ್ಲಿ ಕೂಡ ಮಾಡಬಾರದು ಅಂತ ಬರ್ತದೆ. ತೆಳ್ಳಗಿರತಕ್ಕಂಥ ತಾಮ್ರದ ಹಾಳೆಗಳನ್ನು ಬಳಸಬೇಕು. ಈ ಥರದ್ದೆಲ್ಲ ಮುಂದೆ ಅದನ್ನು ಹೇಳ್ತೀನಿ, ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದು ಕೂಡ ಬರ್ತದೆ. ಆಮೇಲೆ ಅವರು ಹೇಳ್ತಾರೆ, ಈ ಕಾರಣದಿಂದ ಗುರ್ವಾಭರಣ ಸನ್ನೋಹಿ ಚೇಷ್ಟಾನ್ನ ಕುರುತೆ ಪುನಃ. ಅದರಿಂದ ಭಾರದನ್ನೆಲ್ಲ ಮಾಡಬಾರ್ದು. ಸುಲಭವಾಗಿ ಎಲ್ಲರಿಗೂ ಅದನ್ನು ತಾಳೋದಕ್ಕೆ ಆಗಿರಬೇಕಾದಂಥದ್ದು ಆ ಬಗೆಯಲ್ಲಿ ಮಾಡಬೇಕು. ಅದಕ್ಕಾಗಿಯೇ ಭೇಂಡ ಅಂತ ಒಂದು ಪದಾರ್ಥ, ಅದನ್ನು ಬೆಂಡ್ ಅಂತ ನಮ್ಮಲ್ಲಿ ಈಗ ಬಳಸ್ತೀವಲ್ಲ, ಅದರಿಂದ ಮಾಡಬೇಕಾಗುತ್ತದೆ. ಮತ್ತು ಅದಕ್ಕೆ ಲೋಹದ ತೆಳುವಾಗಿರ್ತಕ್ಕಂಥ ಹಾಳೆಗಳನ್ನು, ಅಭ್ರಕದ ಹಾಳೆಗಳು ಅಂದರೆ ಮ್ಯಾಂಗನೀಸ್, ಅದರ ಹಾಳೆಗಳನ್ನೆಲ್ಲ ಮೆತ್ತಿ ಮಾಡಬೇಕು ಅಂತ. ಇಂದು ಕೂಡ ಮತ್ತೆ ಹಗುರವಾದ ಮರದಿಂದ ಮಾಡಬೇಕು ಅಂತೆಲ್ಲ ಬರುತ್ತದೆ. ಇಂದು ಯಕ್ಷಗಾನವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಯಕ್ಷಗಾನದಲ್ಲಿ ಮರದಲ್ಲಿಯೇ ಒಡವೆ ಮಾಡ್ತಾರೆ. ತೆಂಕುತಿಟ್ಟಿನಲ್ಲೆಲ್ಲ ಹದಗೆಟ್ಟಿದೆ. ಬಡಗುತಿಟ್ಟಿನಲ್ಲಿ ಇವತ್ತಿಗೂ ಕೂಡ ಹಗುರವಾದ ಮರದಲ್ಲಿಯೇ ಕೆತ್ತಿ ಒಡವೆಗಳನ್ನು, ಅದರ ಮೇಲೆ ಈ ಒಂದು ವರ್ತಿ ಪೇಪರ್ ಅಂತ ಹೇಳ್ಬಿಟ್ಟು ಅಂತಾರೆ, ಅದನ್ನು ಬೇಗಡೆ ಅಂತ ಕರೀತಾರೆ. ಜೇನುಮೇಣ ಹಾಕಿ ಆ ಬೇಗಡೆಯನ್ನು ಮೆತ್ತಿ ಫಳಫಳ ಅನ್ನುವ ರೀತಿಯಲ್ಲಿ ಆ ಒಡವೆಯನ್ನು ಮಾಡ್ತಾರೆ. ಅಲ್ಲಲ್ಲಿ ಈ ಮಣಿಯ ಅಲಂಕಾರವನ್ನು ಮಾಡ್ತಾರೆ. ತೆಂಕಿನಲ್ಲಿ ಪೂರ್ಣವಾಗಿ ಮಣಿಸರಕು ಬಂದು ಹೋಗಿದೆ. ವಸ್ತುತಃ ಅದು ಕಥಗಳಿಯ ಪ್ರಭಾವದಿಂದ ಆದದ್ದು. ಮುಂಚೆ ತೆಂಕಿನಲ್ಲಿಯೂ ಈ ಬಗೆಯಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಈಗ ಒಂದು 70-80 ವರ್ಷಗಳ ಕೆಳಗೆ ಹಾಗಿತ್ತು ಅಂತ ಹೇಳ್ತಾರೆ. ಇದನ್ನು ನಾಟ್ಯಶಾಸ್ತ್ರದಲ್ಲಿ ನೋಡಿದರೆ ತುಂಬ ಸಂವಾದಿ ಕಾಣಿಸುತ್ತದೆ. ಇದನ್ನು ನೀವು ತೆರುಕೂತ್ತಿನಲ್ಲಿ ನೋಡಿ, ಅಥವಾ ಚಿಂದು ಯಕ್ಷಗಾನ, ಮಾಲ ಯಕ್ಷಗಾನ, ಜಾಂಬವ ಯಕ್ಷಗಾನ ನೋಡಿ, ಅಲ್ಲೂ ಹಾಗೆ. ಕೂಚಿಪುಡಿ ಯಕ್ಷಗಾನ ಮತ್ತು ಭಾಗವತ ಮೇಳ, ಮೆಲಟ್ಟೂರು ಭಾಗವತ ಮೇಳ ಯಕ್ಷಗಾನ ಇವುಗಳಲ್ಲಿ ಹೊರಟೋಯ್ತು. ಅವೆಲ್ಲ ಸಿನಿಮಾ ನಾಟಕಗಳನ್ನು ನೋಡಿಕೊಂಡು ಬದಲಾವಣೆ ಆಗಿಬಿಡ್ತು. ಈ ಥರದ್ದನ್ನು ನಾಟ್ಯಶಾಸ್ತ್ರ ಅಲ್ಲಿಂದ ಹೇಳ್ತಾ ಬಂದಿದೆ. ಈಗ ಮತ್ತು ಹಗುರವಾಗಿರ್ತಕ್ಕಂಥವು ಎಷ್ಟೋ ಬಂದಿದೆ. ಪ್ಲಾಸ್ಟಿಕ್ಕು, ಆಮೇಲಿಂದ ಫೈಬರ್ ಗ್ಲಾಸ್, ಈ ಥರದ್ದೆಲ್ಲ ಬೇಕಾದಂತೆ ಇವೆ. ಒಟ್ಟಿನಲ್ಲಿ ಭರತನ ತಾತ್ಪರ್ಯ ಅಗ್ಗವಾಗಿರಬೇಕು, ಅಂದವಾಗಿರಬೇಕು, ಒಪ್ಪವಾಗಿ ಕೂತ್ಕೊಳ್ಬೇಕು. ಇಂಥ ದೃಷ್ಟಿಗಳನ್ನು ಇಟ್ಕೊಂಡಿದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಮತ್ತು ಒಂದು ಹೇಳ್ತಾರೆ, ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದು 3 ಬಗೆಯದ್ದು ಆಗಿರುತ್ತೆ ಅಂತ. ಒಂದು ಬೆಳ್ಳಗಿರ್ತಕ್ಕಂಥದ್ದು, ಮತ್ತೊಂದು ಕೆಂಪು ಇತ್ಯಾದಿ ಯಾವುದೋ ಒಂದು ಬಣ್ಣದ್ದು, ಆಮೇಲೆ ಅನೇಕ ವರ್ಣಗಳದ್ದು ಅಂತ. ವಿಚಿತ್ರ ಅಂತ ಹೇಳ್ಬಿಟ್ಟಿದ್ದೇವೆ. ಶುದ್ಧ, ರಕ್ತ, ವಿಚಿತ್ರ ಅಂತ 3 ಬಗೆಯಲ್ಲಿ. ರಕ್ತ ಅಂದರೆ
ಕೆಂಪು ಬಣ್ಣ ಅಂತಲ್ಲ. ರಾಗ ಅಂತ ಅನ್ನೋದಕ್ಕೆ ಸಾಮಾನ್ಯವಾದ ಅರ್ಥ ಕೆಂಪು ಅಂತ ಇದ್ದರೂ ಕೂಡ ಧಾತು ಮೂಲದಿಂದ ನೋಡಿದಾಗ ಬಣ್ಣ ಅನ್ನುವ ಅರ್ಥ ಉಂಟು. ಆ ಬಣ್ಣ ಯಾವುದಾದ್ರೂ ಇರಬಹುದು, ಒಂದು ಬಣ್ಣ. ಆಮೇಲೆ ಬಹುವರ್ಣಗಳಿಂದ ಕೂಡಿದ್ದು ಅಂತ 3 ಬಗೆಯಲ್ಲಿ ನಾವು ನೋಡ್ತೀವಿ. ಅದಾದ ಮೇಲೆ ಆಯಾ ದೇವತಾ ಸ್ತ್ರೀಯರಿಗೆ, ಮಾನವ ಸ್ತ್ರೀಯರಿಗೆ ಮತ್ತು ಋಷಿ ಪತ್ನಿಯರಿಗೆ ಇವರಿಗೆಲ್ಲ ಯಾವ ರೀತಿಯಾದಂಥ ಒಡವೆ ವಸ್ತ್ರ ಇರಬೇಕು ಅವನ್ನೆಲ್ಲ ಹೇಳ್ತಾನೆ. ಆಮೇಲೆ ಮಾನುಷೀಣಾಂತು ಕರ್ತವ್ಯ ನಾನಾದೇಶ ಸಮುದ್ಭವಾ ಅವಸ್ಥಾಂತರ ಮಾಸಾದ್ಯ ಶುದ್ಧ ಕಾರ್ಯ ಪುನಸ್ತಥ ವೇಷಾಭರಣ ಸಂಯೋಗಾತ್ ಗದತಸ್ತನ್ನಿಬೋಧತ ಅಂತ ಒಂದೊಂದು ಪ್ರಾಂತದವರಿಗೆ, ಒಂದೊಂದು ದೇಶದವರಿಗೆ ಒಂದೊಂದು ಬಗೆಯಲ್ಲಿ ಮಾಡಬೇಕು ಈ ಅಲಂಕಾರವನ್ನು ಅಂತೆಲ್ಲ ಹೇಳ್ತಾರೆ. ಆಗ ನಾಗಸ್ತ್ರೀಯರಿಗೆ ದಿವ್ಯ ಸ್ತ್ರೀಯರ ಹಾಗೇನೆ ಭೂಷಣವನ್ನು ಮಾಡಬೇಕು. ಆದರೆ ಒಡವೆಗಳಲ್ಲಿ ಸ್ವಲ್ಪ ಹಾವಿನ ಮೋಟಿವ್ಸ್ ಇರಬೇಕಾಗುತ್ತೆ. ಮುಕ್ತಾಮಣಿಗಳಲ್ಲಿ, ಮಾಲಿಕೆಗಳಲ್ಲಿ ಆ ಬಗೆಯಲ್ಲಿ ಮಾಡಬೇಕಾಗುತ್ತದೆ. ಇನ್ನು ಋಷಿ ಕುಮಾರಿಯರು, ಋಷಿ ಪತ್ನಿಯರದು ಅದಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂದರೆ ಜಟೆ ಪ್ರಧಾನವಾಗಿರಬೇಕು ಮತ್ತು ಒಡವೆಗಳ ಪ್ರಮಾಣ ಕಡಿಮೆಯಲ್ಲಿರಬೇಕು. ಸಿದ್ಧಾಂಗನೆಯರಿಗೆ ಮುಕ್ತಾಜಾಲಕ, ಮರಕತ ಇತ್ಯಾದಿ ಒಡವೆಗಳನ್ನು ಬಳಸಬಹುದು. ಜೊತೆಗೆ ಪೀತವಸ್ತ್ರ ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ಅವರು ಯಾತಕ್ಕೆಂದರೆ ಸಿದ್ಧ ಸ್ತ್ರೀಯರು ಒಂದು ಬಗೆಯ ಸೆಮಿ ಅಸೆಟಿಕ್ ಅಂತಾರಲ್ಲ ಆ ರೀತಿಯಾದದ್ದು, ಅದಕ್ಕೆ ಹಾಗೆ ಮಾಡಬೇಕು. ಇನ್ನು ಗಂಧರ್ವ ಸ್ತ್ರೀಯರಿಗೆ ಪದ್ಮರಾಗ ಮೊದಲಾದ ಕೆಂಪು ಪ್ರಧಾನವಾಗಿರ್ತಕ್ಕಂಥ ಮಣಿಗಳ ಅಲಂಕಾರವನ್ನು ಮಾಡಬೇಕು. ಅವರ ವಸ್ತ್ರಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ವಾದ್ಯಗಳ ವಿನ್ಯಾಸ ಎಲ್ಲ ಇರಬೇಕು ಅಂತೆಲ್ಲ ಹೇಳ್ತಾನೆ. ರಾಕ್ಷಸ ಸ್ತ್ರೀಯರಿಗೆ ನೀಲಿಯ ಬಣ್ಣದ ಒಡವೆಗಳು ಕೊಡಬೇಕು. ನೀಲಿ ಹರಳಿನವು, ಇಂದ್ರನೀಲ ಇತ್ಯಾದಿ ಆದಂಥ ಛಾಯೆಯಲ್ಲಿ ಬರ್ತಕ್ಕಂಥವು ನೀಲ ವಸ್ತ್ರಗಳು, ಡಾರ್ಕರ್ ಕಲರ್ಸ್ ಅವುಗಳು ಬೇಕಾಗುತ್ತವೆ. ಕಪ್ಪು ಬಣ್ಣದ ಬಟ್ಟೆಗಳು ಈ ಥರ ಇರಬೇಕು ಅಂತ. ದೇವತಾ ಸ್ತ್ರೀಯರಿಗೆ ಬಿಳುಪಿನ ಪ್ರಮಾಣ ಹೆಚ್ಚಿರಬೇಕು. ಹೀಗೆಲ್ಲ ಬರುತ್ತದೆ. ಅಲ್ಲಿ ನಾವು ಕಾಣಬಹುದು ಒಂದು ಸತ್ವ, ಇನ್ನೊಂದು ತಮಸ್ಸು, ಮಧ್ಯದಲ್ಲಿ ರಜಸ್ಸು, ಈ ಬಗೆಯ ಗುಣ ಮತ್ತು ಆ ಗುಣಗಳಿಗೆ ಅನುಸಾರವಾದಂಥ ವೇಷ, ಇದನ್ನು ನಾವು ನೋಡ್ತೀವಿ. ಅಂದರೆ ಕನ್ವೆನ್ಷನಲ್ ಥಿಯೇಟರ್, ಅದು ಟ್ರೆಡಿಷನಲ್ ಥಿಯೇಟರ್, ಸಾಂಪ್ರದಾಯಿಕವಾದದ್ದು. ಆ ಕಾರಣ ಈ ಎಲ್ಲ ವಿವರಗಳನ್ನು ಹಾಗೇ ಕೊಡ್ತಾ ಇರತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಆ ರೀತಿಯಾದ ಭಾವನೆಯನ್ನು ಉಂಟು ಮಾಡುತ್ತೆ. ನೀವು ಭಗವದ್ಗೀತೆಯಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗ ನೋಡಿದಾಗ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಅಂತೆಲ್ಲ ಕೃಷ್ಣ ಹೇಳ್ತಾನಲ್ಲ, ಅದಕ್ಕೆ ಸಂವಾದಿಯಾದದ್ದನ್ನೇ ಇಲ್ಲಿ ನಾವು ಕಾಣ್ತೀವಿ. ಆಮೇಲೆ ಮನುಷ್ಯ ಸ್ತ್ರೀಯರಲ್ಲಿ ಒಂದೊಂದು ಪ್ರಾಂತದವರು, ಅವಂತಿ ಸ್ತ್ರೀಯರು ಮುಂಗುರುಳು ಜಾಸ್ತಿ ಕಾಣಿಸಬೇಕು ಅಂತ. ಅವಂತಿಕಾ ವೇಷಧಾರಣಿ ಅಂತಲೇ ಸ್ವಪ್ನ ವಾಸವದತ್ತದಲ್ಲಿ ವಾಸವದತ್ತೆ ಬಂದಿದ್ದನ್ನು ಹೇಳ್ತಾರೆ. ಅಲ್ಲಿ ಒಂದು ಸ್ಟೈಲ್ ಆಫ್ ಸ್ಯಾರಿ ಅಂತ ಇರುತ್ತಲ್ಲ, ಸೀರೆ ಉಟ್ಕೊಳ್ಳುವಂಥದ್ದು, ಹಾಗೆಲ್ಲ ಇರಬೇಕು ಅಂತ ಆ ಬಗೆಯಲ್ಲಿ ಮಾಡಬೇಕು. ಇನ್ನು ಗೌಡಸ್ತ್ರೀ ಅಂದರೆ ಬಂಗಾಳದ ಕಡೆಯವರು, ಅವರು ಒಂದು ಬಗೆಯಲ್ಲಿ ಗಂಟು ಹಾಕ್ಕೊಂಡು ಅದರಿಂದ ಜಡೆ ಎಳ್ಕೊಳ್ಳೋ ಥರ ಇರಬೇಕು ಅಂತ. ಆ ಕಾಲದಲ್ಲಿ ಹೇಗಿತ್ತೋ ಬಂಗಾಳದ ವೇಷ ಗೊತ್ತಿಲ್ಲ, ಇದನ್ನು ಹೇಳ್ತಾರೆ. ಪ್ರಾಯಶಃ ಆ ಕಡೆಯ ಶಿಲ್ಪಗಳಲ್ಲಿ ನೋಡಿದ್ರೂ ಇದು ಕಾಣಸಿಗಬಹುದು ಅನಿಸುತ್ತೆ. ಆಭೀರರು, ಅದು ಪಶ್ಚಿಮ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಗುಜರಾತ್ ಆ ಕಡೆಗೆ ಬಂದಾಗ ಅವರು 2 ಜಡೆಗಳನ್ನು ಹಾಕಿಕೊಳ್ಬೇಕು. ಮತ್ತು ತೆಳ್ಳಗೆ ಇರುವ ನೀಲಿಯ ಮುಸುಕನ್ನು, ದುಕೂಲವನ್ನು ಹಾಕಿಕೊಳ್ಳಬೇಕು ಅಂತ. ಆಮೇಲೆ ಇನ್ನು ಪೂರ್ವೋತ್ತರ ಭಾಗ ಅಂದರೆ ಈಗ ನಾವು ಬಿಹಾರ ಮತ್ತು ವೆಸ್ಟ್ ಈಸ್ಟರ್ನ್ UP ಅಂತ ಕರಿತೀವಲ್ಲ, ಅವಧ, ಆ ಪ್ರಾಂತ್ಯ, ಆ ಥರದ್ದವರೆಲ್ಲನೂ ತಲೆ ಮೇಲೆ ಎತ್ತು ಕಾಣುವಂತೆ ತುರುಬನ್ನು ಕಟ್ಟಿಕೊಳ್ಬೇಕು ಅಂತ. ದಕ್ಷಿಣದ ಕಡೆಯವರು ಗುಂಡಾಗಿರ್ತಕ್ಕಂಥ ತಿಲಕವನ್ನು ಇಟ್ಕೊಳ್ಬೇಕು, ಬೈತಲೆ ಬೊಟ್ಟನ್ನು ಹಾಕ್ಕೊಳ್ಬೇಕು, ಈ ರೀತಿ. ಆದರೆ ಈ ವೇಶ್ಯಾಸ್ತ್ರೀಯರಿಗೆ ಬಂದರೆ ಅವರು ಇಚ್ಛಾನುಸಾರವಾಗಿ ಅಲಂಕಾರ ಮಾಡಿಕೊಳ್ಬೋದು ಅಂತ ಅದೊಂದು ಕೊಟ್ಬಿಡ್ತಾರೆ. ಆಮೇಲೆ ಪ್ರತಿಯೊಂದು ಪ್ರಾಂತಗಳನ್ನು ನೋಡಿಕೊಂಡು ಮಾಡಬೇಕು. ಆದೇಶಯುಕ್ತೋ ವೇಷೋಹಿ ನಶೋಭಾಂ ಜನಯಿಷ್ಯತಿ ಮೇಖಲೋರಸಿ ಬದ್ಧಾತು ಹಾಸ್ಯಂ ಸಮುಪಪಾದಯೇತ್ ಅಂತ. ಆಯಾ ಪ್ರಾಂತಕ್ಕೆ, ಆಯಾ ಸಂಸ್ಕೃತಿಗೆ ತಕ್ಕಂಥ ವೇಷ, ಭಾಷೆ, ಭೂಷಣ ಇವೆಲ್ಲ ಇರಬೇಕು. ಇಲ್ಲದೇ ನಗೆಯನ್ನು ಉಂಟು ಮಾಡಿಬಿಡುತ್ತೆ ಅಂತ. ಇದು ಒಂದು ಸಾಮಾನ್ಯವಾದ ಕಲ್ಪನೆ. ಆದಮೇಲೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ಹೇಗಿರ್ತಾರೆ ಅಂತ. ಪ್ರೋಷಿತ ಭರ್ತೃಕೆಯರು ಅಂದರೆ ಯಾರ ಗಂಡಂದರು ಬೇರೆ ಬೇರೆ ಊರಿಗೆ ಹೋಗಿರ್ತಾರೋ ಆ ಥರದ್ದೆಲ್ಲ ಮಾಡುವಾಗ ಯಾವ ರೀತಿಯಾಗಿರಬೇಕು, ಮತ್ತು ವಿರಹೋತ್ಕಂಠಿತೆಯರಾಗಿದ್ದಾಗ ಅವರು ಹೇಗಿರಬೇಕು. ತಥಾ ಪ್ರೋಷಿತ ಕಾಂತಾಸು ವ್ಯಸನಾಭಿಹತಾಸು ಚ ವೇಷೋ ವೈ ಮಲಿನಃ ಕಾರ್ಯ ಏಕವೇಣೀ ಧರ್ಮಶಿರಃ ವಿಪ್ಲಂಭೇತು ನಾರ್ಯಸ್ತು ಶುದ್ಧೋ ವೇಷೋ ಭವೇದಿಹ ನಾತ್ಯಾಭರಣ ಸಂಯುಕ್ತೋ ನ ಚಾಪಿ ಮೃಜಯಾನ್ವಿತಃ. ಅವರು ವಿಪ್ಲಬ್ಧರಾಗಿದ್ದಾಗ ತುಂಬ ಅಲಂಕಾರ ಅಬ್ಬರವಾಗಿರಬಾರ್ದು, ತಿಳಿಯಾದ
ಲೈಟ್ ಕಲರ್ಸ್ ಅಂತೀವಲ್ಲ ಆ ರೀತಿಯಾದ ಇಟ್ಕೊಂಡಿರಬೇಕು. ಪ್ರೋಷಿತ ಪತಿಕೆಯರಾಗಿದ್ದಾಗ ಆ ವಸ್ತ್ರದ ಬಣ್ಣವೂ ಕೂಡ ಮಾಸಲಾಗಿರಬೇಕು. ವಿಪ್ಲಂಬ ಅಂದರೆ ಡಿಸಪಾಯಿಂಟೆಡ್ ಅಂತ. ಪ್ರೀತಮನ್ನು ಹುಡುಕೊಂಡು ಹೋಗಿ ಆತ ಸಿಗದೆ ಹೋದಾಗ ಒಂದು ಬಗ್ಗೆ ಡಿಸಪಾಯಿಂಟ್ಮೆಂಟು. ಆ ಡಿಸಪಾಯಿಂಟ್ಮೆಂಟ್ ತೋರುವ ರೀತಿಯಲ್ಲಿ ಇರಬೇಕು ವಸ್ತ್ರವಿನ್ಯಾಸ. ಪ್ರೋಷಿತ ಪತಿಕೆ ಅಂತಂದರೆ ಆಕೆ ಗಂಡ ಊರಿಗೆಲ್ಲೋ ಹೋಗಿದ್ದಾನೆ, ಈಕೆಗೆ ಅಂದ ಚಂದ ಅಲಂಕಾರದಲ್ಲಿ ಆಸಕ್ತಿ ಇಲ್ಲ, ತಲೆ ಕೂದಲನ್ನು ಬಗೆ ಬಗೆಯ ತುರುಬುಗಳನ್ನು ಹಾಕಿ ಹೆಣೆದುಕೊಂಡು ಕಟ್ಟಿಕೊಳ್ಳದೆ ಏಕವೇಣಿ ಅಂತ ಒಂದೇ ಜಡೆ ಹಾಕ್ಕೊಂಡು ಅದನ್ನು ಗಟ್ಟಿಯಾಗಿ ಕಟ್ಕೊಂಡು ಬಿಟ್ಟಿರ್ತಾಳೆ. ಹಿಂದೆ ಎಲ್ಲ ಆ ಗಂಡಂದ್ರು ಬಂದೇ ಆ ಜಡೆ ಬಿಡಿಸಬೇಕಾಗಿತ್ತು ಅಂತ ಕೂಡ ಬರ್ತದೆ ಕಾವ್ಯಗಳಲ್ಲಿ. ಈ ಥರದ್ದೆಲ್ಲ ಬರ್ತದೆ. ರಾಮನಿಗೆ ಪಟ್ಟಾಭಿಷೇಕ ಆಗುವ ಸನ್ನಿವೇಶ, ಶ್ರೀರಾಮ ಆಗಮನ ಬರುತ್ತದೆ ಸುದ್ದಿ. ಲಂಕಾ ವಿಜಯ ಮಾಡಿಕೊಂಡು ಬರುವಾಗ ಅಯೋಧ್ಯೆಯಿಂದ ಜನರಿಗೆಲ್ಲ ಸಂತೋಷವಾಗಿ ಮನೆಯನ್ನು ಮನಸ್ಸನ್ನು ಎಲ್ಲ ಸಜ್ಜು ಮಾಡಿಕೊಳ್ತಾರೆ. ಮನೆಗಳ ಒಳಗೆಲ್ಲನೂ ಸಾರಣೆ ಕಾರಣೆ ರಂಗೋಲಿ ಹೊರಗಡೆ ಕೂಡ ಆಗುತ್ತದೆ. ಮನೆಯೊಳಗಿಂದ ಧೂಪವನ್ನು ಹಾಕ್ತಾರೆ. ಜಾಲರಂಧ್ರಗಳ ಮೂಲಕವಾಗಿ ಧೂಪ ಹೊರಗೆ ಬರ್ತಾ ಇದ್ದಾಗ ಇಷ್ಟು 14 ವರ್ಷ ವಿಯೋಗಿನಿಯಾಗಿ ಪ್ರೋಷಿತ ಪತ್ರಿಕೆಯಾಗಿದ್ದಂಥ ಅಯೋಧ್ಯ ಅಧಿದೇವತೆಯೇ ಈಗ ತನ್ನ ಜಡೆಯನ್ನು ಬಿಡಿಸ್ಕೋತಾ ಇದ್ದಾಳೆ ಅನ್ನೋ ಥರ ಆ ಹೊಗೆ ಕಾಣಿಸ್ತಾ ಇತ್ತು ಅಂತ ಕಾಳಿದಾಸ ಬಹಳ ಸುಂದರವಾಗಿ ರಘುವಂಶದಲ್ಲಿ ಹೇಳ್ತಾನೆ. ಆ ಬಗೆಯಲ್ಲಿ ಈ ಥರ ಎಲ್ಲ ಇರ್ತಾ ಇತ್ತು ಅಂತ. ಆಮೇಲೆ ಅಂಗರಚನಾ ಅಂತ ಯಾವ್ಯಾವ ರೀತಿಯಾಗಿ ಬಣ್ಣಗಳನ್ನು ಹಚ್ಚಿಕೊಳ್ಳಬೇಕು ಅಂತ. ತತಃಪರಂ ಪ್ರಯೋಕ್ತವ್ಯ ವೇಷ ದೇಶ ಸಮುದ್ಭವ ಸಿತೋ ನೀಲಶ್ಚ ಪೀತಶ್ಚ ಚತುರ್ಥೋ ರಕ್ತ ಇವಚ ಏತೇ ಸ್ವಭಾವಜಾವರ್ಣಾ ಯೈಃ ಕಾರ್ಯಂ ತ್ವಂಗವರ್ತನಂ ಅಂತ 4 ಮುಖ್ಯವಾದ ಬಣ್ಣಗಳು ಅಂತ. ಅದರೊಳಗೆ ಬಣ್ಣಗಳನ್ನು ವೆರೈಟಿ ಹೇಳ್ತಾ ಹೋಗ್ತಾನೆ. ಬಿಳುಪು ಸಿತ ಅಂತ ಬಿಳುಪು, ನೀಲ ಕಪ್ಪು ಅಥವಾ ನೀಲಿ ಬಣ್ಣ ಅಂತಲೂ ಅಂದ್ಕೋಬೋದು, ಪೀತ ಹಳದಿ, ಆಮೇಲೆ ರಕ್ತ ಕೆಂಪು. ಈ 4ರಿಂದಾನೇ ಬೇರೆ ಬಣ್ಣಗಳನ್ನು ಮಾಡ್ಬೋದು. ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣ ಸೇರಿಸಿದ್ರೆ ಊದಾ ಬಣ್ಣ ಬರುತ್ತದೆ. ನೀಲಿ ಮತ್ತು ಹಳದಿ ಬೆರೆಸಿದ್ರೆ ಹಸಿರು ಬಣ್ಣ ಬರುತ್ತದೆ. ಹಸಿರು ಮತ್ತು ಕೆಂಪು ಬೆರೆಸಿದ್ರೆ ಕಂದು ಬಣ್ಣ ಬರುತ್ತದೆ. ಹೀಗೆ ಬೇರೆ ಬೇರೆ ಬಣ್ಣಗಳನ್ನು ಬೆರೆಸಿಕೊಂಡು ಹೋಗ್ಬೋದು. ಬಿಳುಪನ್ನು ಬಳಸ್ತಾ ಹೋಗ್ತಂತ ಎಲ್ಲ ತಿಳಿಯಾಗ್ತಾ ಬರುತ್ತದೆ. ಹಳದಿ ಮತ್ತು ಕೆಂಪು ಎರಡನ್ನೂ ಬೆರೆಸಿಕೊಂಡ್ರೆ ಕೇಸರಿ ಬರುತ್ತದೆ. ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅದನ್ನು ವರ್ಣಗಳಲ್ಲಿ 3 ಪ್ರಕಾರ ಉಂಟು. ಸ್ವಭಾವಜ ವರ್ಣಗಳು, ಸಂಯೋಗಜ ವರ್ಣಗಳು, ಉಪವರ್ಣಗಳು ಅಂತ. ಸ್ವಭಾವಜ ವರ್ಣಗಳೇ ಈಗ ನಾನು ಹೇಳಿದಂಥ ಮುಖ್ಯವಾದದ್ದು. ಇನ್ನು ಸಂಯೋಗಜ ವರ್ಣ ಆಮೇಲೆ ನಾನು ಹೇಳಿದಂಥದ್ದು. ಅಲ್ಲಿ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಬರುತ್ತೆ. ಪ್ರೈಮರಿ, ಸೆಕೆಂಡ್ರಿ, ಟರ್ಷಿಯರಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪವರ್ಣಗಳು ಅಂದರೆ 3 ಬಣ್ಣಗಳನ್ನು ಬೆರೆಸಿದಾಗ ಬರೋದು. ಅದು ಸಂಯೋಗಜ ವರ್ಣ ಅಂದರೆ 2 ಬೆಳೆಸಿದಾಗ ಬರೋದು ಸೆಕೆಂಡ್ರಿ. ಟರ್ಷಿಯರಿ ಅಂದರೆ 3 ಬೆಳೆಸಿದಾಗ ಬರ್ತಕ್ಕಂಥದ್ದು. ಇವುಗಳಿಂದ ಆ ವರ್ತನವನ್ನು ಮಾಡಬೇಕಾಗುತ್ತದೆ. ಅಂದರೆ ಮುಖೋದ್ವರ್ತನ, ಮುಖಕ್ಕೆ ಹಚ್ಚಿಕೊಳ್ತಕ್ಕಂಥ ಬಣ್ಣ ಅದು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತೇವೆ. ಏತೇ ಸಂಯೋಗಜಾವರ್ಣಾ ಯುಪವರ್ಣಸ್ತಥಾಪರೆ ಚಿತ್ರವರ್ಣ ತ್ರಿಚತುರ್ವರ್ಣ ಸಂಯುಕ್ತಾ ಬಹವ ಸಂಪ್ರಕೀರ್ತಿತಾ ಅಂತ ಹೇಳಿ ಇಲ್ಲಿ ನಾವು ಒಂದೊಂದನ್ನು ಪಾತ್ರಕ್ಕೆ ತಕ್ಕಂತೆ ಮಾಡಿಕೊಳ್ಬೇಕು. ತತಃ ಕುರ್ಯಾತ್ ಯಥಾಯೋಗಂ ಅಂಗಾನಾಂ ವರ್ತನಂ ಬುಧ. ಕೈಮೈಗಳಿಗೆಲ್ಲ ಬಣ್ಣ ಹಚ್ಚಬೇಕಾಗುತ್ತದೆ. ನಾಟ್ಯಧರ್ಮ ಪ್ರವೃತ್ತಂತೂ ಜ್ಞೇಯಂ ತತ್ ಪ್ರಕೃತಿ ಸ್ಥಿತಂ. ನಾನು ನಿನ್ನೆ ದಿವಸವೇ ಹೇಳಿದ್ದೆ, ಪ್ರಕೃತಿ ಅಂದರೆ ದ ಕ್ಯಾರೆಕ್ಟರ್, ಪಾತ್ರ ಅಂದರೆ ಆ್ಯಕ್ಟರ್ ಅಂತ. ಇದು ನಾಟ್ಯಶಾಸ್ತ್ರದ ಪರಿಭಾಷೆ. ನಮ್ಮಲ್ಲಿ ಈಗ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದೆ. ಪ್ರಕೃತಿ, ಭೂಮಿಕಾ, ಅನುಕಾರ್ಯ ಈ ಥರದ್ದೆಲ್ಲನೂ. ಅನುಕರ್ತೃ ಅಂದರೆ ನಟ, ಇವು ನಟ ಅಂತ, ಪಾತ್ರ ಅಂತ ಇವೆಲ್ಲ ಹೆಸರುಗಳು ಉಂಟು ಅಂತ. ಆಮೇಲೆ ಅವ್ರನ್ನೆಲ್ಲವನ್ನೂ ಸಹಜವಾದ ಅವರ ಬಣ್ಣಗಳನ್ನು ಮರೆ ಮಾಡಬೇಕಾಗುತ್ತೆ. ಸ್ವರ್ಣಮಾತ್ಮನಶ್ಚಾದ್ಯಂ ವರ್ಣಕೈರ್ ವೇಷ ಸಂಶ್ರಯೈ ಆಕೃತಿಸ್ತಸ್ಯ ಕರ್ತವ್ಯ ಯಸ್ಯ ಪ್ರಕೃತಿರಸ್ಥಿತ ಯಥಾ ಜಂತು ಸ್ವಭಾವಂ ಸ್ವಂ ಪರಿತ್ಯಜ್ಯ ಅನ್ಯದೈಹಿಕಂ ತತ್ಸ್ವಭಾವಂ ಹಿ ಭಜತೆ ದೇಹಾಂತರಮುಪಾಶ್ರಿತಃ ವೇಷೇಣ ವರ್ಣಕೈಶ್ಚೈವ ಛಾದಿತಃ ಪುರುಷಸ್ತಥಾ ಪರಭಾವಂ ಪ್ರಕೃತೆ ಯಸ್ಯ ವೇಷಂ ಸಮಾಶ್ರಿತಃ. ಹೆಚ್ಚು ಕಡಿಮೆ ಇದೇ ಬಗೆಯ ಮಾತುಗಳನ್ನೇ ನಾವು ಈ ರೂಪ, ಅನುರೂಪ, ರೂಪಾನುರೂಪ, ವಿರೂಪ ಇತ್ಯಾದಿಯಾಗಿ ಪಾತ್ರ, ಪ್ರಕೃತಿ ಇವುಗಳ ಚರ್ಚೆಯ ಅಧ್ಯಾಯದಲ್ಲಿ ನೋಡಿದ್ವಿ. 25ನೇ ಅಧ್ಯಾಯದಲ್ಲಿ ಈ ರೀತಿಯಾದ ಮಾತುಗಳನ್ನೇ ಇಲ್ಲಿ ಮತ್ತೆ ನೋಡ್ತಾ ಇದ್ದೀವಿ. ಬಣ್ಣ ಹಚ್ಚಿಕೊಂಡು ಪರಕಾಯ ಪ್ರವೇಶ ಮಾಡದಂತೆ ಆಗಬೇಕಾಗುತ್ತೆ. ಸ್ವವರ್ಣಂ ಆತ್ಮನಃ ಛಾದ್ಯಂ. ತನ್ನದು ಯಾವುದು ಬಣ್ಣ ಇದೆ ಅದನ್ನು ಮರೆ ಮಾಡಿಕೊಂಡು ವರ್ಣಕೈಹಿ ವೇಷ ಸಂಶ್ರಯೈಹಿ, ಬಟ್ಟೆ ಬರೆ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಈ ಬಣ್ಣಗಳನ್ನು ಹಾಕ್ಕೊಂಡು ಬೇರೆಯೇ ಆಗಬೇಕು. ಆಕೃತಿಸ್ತಸ್ಯ ಕರ್ತವ್ಯ ಯಸ್ಯ ಪ್ರಕೃತಿರಸ್ಥಿತ. ಯಾವ ಕ್ಯಾರೆಕ್ಟರ್ನ
ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ತಕ್ಕಂಥ ಬಣ್ಣ ಇರಬೇಕು. ಈಗ ರಾಮನಿಗೆ, ಕೃಷ್ಣನಿಗೆ, ಅವರಿಗೆಲ್ಲ ಒಂದು ನೀಲಮೇಘ ಶ್ಯಾಮ ಅಂತಂತೀವಿ, ಆ ಬಗೆಯ ಒಂದು ಬಣ್ಣ ಬೇಕಾಗುತ್ತದೆ. ಹನುಮಂತನಿಗೆ ಒಂದು ಬಗೆಯ ಬಣ್ಣ. ನೀವು ಕಥಗಳಿ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಪಚ್ಚೈ ಅಂತ ಒಂದು ಬಣ್ಣ, ಒಂದು ಹಸಿರು ಬಣ್ಣ, ಅದು ಪ್ರಧಾನವಾಗಿ ಕಾಣುವಂತೆ ಮುಖಕ್ಕೆ. ಅದು ಉದಾತ್ತ ಗಂಭೀರವಾದಂಥ ಪಾತ್ರಗಳು, ದೇವ ಪಾತ್ರಗಳು, ಅಂದರೆ ಈಗ ರಾಮ, ಕೃಷ್ಣ, ನಾರಾಯಣ, ಈ ಬಗೆಯ ಪಾತ್ರಗಳೆಲ್ಲ ಆ ಥರದ ಬಣ್ಣ ಮುಖಕ್ಕೆ ಹಚ್ಚಿಕೊಳ್ತಾರೆ. ಯಾಕೆಂದರೆ ಕೈಗಳವರೆಗೂ ಅವರು ಒಂದು ನಿಲುವಂಗಿಯೆಲ್ಲ ಹಾಕ್ಕೊಡ್ತಾರೆ, ಕೈ ಕಾಲು ಎಲ್ಲ ಮುಚ್ಚುವಂಥ ರೀತಿಯಲ್ಲಿ. ಅಂಗೈಗಳಿಗೆ ಬಣ್ಣ ಹಚ್ಚಿಕೊಳ್ಳಲ್ಲ, ಹಾಗಾಗಿ ಮುಖಕ್ಕೆ ಮಾತ್ರ ಬಣ್ಣ ಇರುತ್ತದೆ. ಪಾದಗಳು ಮುಚ್ಚುವಂತೆ ಅವರು ಪೈಜಾಮ ಥರದ್ದು ಹಾಕ್ಕೊಳ್ತಾರೆ, ಇಜಾರ. ಕೈ ಪೂರ್ತಿ ಆಗುವಂತೆ ತುಂಬು ತೋಳಿನ ಅಂಗಿ ಹಾಕ್ಕೊಂಡಿರ್ತಾರೆ. ಅಂಗೈಗಳಿಗೆ ಮಾತ್ರ ಬಣ್ಣ ಇರೋಲ್ಲ. ಬೆರಳುಗಳ ತುದಿಯಲ್ಲಿ ಉಗುರುಗಳ ಥರ ತೋರಿಸುವಂತೆ ಬೇರೆ ಒಂದು ಎಕ್ಸ್ಟೆನ್ಷನ್ಸ್ ಅಲಂಕಾರ ಮಾಡಿಕೊಳ್ತಾರೆ. ಅದು ಒಂದು ಕೈಗೆ ಮಾತ್ರ ಮಾಡಿಕೊಳ್ತಾರೆ. ಅದೇನೆಂದರೆ ಬಲಗೈಗೆ ಹೆಚ್ಚಾಗಿ ಮಾಡಿಕೊಳ್ತಾರೆ. ಕಾರಣ ಇಷ್ಟೇ, ಆ ಹಸ್ತಗಳು ಹೆಚ್ಚೆಚ್ಚಾಗಿ ಬಳಸುವಂಥದ್ದು ಕಥಕಳಿನಲ್ಲೇ. ಹಸ್ತಲಕ್ಷಣ ದೀಪಿಕಾ ಅಂತ ಒಂದು ವಿಚಿತ್ರ ವಿಕೃತವಾದ ಗ್ರಂಥ ಇದೆ. ಅಸಂಬದ್ಧತೆಯ ಪರಾಕಾಷ್ಠೆ ಆ ಹಸ್ತಲಕ್ಷಣ ದೀಪಿಕಾ. ಊರೆಲ್ಲ ಒಂದಾದರೆ ದಾಸಯ್ಯ ಒಂದು ಅನ್ನುವ ಗಾದೆಯಂತೆ ಹಸ್ತಲಕ್ಷಣ ದೀಪಿಕಾ ನಾಟ್ಯಶಾಸ್ತ್ರವನ್ನು, ಅಭಿನಯ ದರ್ಪಣವನ್ನು, ಅಥವಾ ಇದು ಶ್ರೀಹಸ್ತ ಮುಕ್ತಾವಲಿ, ಈ ಬಗೆಯ ಒಂದು ರುಜುವಾದ ಗ್ರಂಥಗಳನ್ನು ಅನುಸರಿಸದೆ ಬೇರೆ ದಾರಿನಲ್ಲಿ ಅದು ಹೋಗುತ್ತೆ. ಅಲ್ಲಿ ಗಂಧ, ಸ್ಪರ್ಶ ಈ ಮೊದಲಾದ ಎಲ್ಲಕ್ಕೂ ಹಸ್ತಗಳಿವೆ. ಅಲ್ಲಿಂದ ಇಲ್ಲಿಂದ ಅಂತಕ್ಕಂಥ ಅಪಾದಾನಕಾರಕ, ಸಂಪ್ರದಾನಕಾರಕ, ಈ ಥರ ಎಲ್ಲ ವಿಭಕ್ತಿಗಳಿಗೆ, ಕಾರಕಗಳಿಗೆ ಕೂಡ ಹಸ್ತಗಳಿವೆ. ಅದು ಯಾರಿಗೆ ಅರ್ಥ ಆಗುತ್ತೆ, ಯಾರಿಗೆ ಗೊತ್ತಾಗುತ್ತೆ, ವಿಚಿತ್ರವಾದದ್ದು. ಆದರೆ ಅದನ್ನು ತೋರಿಸ್ಬೇಕು ಅಂತ, ಅದನ್ನು ಕಷ್ಟಪಟ್ಟು ಕಲಿತು ದೂರದಲ್ಲಿದ್ದವ್ರಿಗೆ ಕಾಣಿಸ್ಬೇಕು ಅಂತ ಬೆರಳಿನ ತುದಿಗಳಲ್ಲಿ ಉಗುರು ಬೆಳೆದಂತೆ ಅದನ್ನು ಲೋಹದ ಎಕ್ಸ್ಟೆನ್ಷನ್ಸ್ ಮಾಡ್ಕೊಂಡಿರ್ತಾರೆ. ಆ ಮೂಲಕವಾಗಿ ತೋರ್ಪಡಿಸ್ತಾರೆ. ನೀವು ಇದನ್ನು ಯಾವುದು ಆಗ್ನೇಷಿಯಾ ಅಂತ ಕರಿತೀವಲ್ಲ, ಆಗ್ನೇಯ ಏಷ್ಯಾ, ಸೌತ್ ಈಸ್ಟರ್ನ್ ಏಷ್ಯನ್ ಕಂಟ್ರೀಸ್ ಅಂತ, ಜಾವಾ ಮೊದಲಾದ ಪ್ರದೇಶಗಳಲ್ಲಿರುವ ಒಂದು ನೃತ್ಯ ಪ್ರಕಾರದಲ್ಲಿ ಕೂಡ ಕಾಣ್ತೀವಿ. ಅದು ಭಾರತೀಯ ನೃತ್ಯವೇ ಅಲ್ಲಿ ಹೋಗಿದ್ದು, ಅಲ್ಲಿ ಇದನ್ನು ನಾವು ಕಾಣ್ತೀವಿ. ಹೀಗೆ ಆ ರೀತಿಯ ಮಾಡಿಕೊಳ್ತಕ್ಕಂಥ ವೇಷದಲ್ಲಿ ಮುಖವರ್ಣಿಕೆ ಸಾತ್ವಿಕ ಅಂತ ಅನ್ನೋದಕ್ಕೆ ಅವರು ಹೆಸರನ್ನು ಬಳಸ್ತಾರೆ. ಅಲ್ಲಿ ಶೃಂಗಾರಂತೂ ಭವೇತ್ ಶ್ಯಾಮಂ ಅಂತ ನಾಟ್ಯಶಾಸ್ತ್ರದಲ್ಲಿ ಶೃಂಗಾರದ ವರ್ಣ ಶ್ಯಾಮ ಅಂತ ಹೇಳಿದೆ. ಶ್ಯಾಮ ಅನ್ನೋದಕ್ಕೆ ಸೇಡಿಯಾಪು ಕೃಷ್ಣ ಭಟ್ರು ರಸಮಯವಾದದ್ದು ಅಂತ ಅರ್ಥ. ಅದು ಪಚ್ಚೆ, ಹಸಿಯಾಗಿರೋದೇ ಹಸುರು. ಅವರು ಸೇಡಿಯಾಪುರ ಎಟಿಮಾಲಜಿ ತುಂಬ ಚೆನ್ನಾಗಿದೆ. ಹಸಿಯಿಂದ ಹಸುರು ಬಂತು. ಯಾವುದು ಹಸಿರಾಗಿರುತ್ತೆ ಅದು ಹಸಿಯಾಗಿರುತ್ತೆ, ಒಣಗದ ಮೇಲೆ ಆ ಬಣ್ಣದ ಹಸಿರು ಇರೋಲ್ಲ ಅಂತ ಎಷ್ಟು ಸೂಕ್ಷ್ಮತೆಯಿಂದ ನೋಡ್ತಾರೆ. ಹಾಗಾಗಿ ಶ್ಯಾಮ ಅಂದರೆ ಕಪ್ಪು ಅಂತ ಅಲ್ಲ ಅಂತ. ಪಂಪ ಭಾರತದಲ್ಲಿ ಪಂಪ ಕದಳಿ ಗರ್ಭಶ್ಯಾಮ ಮೃದುಕುಟಲ ಶಿರೋರುಹಂ ಸರೋರುಹ ವದನಂ ಅಂತ ತನ್ನ ಬಗ್ಗೆ ಹೇಳ್ಕೊಳ್ತಾನೆ. ಕದಳಿ ಗರ್ಭಶ್ಯಾಮ ಅಂದರೆ ತುಂಬ ಜನ ಬಾಳೆಯ ಹೂವು ಹೇಗಿರುತ್ತೆ, ಒಂದು ರೀತಿಯಾಗಿ ನಸುಗಪ್ಪಾಗಿ ಎಣ್ಣೆಗೆಂಪಿನ ಬಣ್ಣದಲ್ಲಿ, ಆ ಥರ ಪಂಪ ಇದ್ದಾನೆ ಅಂದರೆ ಅಲ್ಲ. ಕದಳಿ ಗರ್ಭ ಅಂತಂದರೆ ಒಳಗಡೆ ಇರತಕ್ಕಂಥ ದಿಂಡು, ಬಾಳೆ ದಿಂಡು, ಅದು ಬೆಳ್ಳಗಿರುತ್ತೆ. ಅವನು ಹೇಳ್ತಕ್ಕಂಥದ್ದು ಏನಂದರೆ ತಾನು ಬೆಳ್ಳಗಿದ್ದೀನಿ, ಕಪ್ಪಗಿದ್ದೀನಿ ಅನ್ನೋದಕ್ಕಿಂತ ಆ ಬಾಳೆ ದಿಂಡು ತುಂಬ ರಸರಸವಾಗಿರುತ್ತೆ, ಹಿಂಡಿದರೆ ನೀರು ಬರೋ ಥರ ಇರುತ್ತೆ. ಕೆಲವ್ರದ್ದು ಒಣಕಲ್ ಮೈಯೆ, ಪಂಪನದು ರಸರಸವಾದ ಮೈಯೆ. ಯಾರಿಗೆ ಕಫವಾತ ಪಿತ್ತ ಅಂತ 3 ವಿಧವಾದ ಪ್ರಕೃತಿಗಳು ಆಯುರ್ವೇದದಲ್ಲಿ ಹೇಳಿದೆ, ಕಫಪ್ರಧಾನವಾದ ಪ್ರಕೃತಿ ಇದೆ, ಅವರು ರಸರಸವಾಗಿರ್ತಾರೆ. ಅದೇ ವಾತಪ್ರಧಾನವಾದದ್ದು, ಅದಕ್ಕೂ ಹೆಚ್ಚಾಗಿ ಪಿತ್ತಪ್ರಧಾನವಾದವರು ಅಕ್ಷರಶಃ ಓತಿಕೆತ್ತ ಇದ್ದಂಗಿರ್ತಾರೆ, ಒಣಕಲಾಗಿರ್ತಾರೆ. ಅಯ್ಯೋ ದೇವರೇ, ಒಂದು ಬೊಗಸೆ ಎಣ್ಣೆ ಕೊಟ್ಟು ಅವ್ರ ಮೈಗೆ ಸವರಿಸೋಣ, ಆ ಒಣಕಲ್ತನ ಹೋಗಲಿ ಅಂತ ದಬ್ಬೆ ಇದ್ದಂಗಿರುತ್ತೆ ಶರೀರ. ಅದು ಪಿತ್ತವಾತ ಪ್ರಕೃತಿ ಆಗಿಬಿಟ್ರಂತೂ ಘನಘೋರವಾಗಿಬಿಡುತ್ತೆ. ಒಂಥರ ಮಳೆ ಮೇಲೆ ಕೊಳೆ ಅಂತಾರಲ್ಲ, ಆ ರೀತಿಯಾಗಿ ಆ ಸಮಸ್ಯೆ ಬರುತ್ತದೆ. ಅದನ್ನೆಲ್ಲ ನೋಡಿದಾಗ ಪಂಪ ತುಂಬ ಮೈ ತುಂಬಿಕೊಂಡಂಥವನು, ರಸರಸವಾದಂಥ ಶರೀರ ಅವನದು ಅಂತನ್ನುವಂತೆ ಹಾಗೆ ಎನ್ನುವ ಭಾವದಿಂದ ಸೇಡಿಯಾಪುರ್ ಹೇಳ್ತಾರೆ. ಮತ್ತು ಆ ಕಾಲದಲ್ಲಿ ಅವ್ರಿಗೆಲ್ಲರಿಗೂ ಗುಂಗುರು ಕೂದಲು ಅಂದರೆ ತುಂಬ ಇಷ್ಟ ಇತ್ತು. ಈ ಕಾಲದಲ್ಲೇ ಅದೇನೋ ಸನ್ಸಿಲ್ಕ್ ಅಂತೆ, ಮತ್ತೊಂದಂತೆ, ಹೇಲೋ ಅಂತೆ, ಯಾವುದೋ ಒಂದು ಶ್ಯಾಂಪು ಅಂತ ಕುದುರೆ ಬಾಲ ಇದ್ದಂಗೆ ಹಿಂಗೆ ಜೈ ಅಂತ ಬೀಳಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋತಾರೆ. ಅಂದಚಂದಕ್ಕೆ ಬೇರೆ ಬೇರೆ ದೃಷ್ಟಿಗಳು ಒಂದೊಂದು ಕಾಲದಲ್ಲಿ ಬರುತ್ತವೆ ಅಂತ. ಸಿಲ್ಕಿ ಹೇರ್ ಅದು ಬಹಳ ನೇರವಾಗಿದ್ದೇ ಇರುತ್ತೆ ಅಂತ. ಆ ಥರ ಮುಖಕ್ಕೆ ಪೊರಕೆ ಕಡ್ಡಿಗಳನ್ನು ಇಳಿಬಿಟ್ಟಂತೆ ಇರುವ ತಲೆ ಕೂದಲಲ್ಲಿ ಯಾವ ಸೊಗಸು ಅಂತ ನನಗಂತೂ ಅನಿಸೋದಿಲ್ಲ. ನಮ್ಮಲ್ಲಿ ಮೊದಲಿಂದಲೂ ಅರಾಲಂ ಚೂರ್ಣ ಕುಂತಲಂ, ಗುಂಗುರು ಕೂದಲು, ಪುಡಿ ಕೂದಲು ಚೆನ್ನಾಗಿರಬೇಕು ಅಂತಿದ್ದಿದ್ದು. ಇರಲಿ, ಅಲ್ಲಿ ಪಚ್ಚೈ ಅಂತಕ್ಕಂಥ ಒಂದು ವೇಷ ಸಾತ್ವಿಕ ವೇಷ ಅಂತ.
ಇನ್ನು ಋಷಿಗಳು, ಆಮೇಲೆ ಸಿದ್ಧರು, ಅಸಾಮಾನ್ಯವಾದ ಶಕ್ತಿಗಳನ್ನುಳ್ಳಂಥ ಅಲೌಕಿಕ ಪ್ರಭಾವ ಉಳ್ಳಂಥವರು, ಶೃಂಗಾರೇತರವಾದ ರೀತಿಯಲ್ಲಿ ಮಾಡ್ತಕ್ಕಂಥ ಚಟುವಟಿಕೆ ಉಳ್ಳವರು, ಅವರಿಗೆಲ್ಲ ಮಿನುಕ್ ಅಂತ ಹೇಳಿಬಿಟ್ಟು ಒಂದು ಬಣ್ಣದ ಹೊಳೆಯುವ ಅರಿಶಿಣದ ಬಣ್ಣ ಹಚ್ತಾರೆ ಮುಖಕ್ಕೆ. ಆಮೇಲೆ ಈ ರಾಜಸ ವರ್ಣಕ್ಕೆ ಎಲ್ಲ ಕತ್ತಿ ಅಂತ ಕರೀತಾರೆ. ಒಂದು ಸ್ವಲ್ಪ ಕೆಂಪು ಬಣ್ಣ, ಹಸಿರಿನ ಜೊತೆಗೆ ಎದ್ದು ಕಾಣುವಷ್ಟು ಕೆಂಪು ಇರುತ್ತೆ. ಆಮೇಲೆ ಕರಿ ಅಂತ ಒಂದು ಬರುತ್ತೆ, ಅಲ್ಲಿ ಕಪ್ಪು ಬಣ್ಣ ತಾಮಸ ಹೆಚ್ಚಾಗಿರುತ್ತೆ. ಅದರೊಳಗೂ ಈ ರಾಕ್ಷಸರು ಕೆಲವರು ಕರಿ ಅಂತ ಅನ್ನೋದು ಸಾಮಾನ್ಯವಾಗಿದ್ದರೆ, ಇನ್ನೂ ಹಸಿ ಹಸಿಯಾದ ರಾಕ್ಷಸರಿರ್ತಾರೆ. ಈಗ ರಾವಣಾಸುರ ಮೊದಲಾದವರು ಸುಸಂಸ್ಕೃತರಾದ ರಾಕ್ಷಸರು ಒಂದು ಮಟ್ಟಕ್ಕೆ. ಆದರೆ ಇವರು ಕಿಮ್ಮೀರ, ಬಕ, ಹಿಡಿಂಬ ಈ ಥರದವರು ಅಚ್ಚ ಕಾಡಿನವರು. ಅದಕ್ಕೆ ಕಟ್ಟು ಕರಿ ಅಂತ ಹೇಳ್ತಾರೆ, ಕಾಡು ಕರಿ ಅಂತ. ಯಕ್ಷಗಾನದಲ್ಲಿ ಬಣ್ಣ ಅಂತಂದರೆ ರಾಕ್ಷಸ ವೇಷ ಅಂತ. ಅದರೊಳಗೆ ರಾಜಬಣ್ಣ ಅಂದರೆ ರಾವಣ, ಕುಂಭಕರ್ಣ ಈ ಥರದವ್ರು ರಾಜಬಣ್ಣ. ಹಾಗಲ್ಲದೆ ಈ ಕಿಮ್ಮೀರ ಇರ್ಬೋದು, ಜಟಾಸುರ ಇರ್ಬೋದು, ಈ ಥರ ರಾಕ್ಷಸರು ಬಂದಾಗ ಅವ್ರನ್ನ ಕಾಡು ಬಣ್ಣ ಅಂತ ಕರೀತಾರೆ. ಇನ್ನು ಶೂರ್ಪಣಕ್ಕೆ, ತಾಟಕ್ಕೆ ಇಂಥದ್ದವ್ರಿಗೆ ಹೆಣ್ಣು ಬಣ್ಣ ಅಂತ. ಅದಕ್ಕೆ ಅವರಿಗೆ ಒಂದು ಬಕೆಟ್ಟಿನ ಆಕಾರದ ಕಿರೀಟ ಇಡ್ತಾರೆ, ಅದು ಬೇರೆಯೇ ಆದಂಥದ್ದು. ಹಿಂದೆ ದೊಡ್ಡದಾದಂಥ ಒಂದು ವರ್ತುಲಾಕಾರದ ಪ್ರಭಾವಳಿ ಇರುವಂತೆ ಮಾಡ್ತಾರೆ, ಕೇಸರಿ ತಟ್ಟಿ ಅಂತ ಕರೀತಾರೆ ಯಕ್ಷಗಾನದಲ್ಲಿ. ಆ ಥರದ ಕಿರೀಟ ಇಡೋದು ಎಲ್ಲ ಉಂಟು. ಅಲ್ಲಿ ನೋಡಿದ್ರೆ ನಿಮಗೆ ಮೋರ್ ಆರ್ ಲೆಸ್ ಯಕ್ಷಗಾನದಲ್ಲಿ, ಕಥಕಳಿಯಲ್ಲಿ ಎಲ್ಲ ಕಾಣೋದು ನಾಟ್ಯಶಾಸ್ತ್ರದ ಸ್ವರೂಪವೇ ಅಂತ ಗೊತ್ತಾಗುತ್ತೆ. ಅಂದರೆ ದ ರಿಯಲ್ ನಾಟ್ಯಶಾಸ್ತ್ರ ಇವತ್ತು ಈ ಸೋಕಾಳ್ ಭರತನಾಟ್ಯ, ಸೋಕಾಳ್ ಕಥಕ್ಕಲ್ಲಿರೋದಕ್ಕಿಂತ ಜಾಸ್ತಿ ಅಶಾಸ್ತ್ರೀಯ ಜಾನಪದ ಅಂತ ಯಾರಂತಾರೆ ಅದರೊಳಗಿದೆ. ವಸ್ತುತಃ ಅವು ನಿಜವಾಗಿ ಭರತನ ನಾಟ್ಯ ಪರಂಪರೆಯ ಒಂದು ಅಧಿಕೃತವಾದ ವಕ್ತಾರರು ಅಂತ ಹೇಳ್ಬೋದು, ಉತ್ತರಾಧಿಕಾರಿಗಳು ಅಂತ ಹೇಳ್ಬೋದು. ದುರ್ದೈವ ನಮ್ಮ ಡಾನ್ಸ್ ಸ್ಕೂಲ್ಗಳಲ್ಲಿ ನಾಜೂಕಾಗಿ ಕಲಿಯುವಂಥವ್ರಿಗೆ ಆ ಕಲೆಗಳ ಬಗ್ಗೆ ಅಂಥ ಆದರ ಇಲ್ಲ. ಈಚೆಗೆ ಸ್ವಲ್ಪ ಸಂಪರ್ಕ ಬೆಳೆದಿದೆ, ಇಂಟ್ರ್ಯಾಕ್ಷನ್ಸ್ ಎಲ್ಲ ನಡೀತಾ ಇದೆ. ಆದರೆ ಅದು ಉದ್ದಿಷ್ಟವಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅದೇನೋ ಒಂದು ಮಸಾಲೆ ಸೇರಿಸ್ಕೊಳ್ತಾರೆ, ಒಂದು ಪಾನಿಪುರಿನಲ್ಲಿ ಯಾವುದೋ ಒಂದು ಪುಡಿ ಹಾಕ್ತಾರೆ, ಒಂದು 25 ಪುಡಿಗಳು, ಅದರೊಳಗೆ ಇದು ಒಂದು ಅನ್ನೋತರ ಒಂದಿಷ್ಟು ಯಕ್ಷಗಾನ ಸ್ಪ್ರಿಂಕಲ್ ಮಾಡ್ತಾರೆ, ಒಂದಿಷ್ಟು ಅಟ್ಟಕಲ್ಲರಿಗೆ ಹೋಗ್ಬಿಟ್ಟಿದ್ರೂ ಕಠೋರವಾದ ಭಯಂಕರವಾದಂತಹ ಇದನ್ನು ಅಕ್ರೋಬ್ಯಾಟಿಕ್ಸ್ ಇವೆಯಲ್ಲ, ಮಾರ್ಷಲ್ ಆರ್ಟ್ಸ್ ಅಂತ ಕರೀತಾರಲ್ಲ, ಕಲರಿ ಪಯಟ್ಟು ಇಂಥದ್ದನ್ನೆಲ್ಲ ಕಲಿತಾರೆ. ಅಂದರೆ ರಸಭಾವದ ದೃಷ್ಟಿಯಿಂದ ಇವುಗಳನ್ನು ಗಮನಿಸಿಕೊಳ್ಳೋದು ಕಡಿಮೆ. ಇದನ್ನು ನೋಡಿದಾಗ ನಮಗೆ ಆ ಪಾತ್ರ ಸ್ವಭಾವಕ್ಕನುಸಾರವಾಗಿ ಮುಖವರ್ಣಿಕೆ ಮಾಡುವುದು ಏನು ಅಂತ ಗೊತ್ತಾಗುತ್ತದೆ. ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾನೆ. ಆ ಮೂಲಕವಾಗಿ ಯಥಾಜಂತು ಸ್ವಭಾವಂ ಸ್ವಂ ಪರಿತ್ಯಜ್ಯ ಅನ್ಯದೈಹಿಕಂ ತತ್ಸ್ವಭಾವಂ ಹಿ ಭಜತೆ ದೇಹಾಂತರ ಮುಪಾಶ್ರಿತ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋದ ಜೀವ ಆ ದೇಹದ ಆ ವ್ಯಕ್ತಿತ್ವವನ್ನು ಹೇಗೆ ತೋರ್ಪಡಿಸುತ್ತದೆಯೋ ಪರಕಾಯ ಪ್ರವೇಶ, ಹಾಗೆ ವೇಷೇಣ ವರ್ಣಕೈಶ್ಚೈವ. ವರ್ಣಕ ಅಂದರೆ ಈ ಮೇಕಪ್ ಕಲರಿಂಗ್ ಅಂತ. ವರ್ಣಕಂ ಪಿನಷ್ಟಿ ಅಂದರೆ ಮುಖಕ್ಕೆ ಮೈಗೆ ಎಲ್ಲ ಹಚ್ಕೊಳ್ಬೇಕಾಗಿರ್ತಕ್ಕಂಥ ಚಂದನ, ಈ ಬಗೆಯ ವೇಷಗಳ ಬಣ್ಣಗಳನ್ನು ಅವರು ಅರಿತಾ ಕೂತಿದ್ದಾರೆ ಅಂತ ಮೃಚ್ಛಕಟಿಕಾದಿಗಳಲ್ಲಿ ಬರ್ತದೆ. ನೋಡಿ, ವರ್ಣ ಅನ್ನೋದಕ್ಕೆ ಸಂಗೀತ ಅಂತ ಒಂದು ಉಂಟು, ವರ್ಣ ಅನ್ನೋದಕ್ಕೆ ಬಣ್ಣ ಅಂತ ಒಂದು ಉಂಟು, ವರ್ಣ ಅನ್ನೋದಕ್ಕೆ ಅಕ್ಷರ ಅಂತ ಬೇರೆ 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 ಅರ್ಥ ಉಂಟು. ಆಯಾ ಶಾಸ್ತ್ರಗಳಲ್ಲಿ ಆಯಾ ಕನೋಟೇಷನ್ಸಲ್ಲಿ ಬಳಸಬೇಕು ಅದನ್ನು. ಪರಭಾವಂ ಪ್ರಕೃತೆ ಯಸ್ಯ ವೇಷಂ ಸಮಾಶ್ರಿತ. ಹೀಗೆ ಆ ವೇಷಕ್ಕೆ ಒಂದು ಸಂಸ್ಕಾರ ಇದೆ, ವೇಷ ಪರಂಪರೆ ಇದೆ, ಅದನ್ನು ಹಾಕಿಕೊಂಡ ಮೇಲೆ ಆ ಭಾವ ಬರುತ್ತದೆ ಅಂತ. ಯಕ್ಷಗಾನ, ಕಥಕಳಿ ಇತ್ಯಾದಿಗಳಲ್ಲಿ ತುಂಬ ಹೊತ್ತು ಹಿಡಿಸುತ್ತದೆ ಆ ವೇಷ, ಆ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಕಥಕಳಿಯಲ್ಲೆಲ್ಲ ರಾಕ್ಷಸ ವೇಷ ಮಾಡಿಕೊಳ್ಳೋದಕ್ಕೆ 7 ಗಂಟೆಗಳ ಕಾಲ ಇರಬೇಕಾಗುತ್ತದೆ. ಈ ತೆಂಕಲ್ಲಿ ತುಂಬ ವಿಶೇಷ ಉಂಟು ಯಕ್ಷಗಾನದಲ್ಲಿ. ಅಲ್ಲಿ ಅವರು ಚುಟ್ಟಿ ಇಡುವುದು ಅಂತಂತಾರೆ. ಈ ರೌದ್ರ ಭೀಭತ್ಸವಾದಂಥ ರಾಕ್ಷಸ ಪಾತ್ರಗಳಿಗೆ, ಭಯಾನಕ ಪಾತ್ರಗಳಿಗೆ ಮುಖದ ಮೇಲೆ ಅವರು ಸುಣ್ಣ ಮತ್ತು ಅಕ್ಕಿ ಇಟ್ಟು ಬೆರೆಸಿದಂಥ ಒಂದು ಚುಟ್ಟಿ ಅಂತ ಇಡ್ತಾರೆ. ಚುಕ್ಕೆಯಾಗಿ ಇಟ್ಟು ಅದು ಮೊಣಗದ ಮೇಲೆ ಆ ಚುಕ್ಕೆ ಮೇಲೆ ಮತ್ತೊಂದು ಚುಕ್ಕೆ ಇಡ್ತಾ ಬರ್ತಾರೆ. ಅದು ಉದ್ದಕ್ಕೆ ಮುಳ್ಳಿನಂತೆ ಬೆಳೆಯುತ್ತದೆ. ಅದು 1 ಅಂಗುಲದಿಂದ 2 ಅಂಗುಲವರೆಗೂ ಮಾಡ್ತಾರೆ ಚುಟ್ಟಿನ. ಅದು ಆ ಕಲಾವಿದರ ತಾಳ್ಮೆ, ಕೌಶಲ, ಅದಕ್ಕೆ ಮುರಿಯದೇ ಬೀಳದೆ ಇಟ್ಕೋಬೇಕು. ಅದು ಒಣಗ್ತಾ ಇದ್ದಂತೆ ಇಡ್ತಾ ಹೋಗ್ತಾರೆ ಅದರ ಮೇಲೆ. ಅದು ಒಂಥರ ಬ್ರಿಕ್ ಬೈ ಬ್ರಿಕ್ ಬಿಲ್ಡಿಂಗ್ ದಿ ಹೌಸ್ ಅಂತಾರಲ್ಲ, ಆ ಥರ ಅವರು ಬಹಳ 1 ಮಿಲಿಮೀಟ್ರಷ್ಟು ಬೆಳೆಸ್ತಾ ಹೋಗಿ ಅದು ದೊಡ್ಡದಾಗಿ ಮಾಡ್ತಾರೆ. ಮುಖಕ್ಕೆಲ್ಲ ಮುಳ್ಳುಗಳ ಅಲಂಕಾರ ಮಾಡದಂತೆ. ಈಗೆಲ್ಲ ಅಷ್ಟು ತಾಳ್ಮೆ ಇಲ್ಲವಾಗಿದೆ. ಥರ್ಮೋಕೋಲು ಇತ್ಯಾದಿಗಳಲ್ಲಿ ಮಾಡ್ತಾರೆ, ಅದಷ್ಟು ಚೆನ್ನಾಗಿ ಕಾಣೋಲ್ಲ. ಕಥಕಳಿಯಲ್ಲಿ ಅಡಕೆ ಹಾಳೆ ಇತ್ಯಾದಿಗಳನ್ನೆಲ್ಲ ಕತ್ತರಿಸಿ ಆ ಮುಖದ ಎಕ್ಸ್ಟೆನ್ಷನ್ ಮಾಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ, ಸಣ್ಣ ಪುಟ್ಟ ಮುಖದ ಚಲನೆ ಮಾಡಿದ್ರು ದೂರದಲ್ಲಿದ್ದವರಿಗೆ ಕಾಣಬೇಕು ಅಂತಕ್ಕಂಥದ್ದು.
ಈ ರಾಕ್ಷಸ ಪಾತ್ರಗಳಿಗೆಲ್ಲ ಮೂಗಿನ ಮೇಲೆ ಹತ್ತಿ ಇಟ್ಟು ಹತ್ತಿಗೆ ಬಣ್ಣ ಹಾಕಿ ಮೂಗನ್ನು ಎದ್ದು ತೋರುವಂತೆ ಆ ವಿಕಾರವನ್ನು ಕಾಣಿಸುವಂತೆ ಮಾಡ್ತಾರೆ. ಈ ಥರದ್ದೆಲ್ಲ ಮಾಡಿ ಪಾತ್ರಕ್ಕೊಂದು ಅಲೌಕಿಕ ಸ್ವಭಾವವನ್ನು ಕಲ್ಪಿಸ್ತಾರೆ. ಒಮ್ಮೆ ಆ ಅಲೌಕಿಕ ಸ್ವಭಾವ ಬಂದಾಗ ನಮಗೆ ಅದು ಅತಿಲೋಕವಾದದ್ದು. ಉದಾಹರಣೆಗೆ ಸಮವಕಾರ, ಡಿಮ ಮೊದಲಾದ ದಶರೂಪಕ ಪ್ರಕಾರದಲ್ಲಿ ಸಮವಕಾರ ಹೆಚ್ಚು ದೇವಾನುದೇವತೆಗಳ ಚಟುವಟಿಕೆಯಿಂದ ಕೂಡಿದ್ದು, ಡಿಮದಲ್ಲಿ ಅದೇ ರೀತಿ ಅದರಲ್ಲಿ ಸ್ವಲ್ಪ ರೌದ್ರ ಭಯಾನಕ ಸನ್ನಿವೇಶಗಳು ಹೆಚ್ಚು. ಈಗ ಸಮುದ್ರ ಮಥನ ಆ ಕಥೆ ಅದು ಒಂದು ಸಮವಕಾರ ಆದರೆ, ತ್ರಿಪುರಾಸುರ ಸಂಹಾರ ಡಿಮ ಅದು ಇನ್ನೊಂದು ಬಗೆಯ ರುದ್ರಭೀಕರವಾದಂಥ ಪ್ರಸಂಗ. ಅದಕ್ಕೆ ತಕ್ಕಂಥ ವೇಷಗಳು ಹಾಗೆಲ್ಲ ಇರಬೇಕು. ಯಕ್ಷಗಾನವನ್ನು, ತೆಂಕತಿಟ್ಟಿ ಯಕ್ಷಗಾನವನ್ನು, ಕಥಗಳಿನ ನೋಡಿದಾಗ ಆ ರಾಕ್ಷಸ ವೇಷಗಳಿಗೆ ಯಾವ ವೈಭವ ಇರುತ್ತದೆ ಅಂತ ಗೊತ್ತಾಗುತ್ತೆ. ಅವುಗಳು ಸುಮ್ಮನೆ ವೇದಿಕೆಗೆ ಬಂದುಬಿಟ್ರೆ ಸಾಕು, ಒಂದು ಅಲೌಕಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಅಂಥದ್ದು ಭರತನಲ್ಲಿ ವಿವಕ್ಷಿತವಾದದ್ದು. ಮತ್ತು ಆ ಭಯಾನಕವಾದ ಆವರಣವನ್ನು ನಿರ್ಮಾಣ ಮಾಡುವ ಪಾತ್ರಗಳಿಗೆ ಹೆಚ್ಚಿನ ಮಾತುಗಳಾಗಲಿ, ಹೆಚ್ಚಿನ ಭಾವಾಭಿವ್ಯಕ್ತಿಯ ಅವಕಾಶವಾಗಲಿ ಇರೋಲ್ಲ. ಅವುಗಳ ಅಸ್ತಿತ್ವ ಏನಿದೆ, ಮುಖ್ಯ ಸ್ಥಾಯಿ ಭಾವ ಆ ರೀತಿಯಾಗಿ ಮುಖವರ್ಣಿಕೆ ಇರುತ್ತೆ. ಆದರೆ ಪ್ರಧಾನ ನಾಯಕ ಪಾತ್ರ ಮತ್ತು ಉಪನಾಯಕ ಇತ್ಯಾದಿ ಪಾತ್ರ ಮಾಡುವವರಿಗೆ ಮುಖವರ್ಣಿಕೆ ಕಡಿಮೆ ಇರುತ್ತದೆ. ಅವುಗಳು ದೈವತ್ವಕ್ಕೆ ಹತ್ತಿರ, ಮನುಷ್ಯತ್ವಕ್ಕೆ ದೂರವಲ್ಲ, ಆ ಥರ ಇರುತ್ತವೆ. ಅದರಿಂದ ಮುಖದ ಅಭಿನಯಗಳು ಚೆನ್ನಾಗಿ ಗೊತ್ತಾಗುತ್ತದೆ. ಇದು ಒಂದು ಆಪ್ಟಿಮಮ್ ಬ್ಯಾಲೆನ್ಸ್ ಅಂತೀವಲ್ಲ, ಆ ಥರ ಮಾಡಿಕೊಂಡಿದ್ದಾರೆ. ಇದು ಯಕ್ಷಗಾನ ಕಥೆಗಳಿರುವಂಥದ್ದು. ಭರತನಲ್ಲೂ ಹೆಚ್ಚು ಕಡಿಮೆ ಆ ಬಗೆಯಲ್ಲೇ ನಾವು ನೋಡ್ತೀವಿ. ಅದಾದ ಮೇಲೆ ಪ್ರಾಣ ಮತ್ತು ಪ್ರಾಣವಿಲ್ಲದ ಆ ವಸ್ತುಗಳನ್ನು ಎಲ್ಲವನ್ನೂ ಕೂಡ ನೋಡಿಕೊಳ್ಳಬೇಕು, ಅವುಗಳನ್ನು ರಂಗಸ್ಥಳಕ್ಕೆ ತರಬೇಕು ಅಂತ ಕೂಡ ಹೇಳ್ತಾನೆ. ಇದು ಸ್ವಲ್ಪ ಮುಂದಿನ ಪ್ರಕರಣದಲ್ಲಿ ಬರಬೇಕಾದದ್ದು, ಅದನ್ನು ಅಲ್ಲಿಯೇ ಭರತ ಹೇಳೋದಕ್ಕೆ ಹೋಗ್ತಾನೆ. ಅಂದರೆ ಪ್ರಾಣ ಇರತಕ್ಕಂಥ ವಸ್ತುಗಳು, ಪ್ರಾಣ ಇಲ್ಲದೆ ಇರತಕ್ಕಂಥ, ಪ್ರಾಣ ಇರತಕ್ಕಂಥವು ವ್ಯಕ್ತಿಗಳು ಮತ್ತು ಕೆಲವು ಜೀವಿಗಳು, ಜಂತುಗಳು ಅಂತಾರಲ್ಲ, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಆ ಥರದ್ದು ಬರ್ಬೋದು. ಪ್ರಾಣ ಇಲ್ಲದೆ ಇರೋದಂದರೆ ಸ್ಥಾವರಾದಿಗಳು, ಮರ ಗಿಡ ಇತ್ಯಾದಿಗಳು. ಪ್ರಾಣ ಇದ್ದರೂ ಅದು ಸ್ಥಾವರ. ಇನ್ನು ಪ್ರಾಣವೇ ಇಲ್ಲದೆ ಸ್ಥಾವರವಾಗಿರ್ತಕ್ಕಂಥ ಬಿಲ್ಡಿಂಗ್ಸ್ ಇತ್ಯಾದಿಗಳು, ಇವುಗಳು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ದೇವತೆಗಳಿಗೆಲ್ಲ ಬೇರೆ ಬೇರೆ ವಿಧವಾದಂಥ ಬಣ್ಣಗಳನ್ನು ಹೇಳಿದ್ದಾರೆ. ಇದನ್ನು ಸ್ವಲ್ಪ ಗಂಭೀರವಾಗಿ ನಾವು ನೋಡಬೇಕಾಗುತ್ತದೆ. ಯಾಕೆಂತಂದರೆ ತುಂಬ ಜನ ನಮ್ಮಲ್ಲಿ ಈ ಜಾತಿ ವರ್ಣ ಅದಕ್ಕೆ ತಕ್ಕಂತೆ ಬಣ್ಣಗಳು ಮಾಡಿದ್ದಾರೆ ಅಂತ, ದೇವತೆಗಳಲ್ಲಿ ಆ ವ್ಯತ್ಯಾಸ ಮಾಡಿದ್ದಾರೆ, ಅದನ್ನು ನಾವು ನೋಡಬೇಕು. ಹಾಗಾಗಿ ಇದು ತುಂಬ ಡಿಸ್ಕ್ರಿಮಿನೇಷನ್ ಅನ್ನೋದನ್ನೇ ಇಟ್ಕೊಂಡು ಮಾಡಿದಂಥದ್ದು ಅಲ್ಲ ಅಂತ. ನಾಟ್ಯಧರ್ಮ ಪ್ರವೃತ್ತಂತೂ ಜ್ಞೇಯಂ ತತ್ ಪ್ರಕೃತಿ ಸ್ಥಿತಂ ಸ್ವವರ್ಣಮಾತ್ಮನಶ್ಚಾದ್ಯಂ ವರ್ಣಕೈರ್ ವೇಷ ಸಂಶ್ರಯಿ. ಇದನ್ನು ನಾವು ನೋಡಿದ್ವಿ. ಪರಭಾವಂ ಪ್ರಕೃತೆ ಯಸ್ಯ ವೇಷಂ ಸಮಾಶ್ರಿತ ದೇವದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗಾಹ ಪ್ರಾಣಿಸಂಜ್ಞಾ ಸ್ಮೃತಾ ಹೇತೆ ಜೀವಬಂಧಶ್ಚ ಯೇ ಪರೆ ಸ್ತ್ರೀಭಾವ ಪರ್ವತ ನದ್ಯ ಸಮುದ್ರ ವಾಹನಾನಿ ಚ. ಈಗ ಕೆಲವು ನದಿಗಳಿಗೆ ಸ್ತ್ರೀತ್ವವನ್ನು ಆರೋಪಿಸೋದುಂಟು, ಪರ್ವತಗಳಿಗೆ ಪುರುಷತ್ವವನ್ನು ಆರೋಪಿಸೋದುಂಟು, ಬಳ್ಳಿಗಳಿಗೆ ಸ್ತ್ರೀತ್ವವನ್ನು, ಹೀಗೆಲ್ಲ ಉಂಟು ಅದು. ಆಮೇಲೆ ಈ ರಂಗಸ್ಥಳದಲ್ಲಿ ಧ್ವಜಗಳು, ರಥಗಳು ಇತ್ಯಾದಿ ಎಲ್ಲವೂ ಕೂಡ ಬರಬಹುದು. ಅಲ್ಲಿ ಚಲನೆ ಇದೆ ಎಂದ ಮಾತ್ರಕ್ಕೆ ಅವು ಪ್ರಾಣ ಇದೆ ಅಂತ ಅಲ್ಲ ಅಂತೆಲ್ಲ ಹೇಳ್ತಾನೆ. ಆಮೇಲೆ ವರ್ಣಾನಾಂ ವಿಧಿಂ ಜ್ಞಾತ್ವ ವಯಃ ಪ್ರಕೃತಿಮೇವಚ ಕುರ್ಯಾದಂಗಸ್ಯ ರಚನಾಂ ದೇಶ ಜಾತಿ ವಯಸ್ಥಿತಂ ದೇವಾ ಗೌರಾಸ್ತು. ದೇವತೆಗಳು ಸಾಮಾನ್ಯವಾಗಿ ಬಿಳುಪು ಪ್ರಧಾನವಾಗಿರಬೇಕು, ಸತ್ವಕ್ಕೆ ಅಂತ. ಯಕ್ಷಾಶ್ಚ ಅಪ್ಸರಸಶ್ಚೈವ ರುದ್ರಾರ್ಕ ದ್ರುಹಿಣ ಸ್ಕಂದಾ ತಪನೀಯ ಪ್ರಭಾ ಸ್ಮೃತಾ. ಇನ್ನು ಯಕ್ಷರು, ಅಪ್ಸರೆಯರು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಬ್ರಹ್ಮ, ಸ್ಕಂದ ಇವರನ್ನೆಲ್ಲರನ್ನೂ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ತೋರಿಸಬೇಕು ಅಂತ. ಅಂದರೆ ಒಂದು ಮಟ್ಟದ ರಜಸ್ಸಿದೆ ಅಂತನ್ನುವ ಸೂಚನೆಯನ್ನು ಹಾಗೆ ಮಾಡ್ತಕ್ಕಂಥದ್ದು. ಆಮೇಲೆ ಸೋಮೋ ಬೃಹಸ್ಪತಿ ಶುಕ್ರೋ ವರುಣ ತಾರಕಾಗಣ ಸಮುದ್ರ ಹಿಮವದ್ಗಂಗಾ ಶ್ವೇತಾಹೇ ಸ್ಯುಹು. ಇನ್ನು ಬಿಳುಪು, ಅಪ್ಪಟ ಬಿಳುಪಿನಲ್ಲಿ ತೋರಿಸಬೇಕಾಗಿರ್ತಕ್ಕಂಥದ್ದು ಚಂದ್ರ, ಬೃಹಸ್ಪತಿ, ಶುಕ್ರ, ವರುಣ, ಬಲರಾಮ, ನಕ್ಷತ್ರ, ಸಮುದ್ರ, ಹಿಮವಂತ, ಈ ಥರದ್ದು ಅಂತ. ಇಲ್ಲಿ ನೋಡಿ, ಗೌರ ಅಂತನ್ನುವುದಕ್ಕೂ ದೇವತೆಗಳು ಗೌರವರ್ಣ ಅನ್ನೋದಕ್ಕೂ ಇಲ್ಲಿ ಶ್ವೇತವರ್ಣ ಅನ್ನೋಕ್ಕೂ ಒಂದು ವ್ಯತ್ಯಾಸ ಇದೆ. ಅಮರಕೋಶದಲ್ಲಿ ಗೌರ, ಶ್ವೇತ, ಧವಲ, ಸಿತ, ಅವಧಾತ ಎಲ್ಲವನ್ನೂ ಒಂದೇ ಪರ್ಯಾಯ ಪದ ಅಂದಿದ್ದಾರೆ. ಗೌರ ಅನ್ನೋದಕ್ಕೆ ಒಂದು ಬಗೆಯ ಪ್ಲೆಸೆಂಟ್ ಆಗಿರ್ತಕ್ಕಂಥ ಪ್ರೆಸೆಂಟಬಲ್ ಆದ ಫೇರ್ ಅಂತನ್ನುವ ಹೇಳಬಹುದಾದ ಬಣ್ಣ ಅಂತ ಅನಿಸುತ್ತೆ. ಅಂದರೆ ಸುಣ್ಣ ತೊಗೊಂಡು ಬಂದು ಬಳದಂತೆ ಅಲ್ಲ,
ಆದರೆ ಬಲರಾಮ ಎಲ್ಲರಿಗಿಂತ ಹೆಚ್ಚು ಬೆಳಪವನು ಅಂತ ಮತ್ತೆ ಬರುತ್ತೆ. ಹಿಮವಂತ ಅಂತೂ ಹಿಮ ಆಚ್ಛಾದಿತವಾದದ್ದು. ನದಿಗಳು, ಸಮುದ್ರ ಎಲ್ಲ ಬೆಳ್ಳಗೆ ಆ ನೊರೆಯನ್ನೆಲ್ಲ ಕಕ್ಕತ್ವೆ. ನಕ್ಷತ್ರ, ಚಂದ್ರ. ಇನ್ನು ಜ್ಯೋತಿಷಾಸ್ತ್ರದ ಪ್ರಕಾರ ದೇವಗುರು, ರಾಕ್ಷಸಗುರು ಇವರೆಲ್ಲ ಬೆಳಪು. ಬೃಹಸ್ಪತಿ ಗೋಮೇಧಿಕ ವರ್ಣ, ಅದು ಒಂದು ಸ್ವಲ್ಪ ಟಚ್ ಆಫ್ ಯೆಲ್ಲೋ ಕಲರ್ ಇರುತ್ತದೆ, ಆದರೂ ಅದು ಬೆಳುಪಿಗೆ ಬರುತ್ತದೆ. ಇನ್ನು ಶುಕ್ರ ಅಂತೂ ವಜ್ರ, ಆತನ ಪ್ರಾತಿನಿಧಿಕವಾದಂಥ ರತ್ನ, ಬೆಳುಪು ಅಂತಲೇ ಶುಕ್ರನಿಗೆ ಶುಕ್ಲ ಬಿಳುಪು, ಅದು ಶುಕ್ರವೂ ಹೌದು ಅಂತ ಹೇಳ್ತಾರೆ. ಅಂದರೆ ಈಗ ರಾಕ್ಷಸ ಗುರುವಾಗಿದ್ದರೂ ಅವನು ಬೆಳ್ಳಗಿರ್ತಾನೆ, ದೇವಗುರುವಾಗಿದ್ದರೂ ಒಂದು ಶೇಡ್ ಕಡಿಮೆ ಇರ್ತಾನೆ. ಆಮೇಲೆ ದೇವತೆಗಳೇ ಆದಂಥ ಆದಿತ್ಯರು, ರುದ್ರರು, ಅವರಿಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ, ಅಂದರೆ ಯೆಲ್ಲೋ, ಗೋಲ್ಡನ್ ಯೆಲ್ಲೋ ಕಲರ್ ಅಂತ. ಅಂಗಾರಕ ಅವನು ರಕ್ತವರ್ಣ. ಇನ್ನು ಬುಧ ಅವನು ಪೀತವರ್ಣ, ಕೆಲವು ಕಡೆ ಅದನ್ನು ಹರಿದ್ವರ್ಣ ಅಂತ ಕೂಡ ಹೇಳೋದುಂಟು. ಅಗ್ನಿ ಜಾಜ್ವಲ್ಯಮಾನವಾದಂತಹ ಹಳದಿ ಮತ್ತು ಬಂಗಾರದ ಬಣ್ಣ ಅದು ಇರ್ತಕ್ಕಂಥದ್ದು. ನರನಾರಾಯಣರಿಬ್ಬರು ಶ್ಯಾಮವರ್ಣ, ಅದು ಹಸಿರಾಗ್ಬೋದು, ನೀಲಿ ಆಗ್ಬೋದು, ಕಪ್ಪಾಗ್ಬೋದು. ಈ ಮೂರಕ್ಕೂ ಎಷ್ಟೋ ಬಾರಿ ಶ್ಯಾಮ, ಎಷ್ಟೋ ಬಾರಿ ನೀಲ ಅಂತ ಕೂಡ ಹೇಳ್ತಾರೆ. ಅಂದರೆ ನರನಾರಾಯಣರು ದೇವತೆಗಳೇ ಆದರೂ, ದೇವರ್ಷಿಗಳೇ ಆದರೂ ಕೂಡ ಅವ್ರ ಬಣ್ಣ ಹೀಗಿರುತ್ತೆ. ಅಂದರೆ ನಾವು ಎಷ್ಟೋ ಬಾರಿ ವೆಸ್ಟರ್ನ್ ಸ್ಕಾಲರ್ಸು ಎಲ್ಲ ನೋಡಿ ಪೂರ್ಣವಾಗಿ ಕಾಣಿಸ್ತಕ್ಕಂಥದ್ದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಗಲಾಟೆ ಮಾಡ್ತಾರೆ. ಅದರ ಆಳದಲ್ಲಿ ಈ ಗುಣಗಳು ಕೆಲಸ ಮಾಡ್ತಾ ಇವೆ ಅಂತ. ಗುಣಗಳು ಜನ್ಮನಾ ಬರಬಹುದು, ಜನ್ಮ ಅಲ್ಲದೇನೂ ಬರಬಹುದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಗೀತೆಯಲ್ಲಿ ಹೇಳ್ದ, ಜನ್ಮಕರ್ಮ ವಿಭಾಗಶಃ ಅಂತ ಹೇಳಿಲ್ಲ. ಆದರೆ ಶಂಕರಾದಿ ಎಲ್ಲ ಆಚಾರ್ಯರು ಗುಣ ಅನ್ನುವಲ್ಲಿ ಜನ್ಮಪ್ರಾಪ್ತ ಗುಣಾಹ ಅಂತಂತಾರೆ. ಅದು ನನಗಷ್ಟಾಗಿ ಒಪ್ಪಿಗೆ ಆಗೋಲ್ಲ. ಜನ್ಮವೂ ಒಂದು ಕಾರಣ ಇರಬಹುದು, ಪರಿಸರದಿಂದ ಬಂದಂಥದ್ದು ಮತ್ತು ಎಷ್ಟೋ ಕಾರಣ ಇರ್ತದೆ. ಇರಲಿ, ಇಲ್ಲಿ ಒಂದು ಸಾಂಕೇತಿಕವಾದ ರಂಗಭೂಮಿ ಎನ್ನುವುದನ್ನು ಮರೆಯಬಾರದು. ಇದರ ರಿಯಲಿಸ್ಟಿಕ್ ಅಂತ ನೋಡಿಕೊಂಡು ಏನೇನೋ ಅಬದ್ಧಗಳನ್ನು, ಯಾವ್ಯಾವುದೋ ಅಪಸವ್ಯಗಳನ್ನೆಲ್ಲ ಮಾಡಿದ್ದಾರೆ. ಲೆಫ್ಟಿಸ್ಟ್ಗಳ ಆ ಒಂದು ಬೆಂಕಿಗೆ ಬೇಕಾದಷ್ಟು ಪೆಟ್ರೋಲ್ ಸುರಿದಿದ್ದಾರೆ. ಇನ್ನು ಯಕ್ಷ, ಗಂಧರ್ವ, ಭೂತ, ಪನ್ನಗ, ವಿದ್ಯಾಧರ, ಪಿತೃ ದೇವತೆಗಳು, ವಾನರರು ಇತ್ಯಾದಿಗಳೆಲ್ಲ ನಾನಾ ವರ್ಣೋಪೇತರು ಅಂತ. ನಿಮ್ಮ ಖುಷಿ ಕಂಡಂತೆ ಲೋಕವನ್ನು ನೋಡಿಕೊಂಡು ಮಾಡಿ ಅಂತ. ಈ ಥರದ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ಲೋಕವನ್ನು ನೋಡಿದ್ವೊಂದಷ್ಟು, ಕಲ್ಪನೆಯಿಂದ ಮಾಡಿದ್ವೊಂದಷ್ಟು, ತತ್ವಾಧಾರಿತವಾದದ್ದು ಒಂದಷ್ಟು, ಈ ಥರದ್ದೆಲ್ಲ ಸೇರಿಕೊಂಡಿರುತ್ತೆ. ಆಮೇಲೆ ಬೇರೆ ಬೇರೆ ಪ್ರಾಂತದವರುಗಳು ಹೇಗೆ, ಉತ್ತರ ಕುರು, ಹಿಮಾಲಯಕ್ಕೆ ಹತ್ತಿರ ಇರತಕ್ಕಂಥ ಪ್ರಾಂತ, ಅವರು ಕನಕಪ್ರಭಾನ್ವಿತಾ, ಗೋಲ್ಡನ್ ಕಲರ್ಸ್ ಅವರಿಗೆ ಉಂಟು. ತೇಪಿ ಕನಕಪ್ರಭಾ, ಭದ್ರಾಶ್ವ ಪುರುಷಾ ಶ್ವೇತಾ, ಭದ್ರಾಶ್ವ ವರ್ಷ ಅಂತ, ಭರತ ವರ್ಷ, ಕಿಂಪುರುಷ ವರ್ಷ, ಈ ಥರದ್ದೆಲ್ಲ ಉಂಟಲ್ಲ, ಇಳಾವರ್ತ, ಈ ಬಗೆಯಲ್ಲೆಲ್ಲ ಬೇರೆ 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 ವರ್ಷಗಳು. ಅದರೊಳಗೆ ಒಂದು ಭದ್ರಾಶ್ವ ಅಂತ, ಅಲ್ಲಿರತಕ್ಕಂಥವ್ರು ಬೆಳ್ಳಗಿದ್ದಾರೆ ಅಂತ. ಕೇತುಮಾಲೆ ನರಾ ನೀಲ, ಕೇತುಮಾಲ ವರ್ಷದಲ್ಲಿರ್ತಕ್ಕಂಥ ಮನುಷ್ಯರಾದರೆ ನೀಲವರ್ಣ, ಇವರೆಲ್ಲ ಭೂಮಿಯವರೇನೆ. ಗೌರಾ ಶೇಷೇಶು ಕೀರ್ತಿತ, ಇನ್ನು ಮಿಕ್ಕ ಕಡೆ ಇರ್ತಕ್ಕಂಥವರೆಲ್ಲ ಭರತವರ್ಣ, ಭರತ ವರ್ಷ ಸೇರಿದಂತೆ ಎಲ್ಲರೂ ಬೆಳ್ಳಗಿರ್ತಕ್ಕಂಥವ್ರು. ಅಂದರೆ ಗೌರ ಅಂದರೆ ಫೇರ್ ಕಲರ್ ಅಂತ ಮಾಡಿ ನಾವು ಹೇಳ್ಬೋದಾದರೆ ಒಳ್ಳೆ ಪಾಲಿಶ್ಡ್ ವೀಟಿಶ್ ಕಲರ್ ಅಂತ ಅನ್ಬೋದು. ನಾನಾವರ್ಣಾ ಸ್ಮೃತಾ ಭೂತಾ ಗಂಧರ್ವ ಯಕ್ಷ ಪನ್ನಗಾ. ಪುನಶ್ಚ ಭಾರತೇ ವರ್ಷೆ ತಾನ್ಸ್ತಾನ್ ವರ್ಣಾನ್ ನಿಬೋಧತ ರಾಜಾನಃ ಪದ್ಮವರ್ಣಾಸ್ತು. ಇಲ್ಲಿ ನಮ್ಮ ದೇಶಕ್ಕೆ ಬಂದರೆ ರಾಜರುಗಳಿಗೆ ಒಂದು ಬಗೆಯ ಕೆಂಪು ಬಣ್ಣ ಪದ್ಮವರ್ಣ, ಗೌರಾಹ ಶ್ಯಾಮಾಸ್ತತೇವಚ, ಅಲ್ಲಿ ಶ್ಯಾಮವರ್ಣ ಇರ್ಬೋದು, ಗೌರವರ್ಣವೂ ಇರಬಹುದು. ಏಚಾಪಿ ಸುಖಿನೋ ಮರ್ತ್ಯಾ ಗೌರಾಃ ಕಾರ್ಯಾಸ್ತು ವೈಭೂತೈ. ಯಾರು ತುಂಬ ಸುಖಪುರುಷರು ಅವರು ಫೇರ್ ಕಲರ್ ಆಗಿರ್ತಾರೆ. ಬಹಳ ನಿಜವಲ್ವ? ನನಗೆ ಒಂದು ಸಂದರ್ಭ ನೆನಪಾಗುತ್ತೆ. ನನ್ನ ಅಡ್ವೊಕೇಟ್ ಮಿತ್ರರೊಬ್ಬರು ಈಚೆಗೆ ಯಾವುದೋ ಒಂದು ಪ್ರಾಂತದ ಎಲೆಕ್ಷನ್ನಲ್ಲಿ ಅಲ್ಲಿಯ ರಾಜಕೀಯ ವ್ಯಕ್ತಿಗಳಿಗೆ ನಾಮಿನೇಷನ್ಗೆ ಹೋಗಬೇಕಾಯಿತು. ಅವರು ಈ ಹೊತ್ತಿನ ಒಕ್ಕಲಿಗರು ಅನ್ನುವಂಥ ಒಂದು ಜಾತಿಗೆ ಸೇರಿದವರು. ಅಲ್ಲಿ 3 ತಲೆಮಾರು ಆ ನಾಮಿನಿ ಯಾರಿದ್ದಾರೆ ಅವರು ನಾಮಿನೇಟ್ ಮಾಡಿಸ್ಕೊಳ್ಳೋರು, ಅವರ ತಂದೆ ತಲೆಮಾರು, ಅವರ ತಾತನ ತಲೆಮಾರು, ಆಮೇಲೆ ಆತನ ಮಗಳು, ಮೊಮ್ಮಗಳು, ಹೀಗೆ ಆಲ್ಮೋಸ್ಟ್ ಒಂದು 6 ತಲೆಮಾರಿತ್ತಂತೆ. ಆತ ನನ್ನ ಸ್ನೇಹಿತ ಹೇಳಿದ್ದು, ಅಷ್ಟು ಜನರನ್ನು ನಿಲ್ಲಿಸಿ ನೋಡಿದ್ರೆ ಒಂದು ಕಪ್ಪಿನಿಂದ ಒಳ್ಳೆ ಥಳಥಳ ಹೊಳೆಯುವಂಥ ಬಿಳುಪಿನವರೆಗೆ ಅಪ್ಪಟ ಹಳ್ಳಿಯ ಗೌಡತಿಯಿಂದ ಮೊದಲುಗೊಂಡು ಅಲ್ಟ್ರಾ ಮಾಡರ್ನ್ ನವನಾಗರಿಕವಾದಂಥ ಯಾವುದೋ ಒಂದು ವೆಸ್ಟರ್ನ್ ಹುಡುಗಿವರೆಗೆ ಎಲ್ಲ ಥರದ್ದು ಕಾಣಿಸ್ತಾ ಇತ್ತು. ನೋಡಿದಾಗ ಹುಟ್ಟಿಗೆ ಏನು ಬೆಲೆ, ಜಾತಿಗೆ ಏನು ಬೆಲೆ, ಅವರವ್ರು ಬಳಸ್ಕೊಳ್ತಕ್ಕಂಥ ಸಂಸ್ಕಾರಗಳು, ಪ್ರಸಾಧನಗಳು ಇವೆಲ್ಲ ಹೇಗೆ ಬರ್ತಾ ಹೋಗುತ್ತೆ. ಪಾಪ 3 ಹೊತ್ತು ಬಿಸಿಲಿನಲ್ಲೇ ಇದ್ದು ಗೇಯ್ಮೆ ಮಾಡ್ತಾ ಇರ್ತಕ್ಕಂಥ ತಲೆಮಾರಿನ 3ನೇ
ತಲೆಗೆ ಬಂದಂಥದ್ದು ಈತ. ಅವರಿಗೆ ಒಂದು ಬೇರೆ ರೀತಿಯಾದಂಥ ನಡವಳಿಕೆ ಎಲ್ಲ ಬಂದಿದೆ. ಆತನ ಮೊಮ್ಮಗಳು ವಿದೇಶದಲ್ಲೇ ಹುಟ್ಟಿ ವಿದೇಶದಲ್ಲೇ ಬೆಳೀತಕ್ಕಂಥದ್ದು. ಎಲ್ಲರೂ ಮದುವೆ ಆಗಿರೋದು ಒಂದೇ ಜಾತಿಯಲ್ಲೇ. ಆದರೆ ಬಣ್ಣ ಹೇಗೆ ಬದಲಾಗುತ್ತೆ ಅಂತ. ನಮ್ಮವರೇನೆ ಒಂದು 4-5 ತಿಂಗಳು ವಿದೇಶದಲ್ಲಿದ್ದರೆ, ಎಲ್ಲೋ ಕೆನಡಾದಲ್ಲೋ ಅಥವಾ ಎಲ್ಲೋ ಸ್ಕಾಂಡಿನೇವಿಯನ್ ಕಂಟ್ರೀಸಲ್ಲೋ ಇದ್ದು ಬಂದರೆ ಸುಮಾರು ಬಣ್ಣ ಬೆಳಪಾಗಿರುತ್ತೆ. ಇಲ್ಲಿಗೆ ಬಂದಮೇಲೆ ಮತ್ತೆ ಕಪ್ಪು ಆಗ್ಬೋದು, ಅದು ಬೇರೆ ಸಂಗತಿ. ಅದಕ್ಕೆ ಎಷ್ಟೋ ಜನ ಬಿಸಿಲಿರೋಕ್ಕೆ ಇಷ್ಟಪಡೋದು. ನನಗೆ ಪರಿಚಿತರಂಥ ನರ್ತಕಿಯರು ಅವರೆಲ್ಲ ಅಂತೂ 3 ಲೋಷನ್ಗಳು ಪಾಷನ್ಗಳು ಹಚ್ಚಿಕೊಂಡು ಅದರ ಮೇಲೆ ಬುರ್ಕಾ ಒಂದು ಹಾಕ್ಕೊಳ್ಳೋದು ಬಾಕಿ, ಅಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ಕೋತಾರೆ ಪಾಪ ಚರ್ಮವನ್ನು. ಕಂಡಾಗ ಗೊತ್ತಾಗುತ್ತದೆ ಇದು ಹಾಗೆ ಅಂತ. ಅಂದರೆ ಎಷ್ಟು ಮಾತ್ರದ್ದು ಜಾತಿಯಿಂದ ಬರುತ್ತದೆ, ಎಷ್ಟು ಮಾತ್ರದ್ದು ಈ ಸಂಸ್ಕಾರದ ನೀತಿಯಿಂದ ಬರುತ್ತದೆ ಅಂತ ನೋಡಿದಾಗ ರಾಜರಲ್ಲೂ ಆ ಥರದವರು ಇದ್ದಾರೆ ಅಂತನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತದೆ. ಒಟ್ಟಲ್ಲಿ ಸುಖಪುರುಷರು ಫೇರ್ ಕಲರಲ್ಲಿ ಇರ್ತಾರೆ, ಫೇರ್ ಆ್ಯಂಡ್ ಲವ್ಲಿ. ಕುಕರ್ಮಿಣೋ ಗ್ರಹಗ್ರಸ್ತಾ ವ್ಯಾಧಿತಾಶ್ಚಾಪಿ. ಇನ್ನು ಪಾಪ ದೀನವಾದಂಥ ಕೆಲಸ ಮಾಡೋರು, ರೋಗಿಷ್ಠರಾದಂಥವರು, ಶ್ರಾಂತರಾದವರು, ಅವರಿಗೆ ಬಣ್ಣ ಮಾಸುತ್ತದೆ. ಅಸಿತಾಹ. ಈಗ ಋಷಿಯಶ್ಚೈವ ಕರ್ತವ್ಯ ನಿತ್ಯಂತೂ ಬದರ ಪ್ರಭಾಹ. ಈ ಋಷಿಗಳನ್ನು ಎಲಚಿ ಹಣ್ಣಿನ ಬಣ್ಣದಲ್ಲಿ ಏರಿಸಿ ಅಂತ. ಎಲಚಿ ಹಣ್ಣು ಒಂದು ಹಳದಿ ಬಣ್ಣದಿಂದ ಕೆಂಪು ಬಣ್ಣದವರೆಗೆ, ಟೊಮೆಟೊ ಬಣ್ಣದವರೆಗೆ ಇರುತ್ತೆ. ಆ ಥರದ ಯಾವುದೋ ಒಂದು ನೋಡಿಕೊಳ್ಳಿ ಅಂತ. ತಪಸ್ಥಿತಾಶ್ಚರ್ಷೆಯೋ ನಿತ್ಯಮೇವ ಅಸಿತಾ ಬುಧೈಹಿ. ತುಂಬ ತಪಸ್ ಮಾಡೋರು ಒಣಗ್ಕೊಂಡು ಕಪ್ಪಿಗೆ ಇರ್ತಾರೆ, ಅದನ್ನು ನೋಡಿಕೊಳ್ಳಿ ನೀವು. ಕಾರಣ ವ್ಯಪದೇಶೇನ ತಥಾ ಚಾತ್ಮೇಚ್ಛೆಯ ಪುನಃ ವರ್ಣಸ್ತತ್ರ ಪ್ರಕರ್ತವ್ಯೋ ದೇಶಜಾತಿ ವಶಾನುಗ. ನಿಮ್ಮ ಪ್ರಿಫರೆನ್ಸಸ್ ಅಲ್ಲ, ಅಲ್ಲಿ ಏನಿದೆ ಲೋಕದಲ್ಲಿ ಏನಿದೆ ಅದನ್ನು ಇಟ್ಕೊಂಡು ಮಾಡಿ ಅಂತ. ಅಂದರೆ ನಾಟ್ಯಶಾಸ್ತ್ರ ಮತ್ತೆ ಮತ್ತೆ ನಾವು ಯಾವುದೋ ಒಂದು ಕೃತಕವಾದ ಸಮಾಜವನ್ನು ರಂಗಸ್ಥಳದಲ್ಲಿ ತೋರಿಸ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ಎಷ್ಟು ಕನ್ವೆನ್ಷನಲ್ ಆಗಿದ್ರೂ ಇಟ್ ಇಸ್ ನಾಟ್ ಆರ್ಟಿಫಿಷಿಯಲ್. ಅದು ಯಾವುದೋ ಒಂದು ಉಟೋಪಿಯನ್ ವರ್ಲ್ಡನ್ನು ಅಲ್ಲಿ ತೋರಿಸ್ತಾ ಇಲ್ಲ. ಇದು ಬಹಳ ಮುಖ್ಯ. ಅದು ತೋರಿಸ್ತಕ್ಕಂಥದ್ದು ಸಪ್ತದ್ವೀಪಾನುಕರಣಂ ನಾಟ್ಯಮೇತದ್ ಭವಿಷ್ಯತಿ. ಜಂಬೂ ದ್ವೀಪ ಇರ್ಬೋದು, ಶಾಖದ್ವೀಪ ಇರ್ಬೋದು, ಶಾಲ್ಮಲಿ ದ್ವೀಪ ಇರ್ಬೋದು, ಪ್ಲಕ್ಷ ಇರ್ಬೋದು, ಕ್ರೌಂಚ ಇರ್ಬೋದು, ಎಲ್ಲ ದ್ವೀಪಗಳಲ್ಲೂ ಎಲ್ಲ ಪ್ರಾಂತಗಳಲ್ಲೂ ಏನು ನಡೆಯುತ್ತದೆ ಅದನ್ನೇ ಮಾಡುವುದು ಅಂತ. ಅಂದರೆ ಇನ್ ಸ್ಪಿರಿಟ್ ಇಟ್ ಈಸ್ ರಿಯಲಿಸ್ಟಿಕ್, ಇನ್ ಪ್ರೆಸೆಂಟೇಷನ್ ಇಟ್ ಈಸ್ ಸ್ಟೈಲೈಸ್ಡ್, ಇನ್ ಐಡಿಯಾಲಜಿ ಇಟ್ ಈಸ್ ಐಡಿಯಲಿಸ್ಟಿಕ್, ಇನ್ ಫಿಲಾಸಫಿ ಇಟ್ ಈಸ್ ಐಡಿಯಲಿಸ್ಟಿಕ್. ಹೀಗೆ ನೋಡಿದ್ಮೇಲೆ ಇನ್ನು ಕಿರಾತರು, ಬರ್ಬರ, ಆಂಧ್ರ, ದ್ರವಿಡ, ಕಾಶಿ, ಕೋಸಲ, ಪುಲಿಂದ ಈ ಪ್ರಾಂತಗಳವರೆಲ್ಲನೂ ಪ್ರಾಯಿಕವಾಗಿ ಅಸಿತವರ್ಣ ಅಂತ, ಪ್ರಾಯೇಣ ಅಸಿತವರ್ಣೀಯ ಅಂತೇಳಿ ಬರುತ್ತದೆ. ಅಲ್ಲಿ ನೋಡಿ, ಕಿರಾತ, ಬರ್ಬರ, ಆಂಧ್ರಾಶ್ಚ, ದ್ರವಿಡಾಹ, ಕಾಶಿಕೋಸಲಾಹ, ಪುಲಿಂದಾಹ, ದಾಕ್ಷಿಣಾತ್ಯಾಶ್ಚ ಪ್ರಾಯೇಣ ತ್ವಸಿತಾ ಸ್ಮೃತಾ. ಅಂದರೆ ಕಾಶಿ ಕೋಸಲದ ಉತ್ತರ ಭಾರತದವರು, ಈ ತಮಿಳುನಾಡು, ದ್ರವಿಡ, ಆಂಧ್ರ ಇವರುಗಳು ಕೂಡ ಪ್ರಾಯೇಣ ಹೆಚ್ಚು ಕಡಿಮೆ ಒಂದೇ ಬಣ್ಣ ಅಂತ. ಈಗ ಜೆನೆಟಿಕ್ ಸ್ಟಡೀಸು ಕೂಡ ಹೆಚ್ಚು ಕಡಿಮೆ ಇದನ್ನೇ ತೋರ್ಪಡಿಸುತ್ತದೆ. ಅಂದರೆ ಇಲ್ಲಿ ನಾವು ತುಂಬ ಕಠೋರವಾಗಿ ಈ ಜಾತಿಗೆ ಇದೇ ಬಣ್ಣ, ಆ ಜಾತಿಗೆ ಅದೇ ಬಣ್ಣ ಅಂತೇನು ಭರತ ಹಾಕಿದ್ದು ಕಾಣಿಸೋಲ್ಲ. ನಮ್ಮ ಪರಂಪರೆ ಹಾಗೆ ನೆಚ್ಚಿಕೊಂಡು ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಈ ಥರದ್ದೇನೋ ತಲೆಗೆಟ್ಟಂಥ ಈಕ್ವೇಷನ್ಸ್ ಹಾಕಿದ್ದು ಇದೆ, ಆದರೆ ತುಂಬ ಪ್ರಾಚೀನವಾದ ಗ್ರಂಥಗಳಲ್ಲಿ ಇಲ್ಲ. ಹಾಗೇನಾದರೂ ಅದು ಇದ್ದಲ್ಲಿ ಅದು ಹೆಚ್ಚಾಗಿ ಆತ್ಮ ಸಂಸ್ಕಾರಕ್ಕೆ, ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗುತ್ತದೆ. ಮತ್ತೆ ಯಾರು ಯಾವ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಬಂದಿರತಕ್ಕಂಥದ್ದು. ಒಳಗಡೆ ಇರೋದ್ರಿಂದ ಬ್ರಾಹ್ಮ ಶೂದ್ರರಿಗೆ ವೀಟಿಶ್ ಕಲರು, ವೈಶ್ಯ ಶೂದ್ರರಿಗೆ, ಬ್ರಾಹ್ಮ ಕ್ಷತ್ರಿಯರಿಗೆ ವೀಟಿಶ್ ಕಲರು ಅಂತ ಗೌರ ಅಂತ, ಇವರಿಗೆ ಶ್ಯಾಮ ಅಂತಕ್ಕಂಥ ವರ್ಣವನ್ನು ಕೊಟ್ಟಿದ್ದಾನೆ ಹೊರತು ಅದು ಉದ್ಯೋಗ ರೀತ್ಯ ಬಂದಿದೆಯೇ, ಮಿಕ್ಕಂತ ಯಾವುದೂ ಅಲ್ಲ. ಆಮೇಲೆ ಶ್ಮಶ್ರುಕರ್ಮ ಅಂತ ಒಂದು ಬರುತ್ತೆ. ಶ್ಮಶ್ರುಕರ್ಮ ಪ್ರಯುಂಜೀತ ವೇಷಕಾಲ ವಯೋನುಗಂ ಶುದ್ಧಂ ವಿಚಿತ್ರಂ ಶ್ಯಾಮಂಚ ತಥಾ ರೋಮಶಮೇವಚ ಅಂತ ಆರಂಭ ಮಾಡಿಬಿಟ್ಟು ಶ್ಮಶ್ರು ಅಂದರೆ ಗಡ್ಡ ಮೀಸೆ ಇವೆಲ್ಲಕ್ಕೂ ಸೇರಿ ಶ್ಮಶ್ರು ಅಂತ. ಸಂಸ್ಕೃತದಲ್ಲಿ ಗಡ್ಡ ಮೀಸೆಗೆ ಅಂಥ ವ್ಯತ್ಯಾಸ ಇಲ್ಲ. ಕೂರ್ಚ ಅಂತ ಕೆಲವೊಮ್ಮೆ ಹೇಳ್ತಾರೆ ಗಡ್ಡಕ್ಕೆ, ಶ್ಮಶ್ರು ಮೀಸೆ ಅಂತಾರೆ. ಸಾಮಾನ್ಯವಾಗಿ ಇದನ್ನು ಒಟ್ಟಿಗೆ ವ್ಯವಹಾರ ಮಾಡೋದುಂಟು. ಭರತ ಎಲ್ಲಿಯೂ ಕೂರ್ಚ ಅಂತ ಅನ್ನೋದನ್ನು ಬಳಸೋಲ್ಲ. ಅದು ಮತ್ತೆ ದೇಶ, ಸಾಮಾಜಿಕ ಪರಿಸ್ಥಿತಿ ಅದಕ್ಕೆ ತಕ್ಕಂತೆ ಇರ್ತದೆ. ಶುದ್ಧ ಅಂತಂದರೆ ಕ್ಲೀನ್ ಶೇವನ್ ಅಂತ, ಅದು ಅಲ್ಲಿ ಹೇಳ್ತಾನೆ. ಶುದ್ಧಂತು ಲಿಂಗಿನಾಂ ಕಾರ್ಯಂ ತಥಾಮತ್ಯ ಪುರೋಧಸಾಂ
ಬ್ರಹ್ಮಚಾರಿ ಕ್ಲೀನ್ ಶೇವನ್ ಆಗಿರಬೇಕು. ಮಂತ್ರಿಗಳು ಆಮೇಲೆ ಪುರೋಹಿತರು ಇವರೆಲ್ಲ ಕ್ಲೀನ್ ಶೇವನ್ ಆಗಿರಬೇಕು. ಇನ್ನು ಮಧ್ಯಸ್ಥ ಏಚ ಪುರುಷಾ ಏಚ ದೀಕ್ಷಾಂ ಸಮಾಶ್ರಿತಾ ದಿವ್ಯಾ ಯೇ ಪುರುಷ ಕೇಚಿತ್ ಸಿದ್ಧ ವಿದ್ಯಾಧರಾದಯ ಪಾರ್ಥಿವಶ್ಚ ಕುಮಾರಶ್ಚ ಏಚ ರಾಜೋಪಜೀವಿನಃ ಶೃಂಗಾರಿಣಶ್ಚ ಯೇ ಮರ್ತ್ಯ ಯೌವನೋನ್ಮಾದಿನಶ್ಚ ಯೇ ತೇಷಾಂ ವಿಚಿತ್ರಂ ಕರ್ತವ್ಯ ಶ್ಮಶ್ರುನಾಟ್ಯ ಪ್ರಯೋಕ್ತೃಭಿಃ. ಇನ್ನು ಬೇರೆ ಬೇರೆ ಥರದವರು ಇರ್ತಾರೆ. ಅದು ಸಿದ್ಧರು, ವಿದ್ಯಾಧರರು, ಈ ಥರದವರು, ರಾಜರು, ರಾಜಕುಮಾರರು, ಮತ್ತು ರಾಜಸ್ಥಾನದಲ್ಲಿರತಕ್ಕಂಥವರು, ಮತ್ತು ಶೃಂಗಾರಿಗಳಾದಂಥ ಪುರುಷರು, ಯೌವನೋನ್ಮತ್ತರಾದಂಥ ತರುಣರು, ಈ ಥರದವ್ರಿಗೆಲ್ಲರಿಗೂ ಬೇರೆ ಬೇರೆ ರೀತಿಯಾದ ಮೀಸೆಗಳು, ಬೇರೆ ಬೇರೆ ರೀತಿಯಾದಂಥ ಟ್ರಿಮ್ಡ್ ಗಡ್ಡಗಳು ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಕೆಲವರು ಇರ್ತಾರೆ, ಅವರು ಅನಿಸ್ತೀರ್ಣ ಪ್ರತಿಜ್ಞಾನಾಂ ದುಃಖಿತಾನಾಂ ತಪಸ್ವಿನಾಂ ವ್ಯಸನಾಭಿಹತಾನಾಂಚ ಶ್ಯಾಮಂ ಶ್ಮಶ್ರು ಪ್ರಯೋಜಯೇತ್. ಇನ್ನು ಕೆಲವರು ನಾವು ಪ್ರತಿಜ್ಞೆ ಮಾಡಿದ್ದೀವಿ ಅಂತಾರೆ. ಪ್ರತಿಜ್ಞೆ ಮುಗಿಯೋವರೆಗೂ ಗಡ್ಡ ಬಳಸುವಂತೆ ಇಲ್ಲ, ದೀಕ್ಷೆ ಇನ್ನು ಕೆಲವರಿಗಿರುತ್ತೆ. ಅವರಿಗೆಲ್ರಿಗೂ ಮತ್ತು ದುಃಖಿತರಾದವ್ರಿಗೆ, ಅವ್ರಿಗೇನೂ ಇರೋಲ್ವ, ದೇವದಾಸ್ ಥರ ಇರ್ತಾರಲ್ಲ, ಸಿನಿಮಾಗಳಲ್ಲೂ ನಾವು ನೋಡ್ತೀವಿ. ತಪಸ್ವಿಗಳು ಅಂದರೆ ಚಿಂತಾರ್ಹರಾದವರು, ಕರುಣಾಜನಕರಾದಂಥವರು, ದುಃಖ ಪಡ್ತಾ ಇರತಕ್ಕಂಥವರು ಮತ್ತು ತಪೋಮಗ್ನರಾದವರು, ಇವರಿಗೆಲ್ಲರಿಗೂ ಶಾಮಂ ಕಪ್ಪಾಗಿ, ವಯಸ್ಸಾಗಿದ್ದರೆ ಬಿಳುಪು ಆಗಿ ಗಡ್ಡಗಳನ್ನು ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ದೀರ್ಘವಾದ ವ್ರತ ಮಾಡ್ತಕ್ಕಂಥ ಋಷೀಣಾಂ ತಾಪಸಾನಾಂಚ ಏಚ ದೀರ್ಘವ್ರತ ನರಾಹ ತಥಾಚ ಚೀರಬದ್ಧಾನಾಂ ರೋಮಶಂ ಶ್ಮಶ್ರು ಕೀರ್ತಿತಂ. ಇನ್ನೂ ದೊಡ್ಡ ದೊಡ್ಡ ಗಡ್ಡ ಮೀಸೆ ಯಾರಿಗೆ ಅಂದರೆ ಋಷಿಗಳಿಗೆ, ತಪಸ್ವಿಗಳಿಗೆ. ಅವರಿಗೆ ಯಾರು ಕ್ಷೌರಿಕರು ಇರೋದಿಲ್ಲ, ಆ ಕಾರಣದಿಂದ ಹಾಗೆ ಮಾಡಿ ಅಂತ ಹೇಳ್ತಾನೆ. ಅದಾದ ಮೇಲೆ ವೇಷದ ಬಗ್ಗೆ ಹೇಳ್ತಾನೆ. ಶುದ್ಧ, ಚಿತ್ರ, ಮಲಿನ ಅಂತ 3 ತರಹ ವೇಷಗಳು ಅಂತ. ಅಲ್ಲಿ ಯಾರು ಸುಸಂಸ್ಕೃತರಾದವರು, ನಾಗರಿಕರಾದವರು, ದೇವತೆಗಳ ವರ್ಗಕ್ಕೆ ಸೇರುವವರು ಅಂಥವ್ರಿಗೆಲ್ರಿಗೂ ನಾಜೂಕಾಗಿರುತ್ತದೆ. ರಾಜೋಪಜೀವಿಗಳು ಅವರಿಗೆಲ್ಲ ಒಂದು ಎಟಿಕೇಟ್ ಅಂತ ಇರುತ್ತಲ್ಲ. ಈಗಲೂ MNCಗಳಲ್ಲೆಲ್ಲ ಹುಚ್ಚಾಪಟ್ಟೆ ಬಟ್ಟೆ ಹಾಕ್ಕೊಂಡು ಹೋಗೋಂಗಿಲ್ಲ, ಸರ್ಟನ್ ರೂಲ್ಸ್ ಅಂತ ಇರುತ್ತೆ. ಅದರ ಪ್ರಕಾರ ತೀರಾ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗೋ ಹಂಗಾಗೋಲ್ಲ, ಕಾಲರ್ ಇಲ್ಲದೆ ಇರೋ ಟೀ ಶರ್ಟಲ್ಲಿ ಹೋಗೋಕ್ಕಾಗೋಲ್ಲ, ಯದ್ವಾ ತದ್ವಾ ಕುರ್ತಾ ಹಾಕ್ಕೊಂಡು ಹೋಗೋಕ್ಕಾಗೋಲ್ಲ. ಈ ಥರದ್ದೆಲ್ಲ ಉಂಟು. ಕೋರ್ಟಲ್ಲಂತೂ ಜೀನ್ಸ್ ಇತ್ಯಾದಿಗಳನ್ನು ಹಾಕ್ಕೊಂಡು ಬರಲೇಬಾರ್ದು, ಹೆಣ್ಣು ಮಕ್ಕಳು ಸೀರೆ ಉಟ್ಕೊಂಡು ಬರಬೇಕು, ಈ ಥರದ್ದೇನೇನೋ ನಿಯಮಗಳಿವೆಯಲ್ಲ, ಆ ರೀತಿಯಾದದ್ದು ಉಂಟು. ಇನ್ನು ಚಿತ್ರ, ಅಲ್ಲಿ ದೇವತಾ ವರ್ಗ, ಯಕ್ಷ, ರಕ್ಷ, ಅಪ್ಸರಹ, ಗಂಧರ್ವ ಇತ್ಯಾದಿಗಳು ಎಷ್ಟೆಷ್ಟೋ ಉಂಟು. ಅವುಗಳೆಲ್ಲ ಚಿತ್ರ, ಅಲೌಕಿಕವಾದ ರೀತಿಯದು. ಇನ್ನು ಬಡವರು, ಬಗ್ಗರು, ಭಿಕ್ಷುಕರು, ಪೋಲಿ, ಪುಂಡರು, ತಪಸ್ವಿಗಳು ಇವ್ರದ್ದೆಲ್ಲರದು ಮಲಿನ. ಅದಲ್ಲದೆ ಜೈನರು ನಿರ್ಗ್ರಂಥಿಗಳು, ಅದಕ್ಕೂ ಒಂದು ವಸ್ತ್ರ ಅಂದ್ಬಿಟ್ಟ. ಪಾಪ ಶ್ವೇತಾಂಬರ ಅಂತ ಇದ್ದಿರಬೇಕು ಅನ್ಸುತ್ತೆ, ಪೂರ್ತಿ ದಿಗಂಬರವಾಗಿ ತೋರಿಸುವಂತೆ ಇಲ್ವಲ್ಲ. ಇನ್ನು ಶಾಕ್ಯ ಬೌದ್ಧರು ಅವರೆಲ್ಲ ಪೀತಚೀವರ ಅಂದರೆ ಒಂದು ಬಗೆಯ ಕಾವಿ ಬಣ್ಣಕ್ಕೆ ಬರತಕ್ಕಂಥ ಹಳದಿಯ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಇನ್ನು ತ್ರಿದಂಡಿ ಸನ್ಯಾಸಿಗಳು, ಏಕದಂಡಿ ಸನ್ಯಾಸಿಗಳು, ಪಾಶುಪತ ವ್ರತಿಗಳು, ಇವರಿಗೆಲ್ಲ ಲೋಕದಲ್ಲಿ ಏನೇನು ಡ್ರೆಸ್ ಅವ್ರು ಮಾಡ್ಕೋತಾರೋ ಅದನ್ನು ಇಟ್ಕೊಂಡು ಹಾಗೇ ನೋಡಿ ಅಂತ. ಇನ್ನು ತಾಪಸರಿಗೆ ಚೀರ, ವಲ್ಕಲ, ಭೂರ್ಜ, ತ್ವಕ್ ಇತ್ಯಾದಿಗಳಿಂದ ಅಂದರೆ ತೊಗಟೆಯಿಂದ ಮಾಡಿದ್ದು, ನಾರು ಇತ್ಯಾದಿಗಳಿಂದ ಮಾಡಿದ್ದು, ಮತ್ತು ಮೃಗಚರ್ಮ, ಜಿಂಕೆ ಚರ್ಮ ಇತ್ಯಾದಿ ಉಡಿಸಿದ್ದು, ಹೀಗೆ ಮಾಡಬೇಕು. ಈಗ ಪ್ರತಿಯೊಬ್ಬರಿಗೂ ಆಯಾ ರೀತಿಯಲ್ಲಿ. ಅಂತಃಪುರದವರಿಗೆ ಆಯಾ ಅಂತಃಪುರದ ವೇಷಗಳನ್ನು ಹಾಕಬೇಕು. ರಾಜ, ರಾಣಿ ಇತ್ಯಾದಿಗಳಿರ್ತಾರೆ. ಇನ್ನು ಅಂತಃಪುರದ ಮೇಲ್ವಿಚಾರಕ ಕಂಚುಕಿ, ಅವನಿಗೆ ಹೆಸರು ಬಂದಿದ್ದೇ ಕಂಚುಕ, ಲಾಂಗ್ ಕೋಟ್, ಬಿಳಿಯದಾದ ಒಂದು ನಿಲುವಂಗಿ ಹಾಕ್ಕೊಂಡಿರೋದ್ರಿಂದ ಈ ಥರದ್ದೆಲ್ಲ ಮಾಡಬೇಕು ಅಂತ. ಇದಾದಮೇಲೆ ಪ್ರತಿಶಿರ ರಚನಾ ಅಂತ. ಪ್ರತಿಶಿರ ಅನ್ನುವುದಕ್ಕೆ 2 ಅರ್ಥ ಸಾಮಾನ್ಯವಾಗಿ ಬಳಕೆ ಆಗುತ್ತೆ, 3 ಅಂತಲೂ ಹೇಳ್ಬೋದು. ವಿಗ್, ಹೆಡ್ಗೇರ್ ಅಂಡ್ ಮಾಸ್ಕ್, ಟೋಫನ್ ಅದು ಒಂದು, ಮತ್ತು ಯಾವುದಾದ್ರೂ ಕಿರೀಟ, ಆಮೇಲೆ ಮುಖವಾಡ ಅಂತಲೂ ಹೇಳ್ಬೋದು. ಇಷ್ಟು ರೀತಿಯ ಅರ್ಥನೂ ಬರುತ್ತದೆ. ನಮ್ಮ ದೇಶದಲ್ಲಿ ಮುಖವಾಡದ ಬಳಕೆ ಇತ್ತಾ ಇಲ್ಲವಾ ಅಂತ ಸುಮಾರು ಚರ್ಚೆ ಆಗಿದೆ. ಆದರೆ ಸರಕೆಲ್ಲಂ ಚೌ ಅಂತ ಒಂದು ಚಾವ್ ನೃತ್ಯ ಇದೆ, ಅದರೊಳಗೆ ಮುಖವಾಡವನ್ನು ಬಳಸ್ತಾರೆ. ಭವಾಯ್ ಅನ್ನುವಂಥ ಗುಜರಾತಿ ಒಂದು ರಂಗಭೂಮಿ ಇದೆ, ಸಾಂಪ್ರದಾಯಿಕ ರಂಗಭೂಮಿ, ಅಲ್ಲಿ ಕೆಲವೊಂದು ಮುಖವಾಡಗಳನ್ನು ಬಳಸ್ತಾರೆ. ಅದನ್ನು ನೋಡಿದಾಗ ಇದ್ದಿರಬೇಕು ಅನಿಸುತ್ತೆ. ಆದರೆ ನಮ್ಮ ದಾಕ್ಷಿಣಾತ್ಯರಲ್ಲಿ ಸುಮಾರು ಕಡೆಯಲ್ಲಿ ಮುಖವಾಡವೇ ಅಂತ ಭ್ರಮೆ ಆಗುವ ಮಟ್ಟಿಗೆ ಮುಖವರ್ಣಿಕೆಯನ್ನು ಮಾಡ್ತಾರೆ. ಯಕ್ಷಗಾನದಲ್ಲಿ, ಕಥಕಳಿಯಲ್ಲಿ ಇಲ್ಲೆಲ್ಲ ನಾವು ಕಾಣ್ತೀವಿ, ತೆರಕೂತುನಲ್ಲೆಲ್ಲ. ಆದರೆ ವಿಗ್ಸ್ ಎಲ್ಲ ತುಂಬ ಇದ್ದವು ಅನ್ನೋದು ನಿಜಕ್ಕೂ ಆಶ್ಚರ್ಯವಾಗುತ್ತೆ, ಸಂತೋಷವಾಗುತ್ತೆ. ಎಷ್ಟು ಬೆಳೆದಿತ್ತು ರಂಗಭೂಮಿ ಅಂತ ಗೊತ್ತಾಗುತ್ತೆ. ಅದು ಮತ್ತೆ ಪ್ರತಿಶಿರ 3 ತರಹ ಅಂತ. ಪಾರ್ಶ್ವಮೌಳಿ, ಮಸ್ತಕಿ, ಕಿರೀಟಿ ಅಂತ ಇಟ್ಕೊಂಡವರು. ಪಾರ್ಶ್ವಮೌಳಿ ಅಂದರೆ ಓರೆಯಾಗಿ ಮುಂಡಾಸು ಅಥವಾ ಕಿರೀಟ ಕಟ್ಕೊಳ್ಳೋದು.
ಆಶ್ಚರ್ಯಕರ ಅನಿಸುವಂತೆ ಇದು ಇವತ್ತಿಗೂ ಉಳಿದಿರತಕ್ಕಂಥದ್ದು ಯಕ್ಷಗಾನದಲ್ಲಿ ಮಾತ್ರ. ಅದು ಬಡಗುತಿಟ್ಟಿ ಯಕ್ಷಗಾನದಲ್ಲಿ. ಬಡಗುತಿಟ್ಟಿ ಯಕ್ಷಗಾನದಲ್ಲಿ ಮುಂಡಾಸು ಅಂತ ಕರೀತಾರೆ. ಅದು 14 ಅಟ್ಟೆ, 21 ಅಟ್ಟೆ, 28 ಅಟ್ಟೆ, ಈ ರೀತಿಯಾಗಿ ಬೈಹುಲ್ಲು ಅಂತ ಕರೀತಾರೆ. ಆ ಒಂದು ಭತ್ತ ಕತ್ತರಿಸಿದ ಮೇಲೆ ಬರ್ತಕ್ಕಂಥ ಫುಲ್ಲನ್ನು ತೆಗೆದು ಅದನ್ನು ನೂಲಿನ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಒಂದು ಲೇಯರ್ ಬೈ ಲೇಯರ್ ಇಟ್ಟು ಕಟ್ತಾರೆ ಮುಡಿಯನ್ನು. ಅದು ಕಟ್ಟುವಂಥದ್ದೇ ಒಂದು ಸ್ವಾರಸ್ಯ, ನೋಡೋದು ತುಂಬ ವಿಶೇಷ. ಈಗ ಅದೆಲ್ಲ ಹೋಗಿಬಿಟ್ಟಿದ್ರು, ಲೈಟ್ ವೆಯ್ಟ್ ಆಗಿರುವಂತೆ ರೆಡಿಮೇಡ್ ಆಗಿ ಹಾಗೆ ಸಿಕ್ಕಿಸ್ಕೊಳ್ಳುವಂತೆ ಎಲ್ಲ ಮಾಡಿದ್ದಾರೆ. ಆಕಾರನ ಅದೇ ಥರ ಉಳಿಸಿದ್ದಾರೆ. ಆದರೂ ಆ ಅಟ್ಟೆ ಕಟ್ಟಿದಂತಹ ಮುಂಡಾಸಿನ ಸೊಗಸು ಬರೋಲ್ಲ ಅಂತ ಹಳೆ ಕಾಲದ ರಸಿಕರ ಅಂಬೋಣ. ನನಗೂ ಕೆಲವು ಸತ್ಯ ಹಾಗೆ ಅನಿಸುತ್ತೆ. ಒಳ್ಳೆ ಮುಂಡಾಸು ಕಟ್ಟುವುದು ಒಂದು ಕೌಶಲ. ಆ ಥರ ಅದು ಎಷ್ಟು ದೊಡ್ಡದಾಗಿ ಬೆಳೆಸಿಬಿಡುತ್ತೆ ಅಂದರೆ, ಸಾಮಾನ್ಯವಾಗಿ ಮುಖಕ್ಕೆ 3-4 ಪಟ್ಟು ದೊಡ್ಡದಾಗಿರುತ್ತದೆ. ಅದರೊಳಗೂ ಶಲ್ಯ, ವೃಷಸೇನ, ಕರ್ಣ ಈ ಥರದ ಪಾತ್ರಗಳಿಗೆ ತುಂಬ ದೊಡ್ಡದಾಗಿ ಮುಂಡಾಸು ಕಟ್ತಾರೆ. ಕೇದಿಗೆ ಮುಂದಲೆ ಅಂದರೆ ಚಿಕ್ಕದಾದದ್ದು, ಮುಂಡಾಸು ಅಂದರೆ ದೊಡ್ಡದು. ಈ ಪಾತ್ರಗಳಿಗೆ ಮತ್ತೂ ದೊಡ್ಡದು. ಅದು ತಲೆಯ ಮೇಲಿಂದ 1 ಮೊಳ ಎತ್ತರಕ್ಕಿರುತ್ತೆ. ನಮಸ್ಕಾರ ಮಾಡಬೇಕು ಅಂದರೆ ಬಗ್ಗೋಕ್ಕೆ ಆಗೋದಿಲ್ಲ. ಒಂದು ಕೈನೆಲ್ಲ ಮುಂಡಾಸಿಟ್ಕೊಂಡು ಏಕ ಹಸ್ತದಿಂದ ನಮಸ್ಕಾರ ಸಲಾಂ ಮಾಡ್ದಂಗೆ ಸಲ್ಲಿಸೋದು, ಅದನ್ನೆಲ್ಲ ನೋಡಿದ್ದೀನಿ ನಾನು. ಅದರೊಳಗೂ ಜೋಡಾಟ ಅಂತ 2 ಯಕ್ಷಗಾನಗಳು ಒಟ್ಟೊಟ್ಟಿಗೆ ನಡೆಯುವಾಗ ಸ್ಪರ್ಧೆ ಮೇಲೆ ಅವ್ರಿಗಿಂತ ದೊಡ್ಡ ಮುಂಡಾಸು, ಇವರಿಗಿಂತ ದೊಡ್ಡ ಮುಂಡಾಸು, ಈಚೆಗೆ ಯಾವುದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡೋ ಥರ ಈಗ ಒಂದು 5-6 ವರ್ಷಗಳ ಕೆಳಗೆ ಒಂದು ಮಾರಗಲದ್ದು ಮುಂಡಾಸನ್ನು ಕಟ್ಟಿದ್ರು. ಆ ಮುಖಾನೇ ನೋಡಿದ್ರೆ ಹಿಡಿಯಷ್ಟು ಕಾಣಿಸ್ತಾ ಇತ್ತು, ಅಷ್ಟು ಮುಂಡಾಸಿನ ವೈಭವದಲ್ಲಿ. ಈ ಕಿರಾತ ವೇಷಾದಿಗಳಿಗೆಲ್ಲ ಕೋರೆ ಮುಂಡಾಸು ಅಂತ ಮಾಡ್ತಾರೆ, ಓರೆಯಾಗಿ ಮುಂಡಾಸು ಕಟ್ತಾರೆ. ಅದು ಪಾರ್ಶ್ವಮೌಲಿಗೆ ತುಂಬ ಹತ್ತಿರ ಬರ್ತಕ್ಕಂಥ ಸಂವಾದಿ ಅಂತ ಅನ್ಬೋದು. ಆಮೇಲೆ ಮಸ್ತಕಿ ಅಂದರೆ ಯಾವುದನ್ನು ಈ ಪಟ್ಟಿ ಕಿರೀಟ ಅಂತೆಲ್ಲ ಹೇಳ್ತಾರಲ್ಲ, ಆ ಬಗ್ಗೆ ಆದದ್ದು. ನಮ್ಮಲ್ಲಿ ಎಷ್ಟೋ ಬಾರಿ ಮುಂದಕ್ಕೆ ಮಾತ್ರ ಕಟ್ಟತಕ್ಕಂಥದ್ದು, ಹಿಂದೆ ಏನೂ ಇರೋಲ್ಲ, ಮೇಲೂ ಏನೂ ಇರೋದಿಲ್ಲ. ಬರೀ ನಮ್ಮ ದೇವತೆಗಳಿಗೆ ಮಾಡುವ ಅಲಂಕಾರ, ಮುಂದೆನೇ ಹಿಂದೆ ಬೆತ್ತಲೆ ಆ ದೇವತಾ ಮೂರ್ತಿಗಳು, ಅದಕ್ಕೆ ಹಿಂದೆ ಒಂದು ತೆರೆ ಇಳಿ ಬಿಟ್ಬಿಡ್ತಾರೆ. ನೀವು ನೋಡಿದ್ದಿರ್ಬೋದು ದೇವಸ್ಥಾನಗಳಲ್ಲೆಲ್ಲ ಮುಂದೆ ಮಾತ್ರ ಅಲಂಕಾರ. ಅದು ಆಲಿವರ್ ಗೋಲ್ಡ್ ಸ್ಮಿತ್ನ ಡೆಸರ್ಟೆಡ್ ವಿಲೇಜ್ ಅನ್ನೋ ಒಂದು ಒಳ್ಳೆಯ ಕಥನ ಕಾವ್ಯದಲ್ಲಿ ಬರುತ್ತದೆ. ಯಾವನೋ ಒಬ್ಬನಿಗೆ ತೀರಾ ಅಂತ ಅನುಕೂಲ ಇಲ್ಲ, ಪ್ರದರ್ಶನ ರತಿ ಪಾಪ, ಬ್ರೋಕನ್ ಟೀ ಕಪ್ಸ್ ಆರ್ ಅರೇಂಜ್ಡ್ ಫಾರ್ ಶೋ ಅಂತೆಲ್ಲ ಹೇಳಿಬಿಟ್ಟು ಒಡೆದೋಗಿರ್ತವೆ ಟೀ ಕಪ್ಪುಗಳು. ಒಡೆದ ಭಾಗ ಕಾಣಿಸ್ದಂತೆ ಚೆನ್ನಾಗಿರೋ ಭಾಗ ಮುಂದೆ ತೋರುವಂತೆ ಅದನ್ನೆಲ್ಲ ಶೋ ಆಗಿ ಅರೇಂಜ್ ಮಾಡಿರ್ತಾನೆ. ಯಾರಿಗೆ ಬಂದರೂ ಅದರೊಳಗೆ ಆಫರ್ ಮಾಡ್ತಾ ಇರೋಲ್ಲ ಕಾಫಿ ಟೀನ. ಈ ಪಟ್ಟಿ ಕಿರೀಟಗಳು ಹಾಗೆ, ಅದನ್ನು ಮೌಳಿ ಅಂತ ಕರೀತಾರೆ. ಈಗ ಚಂದ್ರ ಮೌಳಿ ಅಂತೆಲ್ಲ ಅನ್ನುವಾಗ ಮುಂದಿನ ಹಣೆಯ ಮೇಲೆ ಚಂದ್ರ ಇಟ್ಕೊಂಡಿರ್ತಕ್ಕಂಥವನು, ಅದೊಂದು ಪಟ್ಟಿಕಾ ಕಿರೀಟದಂತೆ, ಯಾವುದನ್ನು ಡಯಾಡಮ್ ಅಂತ ಕರೀತಾರಲ್ಲ ಇಂಗ್ಲೀಷಲ್ಲಿ, ಆ ಬಗ್ಗೆ ಆದದ್ದು ಅಂತ. ಕಿರೀಟ, ಆ ಕಿರೀಟವು ಹಲವು ಪ್ರಕಾರದ್ದು. ಕರಂಡ ಕಿರೀಟ, ಗೋಪುರ ಕಿರೀಟ, ಹೀಗೆಲ್ಲ ಶಿಲ್ಪಶಾಸ್ತ್ರಗಳಲ್ಲಿ ಬರ್ತದೆ. ಇಲ್ಲಿ ಕಿರೀಟ ಅಂದ್ರೇ ಅದೊಂದು ಗೋಪುರಾಕೃತಿಯಾದ ಅಲಂಕಾರ ಅಂತ. ಅಲ್ಲಿ ಮತ್ತೆ ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ ಇತ್ಯಾದಿ ಸ್ವಲ್ಪ ಪ್ರಧಾನ ದೇವತೆಗಳಿಗಿಂತ ಕೆಳವರ್ಗಕ್ಕೆ ಮೌಳಿ ಇದನ್ನು ಬಳಸ್ಬೋದು. ದಿವ್ಯೋತ್ತಮರಿಗೆ ಕಿರೀಟ ಅದನ್ನು ಇಡಬಹುದು ಅಂತ ಹೀಗೆಲ್ಲ ಬರುತ್ತದೆ. ಆಮೇಲೆ ಈ ತಲೆ ಕೂದಲನ್ನು ಕತ್ತರಿಸೋದು, ಗಡ್ಡ ಮೀಸೆಗಳನ್ನು ಕತ್ತರಿಸೋದು ವಿಧಿವತ್ತಾಗಿ ನಡೆಯುವಂಥ ಕ್ಷೌರ ಉಂಟು. ಅದನ್ನು ನಾವು ಯಜ್ಞಗಳಲ್ಲಿ ನೋಡ್ತೀವಿ. ಯಜ್ಞ ದೀಕ್ಷಿತನಾದವನು ಆ ರೀತಿಯಲ್ಲಿಯೇ ಆಯುಷ್ಕರ್ಮ ಮಾಡಿಸ್ಕೊಳ್ಬೇಕು, ಅದು ಆಯುಷ್ಕರ್ಮ ಅಂತ ಆ ಥರನೇ. ಹಾಗೆ ಬಿಟ್ಟು ಮಿಕ್ಕವರಿಗೆಲ್ಲರಿಗೂ ಕೂಡ ತಲೆ ಕೂದಲನ್ನೆಲ್ಲ ಇಡಬಹುದು. ಆ ತರಹ ಸನ್ಯಾಸಿಗಳಿಗೆ, ಬೌದ್ಧ ಭಿಕ್ಷುಗಳಿಗೆ ಎಲ್ಲ ಬಿಟ್ಟು ಅಂತ ಹೇಳ್ತಾನೆ. ಆಮೇಲೆ ಮಧ್ಯಮರು, ಉತ್ತಮೋತ್ತಮರಿಗೆ ಕಿರೀಟ ಎಲ್ಲ ಆಗುತ್ತದೆ, ಮಧ್ಯಮರಿಗೆ ಮೌಳಿ ಇವುಗಳಿರುತ್ತವೆ. ಕನಿಷ್ಠರಿಗೆ ಬರೀ ತಲೆ ಕೂದಲು ಅಥವಾ ಒಂದು ಸಣ್ಣ ಮುಂಡಾಸು ಇತ್ಯಾದಿಗಳನ್ನು ನಾವು ಕಟ್ಟುವುದಾಗುತ್ತದೆ. ನರಾಧಿಪರು, ರಾಜರುಗಳಿಗೆ ಕಿರೀಟಿ ಅಥವಾ ಮಸ್ತಕಿ, ಅಂದರೆ ಮಸ್ತಕಿ ಅಂತಂದರೆ ಮುಂಡಾಸು ಅಂತ ಅನ್ಬೋದು, ತಲೆ ಸುತ್ತುವಂಥ ರೀತಿಯಲ್ಲಿ ಮುಂಡಾಸನ್ನು ಕಟ್ಟಬೇಕು ಅಂತ. ಇನ್ನು ಸೇನಾಪತಿ ಮೊದಲಾದವರಿಗೆ, ರಾಜಕುಮಾರ ಇತ್ಯಾದಿವರಿಗೆ ಅರ್ಧ ಮುಕುಟ, ಹಾಗೆ ಅದಕ್ಕೊಂದು ಸ್ವಲ್ಪ ಅಲಂಕಾರ ಮಾಡಿರ್ತಕ್ಕಂಥ ಮುಂಡಾಸು ಅಂತ ಮಾಡಬಹುದು ಅಂತ. ಇನ್ನು ಕಂಚುಕಿ ಮೊದಲಾದವರಿಗೆಲ್ಲ ವೇಷ್ಟನ ಆಬದ್ಧ ಪಟ್ಟ ಅಂತ, ಉಷ್ಣೀಶಪ್ರಾಯ ಅಂತಲೂ ಕರೀತಾರೆ. ಅಂದರೆ ಬೇರೆ ಬೇರೆ ರೀತಿಯ ಮುಂಡಾಸು ಕಟ್ಟುವುದು. ನಮ್ಮ ಪ್ರಾಚೀನ ಶಿಲ್ಪಗಳಲ್ಲಿ ಎಲ್ಲಿಯೂ ಕೂಡ ಬರೀ ತಲೆನಲ್ಲಿರೋದು ಅಪರೂಪ. ಏನಾದರೂ ಒಂದು ಹೆಡ್ಗೇರ್ ಅಲಂಕಾರ ಇರಬೇಕು ಅಂತ ಆ ಬಗೆಯಲ್ಲಿ ಮಾಡ್ತಾರೆ. ಅದು ತುಂಬ ವಿಚಿತ್ರವಾದ ರೀತಿಯದಾಗಿರುತ್ತೆ. ಅದಕ್ಕೆ ಯಾವ ಶಾಸ್ತ್ರಗಳಲ್ಲಿಯೂ ಸಿಗುವುದಿಲ್ಲ, ಅದಕ್ಕೆ ಹೆಸರೇನು ಅಂತ ಆ ಮಟ್ಟದ ಶಿಲ್ಪಗಳಲ್ಲಿ ಸೊಗಸನ್ನು ನಾವು ನೋಡ್ತೀವಿ. ಇನ್ನು ಪೂರ್ತಿ ಬೋಳಿಸ್ಕೊಂಡವ್ರಿಗೂ
ತಲೆ ಕೂದಲು ಬೋಳಿಸ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಬೋಳು ತಲೆಯ ವಿಗ್ಗುಗಳು ಇದ್ವು ಅಂತ ಗೊತ್ತಾಗುತ್ತದೆ. ಶಾಕ್ಯ, ಶ್ರೋತ್ರಿಯ, ನಿರ್ಗ್ರಂಥ, ಪರಿವ್ರಾಟ್, ಯಜ್ಞದೀಕ್ಷಿತ ಇವರುಗಳಿಗೆಲ್ಲ ಶಿರೋಮುಂಡನ ಮಾಡದಂತೆ ಕಾಣುವ ಪ್ರತಿಶೀರ್ಷಕ, ಅಂದರೆ ಬೋಳು ತಲೆ ವಿಗ್ಗು ಹಾಕಬೇಕು ಅಂತ. ಅಂದರೆ ನೋಡಿ, ಆ ಕಾಲಕ್ಕೆ ಆ ಮಟ್ಟಕ್ಕೆ ತಲೆ ಕೂದಲಿರೋ ವಿಗ್ಗಲ್ಲದೆ ತಲೆ ಕೂದಲು ಇಲ್ಲದೆ ಇರೋ ವಿಗ್ಗು ಇತ್ತು ಅಂತ ಇದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಬಾಲಕರ ತಲೆ ಕೂದಲನ್ನು ತ್ರಿಶಿಖಂಡ ಮತ್ತು ಕಾಕಪಕ್ಷ ಈ ರೀತಿಯಾದ ಅಲಂಕಾರಗಳಿಂದ ಮಾಡಬೇಕಾಗುತ್ತದೆ ಅಂತ. ಇನ್ನು ಋಷಿಗಳಿಗೆಲ್ಲ ಜಟಾ ಮುಕುಟಗಳನ್ನು ಮಾಡ್ತಾಯಿದ್ರು. ಇನ್ನು ವಿದೂಷಕನಿಗೆ ಅವನಿಗೆ ಕಾಕಪಾದದ ಬಗೆಯಲ್ಲಿ ಶಿಖೆ ಮಾಡಬೇಕು ಅಂತ, ಒಂದು ಕಾಗೆ ಕಾಲಿಟ್ಟಂಥ ರೀತಿಯಲ್ಲಿ ಕಾಣಿಸ್ಬೇಕು ಒಂದು ಜುಟ್ಟು ಅಂತ, ಹಾಸ್ಯ ಕಾಣಿಸ್ಬೇಕು ಅಂತ ಆ ಥರ ಹಾಗೆ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಆಮೇಲೆ ಕಣ್ಣುಗಳಿಗೂ ಅದೇ ಬಗೆಯಲ್ಲಿ ಅಲಂಕಾರ ಮಾಡಬೇಕು, ಕಾಡಿಗೆಯಲ್ಲಿ ಹಾಕಿ ಅಂಜನ ಅಂತ ಕರೀತಾರೆ. ತುಟಿಗೆ ಹಚ್ಚತಕ್ಕಂಥದ್ದು ಓಷ್ಠರಾಗ ರಂಜನ ಅಂತೂ ಕೂಡ ಕರೀತಾರೆ. ನಿನ್ನೆ ಅದನ್ನು ನಾವು ನೋಡಿದ್ವಿ. ಇಹ ಭಾವೈ ರಸೈಶ್ಚೈವ ದೃಷ್ಟಿಭಿ ಸಂಪ್ರತಿಷ್ಠಿತಾ ದೃಷ್ಟಿಯೈವ ಸ್ಥಾಪಿತೋ ಹ್ಯರ್ಥಃ ಪಶ್ಚಾದಂಗೇರ್ ವಿಭಾವ್ಯತೆ. ಕಣ್ಣಿನ ಅಲಂಕಾರ ಹೇಗೆ ಮಾಡಬೇಕು ಅಂದರೆ ದೃಷ್ಟಿ ಚೆನ್ನಾಗಿ ತೋರುವಂತೆ ಮಾಡಬೇಕು. ಯಾಕೆಂದರೆ ಕಣ್ಣಿನ ಮೂಲಕವೇ ಎಲ್ಲ ರಸಭಾವಗಳು ಬರೋದು. 36 ರಸದೃಷ್ಟಿಗಳನ್ನು ಹೇಳ್ತಾನಲ್ಲ ಭರತ. ಇದಾದ ಮೇಲೆ ಬೇರೆ ಕೆಲವು ಸ್ಟೇಜ್ ಪ್ರಾಪ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಸಂಜೀವ ಅಥವಾ ಸಜ್ಜೀವ ಅಂತ ಪಾಠಗಳು ಉಂಟು, ಅದನ್ನು ಮಾಡಬೇಕು ಅಂತ. ಇಲ್ಲಿ ದಾಸದಾಸಿಯರಿಗೆ ಚೇಟಾನಾಮಪಿ ಕರ್ತವ್ಯಂ ತ್ರಿಶಿಖಂ ಮುಂಡಮೇವಚ. ದಾಸದಾಸಿಯರಿಗೆ 3 ಜುಟ್ಟಿರೋ ಥರ ಮಾಡಬಹುದು, ಮುಂಡನ ಇದ್ದಂತೆಯೂ ಮಾಡಬಹುದು, ಹೀಗೆಲ್ಲವನ್ನು ಹೇಳ್ತಾನೆ. ಆಮೇಲೆ ಏವಂ ನಾನಾ ಪ್ರಕಾರಸ್ತು ಬುದ್ಧ್ಯಾವೇಶಾನ್ ಪ್ರಕಲ್ಪಯೇತ್. ಆಮೇಲೆ ಇಹ ಭಾವರಸಾಶ್ಚೈವ ದೃಷ್ಟಿಭಿ ಸಂಪ್ರತಿಷ್ಠಿತಾ ಸಜೀವ ಇತಿ ಯಃ ಪ್ರೋಕ್ತಃ ತಸ್ಯ ವಕ್ಷ್ಯಾಮಿ ಲಕ್ಷಣಂ ಯಃ ಪ್ರಾಣಿನಾಂ ಪ್ರವೇಶೋ ವೈ ಸಜೀವ ಇತಿ ಸಂಗೀತಃ ಚತುಷ್ಪದೋ ತದ್ವಿಪದಃ ತಥಾ ಚೈವಾಪದಃ ಸ್ಮೃತಃ ಅಂತ. ಈ ಸಜ್ಜೀವ ಅಥವಾ ಸಂಜೀವ ಅನ್ನೋದು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ನಿಜವಾದ ಪ್ರಾಣಿಗಳಲ್ಲ, ಗೊಂಬೆಗಳ ರೀತಿಯಲ್ಲಿ ಮಾಡ್ತಾ ಇದ್ರು. ಕೆಲವೊಮ್ಮೆ ಮನುಷ್ಯರೇ ಆ ಬಗ್ಗೆ ವೇಷ ಹಾಕ್ಕೊಳ್ತಾ ಇದ್ರು. ಅದು 3 ಥರ: ಚತುಷ್ಪಾತ್, ದ್ವಿಪಾತ್, ಅಪಾತ್ ಅಂತ. 4 ಕಾಲು. ಅದು ಸಿಂಹ, ಹುಲಿ ಮೊದಲುಗೊಂಡು ಹಸು, ಕತ್ತೆ, ಕುರಿ ಇತ್ಯಾದಿಗಳು. ದ್ವಿಪಾತ್ ಅಂದರೆ ಪಕ್ಷಿಗಳು. ನಾವು ದ್ವಿಪಾತ್ ಅಂದ ತಕ್ಷಣ ಮನುಷ್ಯರು ಅಂತ ಅಂದ್ಕೊಂಡ್ಬಿಡ್ತೀವಿ. ಶಮ್ನೋ ಅಸ್ತು ದ್ವಿಪದೇಶನ್ ಚತುಷ್ಪದೇ ಅಂದರೆ ಪಕ್ಷಿಗಳೆಲ್ಲ ದ್ವಿಪಾತೆ, ಅದು 2. ಅದಾದಮೇಲೆ 3ನೇದು ಅಪಾತ್. ಈಗ ಹಾವು ಹೊಟ್ಟೆ ಮೇಲೆ ತೆವಳ್ಕೊಂಡು ನಡೆಯುತ್ತೆ, ಬೇರೆ ಬೇರೆ ಹುಳುಗಳು, ಅವೆಲ್ಲ ಅಪಾತ್ ಅಂತ. ಈ ಥರ 3 ಬಗೆಯಲ್ಲಿ ಅವಷ್ಟನ್ನು ಕೂಡ ನೋಡಿ ನಡೆಸಬೇಕು. ಅದರ ರೀತಿಯಲ್ಲೇ ಆ ಗೊಂಬೆಗಳನ್ನು ಮಾಡೋದು ಅಥವಾ ಮನುಷ್ಯರೇ ಆ ವೇಷಗಳು ಹಾಕ್ಕೊಳ್ಳೋದು ಅದು ಮಾಡಬೇಕು. ಇಲ್ಲೆಲ್ಲ ನೋಡಿ ಆಹಾರ್ಯಾಭಿನಯಕ್ಕೆ ಬರ್ತಾ ಇದ್ದಂತೆ ನಾವು ನಾಟ್ಯಧರ್ಮಿಯಿಂದ ಸ್ವಲ್ಪ ದೂರ ಆಗ್ತಿದ್ದೀವಿ, ರಿಯಲಿಸ್ಟಿಕ್ ಆಗ್ತಾ ಇದ್ದೀವಿ, ಪಾಮರ ರಂಜನೆಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಿ. ಈ ಬಗ್ಗೆಯಲ್ಲಿ ಆಗುತ್ತದೆ. ನನಗೆ ನೆನಪಿಗೆ ಬರ್ತದೆ, ಯಕ್ಷಗಾನದ ಸಾಂಕೇತಿಕವಾದ ರಂಗಭೂಮಿಯಲ್ಲೂ ಕೆಲವು ಪರಿಕರಗಳನ್ನು ಬಳಸೋದುಂಟು. ಯಕ್ಷಗಾನದಲ್ಲಿ ಭಾಗವತರ ಹಿಮ್ಮೇಳದ ಮುಂದುಗಡೆಗೆ ಒಂದು ಸಣ್ಣ ಸಣ್ಣ ಚಕ್ರ ಇರತಕ್ಕಂಥ ಒಂದು ಸ್ಟೂಲಿನಂಥ ಒಂದು ಆಸನ ಇರುತ್ತದೆ. ಅದನ್ನು ರಥ ಅಂತ ಕರೀತಾರೆ. ಆ ಚಕ್ರಗಳೇನು ದೊಡ್ಡದಾಗಿ ಚಲನೆ ಮಾಡೋಲ್ಲ, ಆದರೆ ಒಂದು ಸ್ಟೂಲ್ಗೆ ಚಕ್ರದಂಥ ಫಿಟ್ಟಿಂಗನ್ನು ಕೊಟ್ಟು ಅದನ್ನು ಹೆಚ್ಚು ಅಲ್ಲಾಡೋಕ್ಕೆ ಬಿಡದೇ ಇದ್ದರೆ ಹೇಗೋ ಹಾಗೆ ಅದನ್ನವರು ಬೆಟ್ಟ, ರಥ, ಸಿಂಹಾಸನ, ವೇದಿಕೆ ಮೊದಲಾಗಿ ಎಲ್ಲಕ್ಕೂ ಬಳಸ್ಕೊಳ್ತಾರೆ ಸಾಂಕೇತಿಕವಾಗಿ. ಆ ರಥದ ಮೇಲೆ ನಿಂತುಕೊಂಡ್ರೆ ಶಿವ ನಿಂತ ಅಂದರೆ ಕೈಲಾಸದ ಮೇಲೆ ನಿಂತಿದ್ದಾನೆ ಅಂತ. ಅದೇ ಅಂಬಿಕೆ, ಅಂಬಾಲಿಕೆ ಮತ್ತು ಅಂಬೆಯರು ಅದರ ಮೇಲೆ ಹತ್ತುಕೊಂಡ್ರೆ ಭೀಷ್ಮ ಅವ್ರನ್ನ ರಥದ ಮೇಲೆ ಕೂಡಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಹೀಗೆ ಯಾವ್ಯಾವುದಕ್ಕೂ ಮಲ್ಟಿಪರ್ಪಸ್ ಆಗಿ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು. ಅದು ಒಂದು ಎತ್ತರ ಅಂತ ತೋರಿಸೋದಕ್ಕೆ ಮಾಡ್ಕೊಳ್ಳಿ. ಈಗ ಎಲಿವೇಟೆಡ್ ಪ್ಲ್ಯಾಟ್ಫಾರ್ಮ್ ಅಂತ ಈ ಕಾಲದ ಆಧುನಿಕ ರಂಗಭೂಮಿಯಲ್ಲಿ ನೋಡ್ತೀವಲ್ಲ, ಹಾಗೇ ಇರುವಂಥದ್ದು. ಆಮೇಲೆ ಅಲ್ಲಿ ಕೆಲವೊಮ್ಮೆ ಆಯುಧಗಳನ್ನು ಬಳಸ್ತಾರೆ, ಸಾಂಕೇತಿಕವಾಗಿ ಬಳಸ್ತಾರೆ. ಚಿಕ್ಕದಾದಂಥ ಗದೆಗಳಿರುತ್ತವೆ, ತುಂಬ ಭಾರವಾಗಿರೋಲ್ಲ, ತುಂಬ ದೊಡ್ಡವೂ ಆಗಿರೋಲ್ಲ. ಅದು ನೋಡಿದ್ರೆ ಒಂದು ಸ್ವಲ್ಪ ದೊಡ್ಡ ಲಟ್ಟಣಿಗೆ ಥರ ಕಾಣಿಸುತ್ತೆ, ಆ ಬಗೆಯದು ಅದನ್ನು ಬಳಸ್ತಾರೆ. ಮತ್ತು ಕೃಷ್ಣ ಶಂಖ, ಚಕ್ರ ಎರಡು ಕಡೆ ತೋರುವಂಥ ಒಂದು ಆಯುಧ ಹಿಡ್ಕೊಂಡಿರ್ತಾನೆ. ಹೀಗೆ ತಿರುಗಿಸಿದ್ರೆ ಶಂಖ, ಹಾಗೆ ತಿರುಗಿಸಿದ್ರೆ ಚಕ್ರ, ಆ ಬಗೆಯಾದಂಥದ್ದು. ಆಮೇಲೆ ಕತ್ತಿ, ಬಿಲ್ಲನ್ನು ಬಳಸೋದಕ್ಕೆ ಬದಲಾಗಿ ಒಂದು ಕೋಲನ್ನೇ ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ, ಅದನ್ನು ಬಿಲ್ಲಿನಂತೆ ಬಳಸುವುದುಂಟು. ಕೆಲವೊಮ್ಮೆ ಅದಕ್ಕೆ ಒಂದು ಮರದ ಬಾಣವನ್ನು ಇಟ್ಕೊಳ್ಳೋದುಂಟು. ಇದೆಲ್ಲ ಪ್ರಹರಣ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಆದರೆ ಕೆಲವೊಮ್ಮೆ ಇಷ್ಟಕ್ಕೂ ಮೀರಿ ವಾಸ್ತವ ಮಾಡೋದಕ್ಕೆ ಹೋಗೋದುಂಟು.
ಮಗು ಇತ್ಯಾದಿ ವಿಶ್ವಾಮಿತ್ರ ಮೇನಕಾ ಪ್ರಕರಣದಲ್ಲಿ ಶಕುಂತಲೆ ಹುಟ್ಟುತ್ತಾಳೆ, ಅವಳನ್ನು ವಿಶ್ವಾಮಿತ್ರ ಒಲ್ಲೆ ಅಂತಾನೆ, ಮೇನಕೆಯು ಬಿಟ್ಟು ಹೋಗ್ತಾಳೆ, ಆಗ ಒಂದು ಗೊಂಬೆನೇ ತರೋದೆಲ್ಲ ಉಂಟು. ಅದು ಬೇಕಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನೀವು ಸಾಂಕೇತಿಕವಾಗಿ ಹಸ್ತಗಳಲ್ಲೇ ಮಾಡಿ ತೋರಿಸಿ ಅಂತ. ಆದರೆ ಪಾಪ ಎಷ್ಟೋ ಜನಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಸ್ನೇಹಿತರು ಮಂಟಪ ಪ್ರಭಾಕರ್ ಉಪಾಧ್ಯಾಯರನ್ನ ಏಕವ್ಯಕ್ತಿ ಯಕ್ಷಗಾನಕ್ಕೆ ತೊಡಗಿಸುವಾಗ ಅವರು ಮತ್ತೆ ಹೇಳ್ತಾ ಇದ್ರು, ನನಗೆ ಯಾರೂ ಆಲಂಬನ ಇಲ್ಲರಿ, ನಾನು ಏಕವ್ಯಕ್ತಿ ಅಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ, ಎದುರಿಗೆ ನೋಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಅವನಿಗೂ ನಾನೇ ಜೀವ ತುಂಬಬೇಕು ಅಂತಂದರೆ ಎಷ್ಟು ಕಷ್ಟ. ನನಗೆ ಇದುವರೆಗೂ ಅಭ್ಯಾಸವೇ ಇಲ್ಲ, ನನಗೆ ಗೋಳಾಡೋದಕ್ಕೆ ವಿರೋಧಕಂಟಿದೆ ಅಂದರೆ ಒಂದು ಏನೋ ಬೆಂಚಾದರೂ ಅಲ್ಲಿ ಇಡಿಸ್ರಿ ಅಂತಂತಿದ್ರು. ಇಲ್ಲ, ಅಲ್ಲಿ ಕಂಬ ಅಂದರೂ ನೀವು ಅಂಗ ಅಭಿನಯ ಮಾಡಿಬಿಟ್ಟೇನೆ ಸ್ತಂಭ ಅಂತ ತೋರಿಸ್ಬೇಕು. ನಿರ್ದಯವಾಗಿ ನಾನು ಕಟ್ಟೆಂಡ್ರೆಯೇ ಇಲ್ಲ, ಎಲ್ಲವನ್ನೂ ನಾಟ್ಯಧರ್ಮಿನಲ್ಲಿ ಮಾಡಬೇಕು ಅಂತಿದ್ದೆ. ಅವ್ರಿಗೆ ಅದಾದ ಮೇಲೆ ಎಷ್ಟು ಅಭ್ಯಾಸ ಆಯಿತು ಅಂದರೆ ಈ ಥರದ್ದು ಯಾರು ತಂದಿಟ್ಟರೆ ಇರಿಟೇಟ್ ಆಗೋ ಥರ ಆಗ್ತಾ ಇತ್ತು. ಆಮೇಲೆ ಈ ಪ್ರಭಾವದಿಂದ ಅವರು ಮತ್ತೆ ಮಾಮೂಲಿ ಯಕ್ಷಗಾನಕ್ಕೆ ಎಲ್ಲ ಎಷ್ಟೋ ಬಾರಿ ಹೋಗಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯಲ್ಲಿದ್ದರೆ ನನಗೆ ಇಡೀ ಜಗತ್ತೇ ಬಂದು ಎದುರು ಕೂತಿದೆ ಅನ್ನೋಷ್ಟು ಹಿಂಸೆ ಆಗ್ತಾ ಕಂಡ್ರೆ ಯಾಕವನು ಇದಾರೆ ಎದ್ದು ಓಡಿದ್ರೆ ಸಾಕು ಅಂತ ಅನಿಸುತ್ತೆ ಅಂತ. ಅಂದರೆ ಅದು ಅಭ್ಯಾಸ ಮಾಡಿಕೊಂಡಂತೆ ಆಗುತ್ತದೆ. ನಾಟ್ಯಧರ್ಮಿ ಲೋಕಧರ್ಮಿ ಆಗುವುದು ಹಾಗೆ. ಇಲ್ಲಿ ಭರತ ಎಲ್ಲರಿಗೂ ಗಮನ ಕೊಟ್ಟುಕೊಂಡು ಮಾಡೋದ್ರಿಂದ ಎಲ್ಲವನ್ನೂ ಹೇಳ್ತಾನೆ. ಶಾಸ್ತ್ರ ಎಲ್ಲರನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತೆ, ಅದು ನಾವು ನೋಡ್ಬೋದು. ಇನ್ನು ಪ್ರಹರಣ ಆಯುಧಗಳಲ್ಲಿ ಬಿಂಡಿಪಾಲ, ಕುಂತ, ಶತಗ್ನಿ, ಶೂಲ, ತೋಮರ, ಧನುಸ್ಸು, ಆಸಿ, ಗದ, ವಜ್ರ, ಚಕ್ರ, ಪ್ರಾಸ, ಪಟ್ಟಿಸ ಈ ಥರದ್ದು ಎಷ್ಟೆಷ್ಟೆಷ್ಟನ್ನು ಹೇಳುತ್ತೆ. ಅದರ ಪ್ರಮಾಣಗಳೆಷ್ಟಿರಬೇಕು. 12 ತಾಲ. ತಾಲ ಅಂದರೆ ಒಂದು ಗೇಣುದ್ದ. ಇದನ್ನು ವಿತಸ್ತಿ ಅಂತ ಹೇಳ್ತಾರೆ. ಇದು ಗೇಣ ಆದರೆ ಇದನ್ನು ಅಂದರೆ ಕಿರುಬೆರಳಿನ ಮತ್ತು ಹೆಬ್ಬೆರಳನ್ನು ಚಾಚಿದ್ರೆ ಬರುವಂಥ ಉದ್ದ ತಾಲ. ಅದು ಶಿಲ್ಪಶಾಸ್ತ್ರದಲ್ಲಿ ತಾಲಮಾನ ಅಂತಾರೆ. ಸಾಮಾನ್ಯದ ಅಳತೆಯಲ್ಲಿ ವಿತಸ್ತಿ ಅಂತ ಕರೀತಾರೆ. ಆಮೇಲೆ ತೋರ್ಬೆರಳಿನ ತುದಿಯಿಂದ ಹೆಬ್ಬೆರಳಿನ ತುದಿಯನ್ನು ಚಾಚಿದರೆ ಬರುವುದು ನಮ್ಮಲ್ಲಿ ಚೋಟು ಅಂತೆ. ಚೋಟುದ್ದ ಇದೆಯಾ ಅಂತ. ಇದು ಗೇಣು, ವಿತಸ್ತಿ ಗೇಣು, ಇದು ಚೋಟು. ಚೋಟುವನ್ನು ಸಂಸ್ಕೃತದಲ್ಲಿ ಕಿಷ್ಕು ಅಂತ ಕರೀತಾರೆ. ಈ ಕಿಷ್ಕಿಂಧ ಅಂತ ಬಂದಿದ್ದಕ್ಕೂ ಅದೇ ಕಾರಣ ಇರಬೇಕು ಅಂತಾರೆ. ಅವ್ರ ಮನೆಯೆಲ್ಲ ಕಿಷ್ಕಿಂಧ ಅಂತಂದರೆ ಚಿಕ್ಕದು ಅಂತ, ಕಿಷ್ಕು ಚೋಟುದ್ದ ಇರತಕ್ಕಂಥದ್ದು ಅಂತ. ಆಮೇಲೆ ಆ ಆಯುಧಗಳನ್ನು ಯಾವ ನರ್ತಕ ಅಥವಾ ನಟ ಇದ್ದಾನೆ ಅವನ ತಾಲಮಾನಕ್ಕನುಸಾರವಾಗಿ ಮಾಡಬೇಕು ಅಂತ. ಬಹಳ ಕಸ್ಟಮೈಸ್ಡ್. ಅದರಿಂದಲೇ ಎಷ್ಟೋ ಬಾರಿ ಅವರವರ ಆಯುಧಗಳನ್ನು ತೊಗೊಂಡು ಹೋಗಬೇಕು. ಏಕೆಂದರೆ ತುಂಬ ಉದ್ದಕ್ಕಿದ್ದವನು 12 ತಾಲ ಅಂತ ಯಾವುದೋ ಒಬ್ಬ ಮೋಟ ಮಾಡಿರತಕ್ಕಂಥ ಶೂಲನೋ ಈ ಬಿಂಡಿನ ಪಾಲವನ್ನೋ ಅಥವಾ ಅವನು ಶಕ್ತಿ ಆಯುಧವನ್ನೋ ಇಟ್ಕೊಂಡ್ರೆ ಅವನು ಕುತ್ತಿಗೆಗೇನೆ ಬರಬಹುದು. ಅವನ ತಲೆ ಮೇಲೆ 1-2 ಗೇಣಷ್ಟು ಎತ್ತರ ಇರಬೇಕಾಗುತ್ತೆ. ಈಗ ದಶತಾಲ ಅಂತಂದರೆ ಒಬ್ಬ ವ್ಯಕ್ತಿ ಅಷ್ಟತಾಲ, ಮುಖ ಒಂದು ಗೇಣುದ್ದ ಇದ್ದರೆ ಮುಖದ 8ರಷ್ಟು ದೇಹ ಇರತಕ್ಕಂಥದ್ದು ಅಷ್ಟತಾಲ ಸಾಮಾನ್ಯವಾಗಿ ಉತ್ತಮ ಪುರುಷ ಪ್ರಮಾಣ ಅಂತ ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ. ಅದ್ರ ಮೇಲೆ 2-4 ತಾಲ ಎತ್ತರ ಇರಬೇಕು. ಭಿಂಡಿಪಾಲ ಅಂದರೆ ಒಟ್ಟು 12 ತಾಲಮಾನ, 12 ಗೇಣಷ್ಟು ಎತ್ತರ ಇರಬೇಕು, ಅಷ್ಟು ಉದ್ದಕ್ಕಿರಬೇಕು. ಅವನು ಚಿಕ್ಕದಾಗಿರುವಂಥದ್ದು ಹಿಡ್ಕೊಂಡಾಗ ಅದು ಅನೀವನ್ನಾಗಿರುತ್ತದೆ. ಈ ಎಲ್ಲ ಕಾರಣದಿಂದ ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಇದು ನೋಡಿ ಇಲ್ಲಿ ಒಂದು ಸ್ವಾರಸ್ಯ. ಯಜ್ಞ ಮಾಡುವ ಯಜಮಾನನ ಬಲಗೈಯ ಮಧ್ಯಮಾಂಗುಲಿಯ ಮಧ್ಯಮ ಪರ್ವ ಅಂದರೆ ಯಾವುದನ್ನು ಮಧ್ಯದ ಬೆರಳು ಅಂತೀವಿ, ಆ ಮಧ್ಯದ ಬೆರಳಿನ ಮಧ್ಯದ ಒಂದು ಉದ್ದ ಎಷ್ಟಿದೆ ಆ ಅಂಗುಲ ಪ್ರಮಾಣ, ಅದನ್ನಿಟ್ಟುಕೊಂಡು ಇಟ್ಟಿಗೆಗಳನ್ನು, ಯಜ್ಞದ ವೇದಿಕೆಗೆ ಬೇಕಾಗಿರುವಂಥ ಇಷ್ಟಿಕೆಗಳನ್ನು ಮಾಡೋದು, ಯಜ್ಞ ಪಾತ್ರಗಳನ್ನು ಎಲ್ಲವನ್ನೂ ಕಸ್ಟಮೈಸ್ಡ್ ಅವನ ಸೈಜಿಗೆ ಮಾಡೋದು. ಇಲ್ಲಿ ನಾಟ್ಯಶಾಸ್ತ್ರದಲ್ಲೂ ಇದೇ ಥರ ಮಾಡೋದು. ಅದು ಒಂದು ಯಜ್ಞ, ನಾಟ್ಯ ಪ್ರಯೋಗ ಅನ್ನುವಂಥ ಒಂದು ಯಾಗ ಅನ್ನುವಂತೆ. ಮತ್ತು ಖೇಟ, ಗುರಾಣಿ ಅದು ಸರ್ಕ್ಯುಲರ್ ಆಗಿರುತ್ತೆ. ಚಕ್ರ ಅದು ಎಷ್ಟು, ಖೇಟ 30 ಅಂಗುಳದಷ್ಟು ಡಯಾಮೀಟರ್ ಇರಬೇಕು ಅಂತ, ಚಕ್ರ 12 ಅಂಗುಳದಷ್ಟು ವ್ಯಾಸ ಇರಬೇಕು. ಈ ಥರದ್ದೆಲ್ಲ ಬರುತ್ತದೆ. ಅದಾದಮೇಲೆ ಜರ್ಜರ, ರಂಗಸ್ಥಳದಲ್ಲಿ ಇಂದ್ರನ ಧ್ವಜವಾಗಿ ಸ್ಥಾಪನೆ ಮಾಡ್ತಾ ಇದ್ದಿದ್ದು ನಾವು ಹಿಂದೆ ನೋಡಿದ್ವಿ. ಮೊದಲನೇ ಕಂತಿನಲ್ಲೇ ನಾಟ್ಯ ವೇದೋತ್ಪತ್ತಿ, ನಾಟ್ಯಶಾಸ್ತ್ರ ಹೇಗೆ ಉತ್ಪತ್ತಿ ಆಯಿತು ಅನ್ನುವಾಗ ಸಮುದ್ರ ಮಥನ ಅಥವಾ ಅಮೃತ ಮಥನ ಪ್ರಯೋಗ ಮಾಡಿದಾಗ ರಾಕ್ಷಸರು ರಂಗಸ್ಥಳಕ್ಕೆ ಬಂದು ಕೋಲಾಹಲ ಮಾಡ್ತಾ ಇದ್ದಾಗ ಇಂದ್ರ ಅಲ್ಲಿದ್ದ ಧ್ವಜವನ್ನೇ ತೆಗೆದುಕೊಂಡು ಹೊಡೆದ ಅಂತ ಇಂದ್ರಧ್ವಜ. ಆ ಇಂದ್ರಧ್ವಜದ ಸಂಕೇತವಾಗಿ ಬಿದಿರಿನಲ್ಲಿ ಮಾಡ್ತಾರೆ. ಮತ್ತು ಅದಕ್ಕೆ 5 ಸ್ತರಗಳಿರುತ್ತವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸ್ಕಂದ, ಸರ್ಪ ಅಂತ. ಅದರಲ್ಲಿ ಮತ್ತೆ ಪತಾಕಿಗಳಿಟ್ಟಿರ್ತಾರೆ. ಬ್ರಹ್ಮಂದು 2 ಪತಾಕೆ, ವಿಷ್ಣುವಿದು 4 ಪತಾಕೆ, 4 ಪತಾಕೆ, ಶಿವನದು 6 ಪತಾಕೆ, ಅದಕ್ಕೆ ಹೆಚ್ಚಿಂದು 8, ಸ್ಕಂದನದು
10 ಸರ್ಪದ್ದು ಅಂತ ಹೀಗೆಲ್ಲ ಮಾಡಿಕೊಂಡಿದ್ದಾರೆ ಪತಾಕಿಗಳು. ಅದಕ್ಕೆ ಬೇರೆ ಬೇರೆ ಬಣ್ಣಗಳು ಇಟ್ಟಿದ್ದಾರೆ. ಆ ಒಂದು ಧ್ವಜವನ್ನು, ಇಂದ್ರಧ್ವಜವನ್ನು ಬಿದಿರಿನಲ್ಲಿ ಮಾಡಬೇಕು ಅಂತ ಬೇರೆ ಬೇರೆ ಮರಗಳನ್ನು ಹೇಳ್ತಾರೆ ಶಾಸ್ತ್ರಕಾರರು. ಇಲ್ಲಿ ಮುಖ್ಯವಾಗಿ ವೇಣು ಅದರಿಂದ ಆಗಬೇಕು ಅಂತ. ಅದು 108 ಅಂಗಳದಷ್ಟು ಉದ್ದ ಇರಬೇಕು ಅಂತ ಬರ್ತದೆ. ಅದನ್ನು ಒಳ್ಳೆ ಬಿಳಿ ಮಣ್ಣು ಇರ್ತಕ್ಕಂಥ ನೆಲದಿಂದಾನೇ ತೆಗೆದುಕೊಂಡು ಬರಬೇಕು. ದೇವತಾ ಪ್ರೀತಿ ಆಗುವಂಥ ರೀತಿಯಲ್ಲಿ ಬೆಳೆದಿರಬೇಕು. ಅಲ್ಲಿ ತುಂಬ ಒರಟಾದ ಗಿಣ್ಣುಗಳಿರಬಾರ್ದು, ಡೊಂಕಾಗಿರಬಾರ್ದು, ಆ ಗಿಣ್ಣುಗಳಿಂದ ಮುಳ್ಳಾಗಿ ಚಾಚಿಕೊಂಡಿರಬಾರ್ದು, ಎಲ್ಲ ನಯ ಮಾಡಬೇಕು. ಹೀಗೆಲ್ಲ ಹೇಳಿದ್ದಾರೆ. ಆ ಜರ್ಜರನ್ನು ತೊಗೊಂಡು ಬಂದಬೇಕು. ಅದು ಒಂದು ಕಡೆ ಸ್ಥಾಪನೆ ಮಾಡಬೇಕು. ಇಟ್ ಈಸ್ ಆಲ್ಸೋ ಎ ಸ್ಟೇಜ್ ಪ್ರಾಪರ್ಟಿ. ಅದನ್ನು ಪೂರ್ವರಂಗ ಮಾಡುವಾಗಲೇ ತಂದು ಈಶಾನ್ಯದ ಮೂಲೆಯಲ್ಲಿ ಇಡ್ತಾ ಇದ್ರು. ಅದಕ್ಕೆ ಒಬ್ಬ ಇರ್ತಾ ಇದ್ದ ಸೂತ್ರಧಾರನ ಅಸಿಸ್ಟೆಂಟು, ಅವನು ತಂದು ಇಡ್ತಾ ಇದ್ದ. ಆಮೇಲೆ ಚತುರ್ಥಕಾರ ಅಂತ ಒಬ್ಬ ಬಂದು ಅದಕ್ಕೆ ಪೂಜೆ ಮಾಡೋದು, ಈಗೆಲ್ಲ ಇತ್ತು. ನಾನು ಪೂರ್ವರಂಗದ ವಿಧಿಯನ್ನು ಮಾತಾಡುವಾಗ ವಿಸ್ತರಿಸಿ ಅದನ್ನ ಹೇಳ್ತೀನಿ. ಒಟ್ಟು 18 ಅಂಗಗಳು ಬರ್ತವೆ ಅದರೊಳಗೆ. ಆಮೇಲೆ ದಂಡಕಾಷ್ಟ ಅಂದರೆ ವಾಕಿಂಗ್ ಸ್ಟಿಕ್ ಥರದ್ದು ಕೆಲವೆಲ್ಲ ಹಿಡ್ಕೊಳ್ಬೇಕು. ವಿದೂಷಕ ಸಾಮಾನ್ಯವಾಗಿ ದಂಡಕಾಷ್ಟ ಇಟ್ಕೊಂಡಿರ್ತಾನೆ. ದಂಡಕಾಷ್ಟ ಅವಷ್ಟಭ್ಯ ಅಂತೆಲ್ಲ ಬರುತ್ತದೆ. ವಿದೂಷಕ ಇಲ್ಲಿ ಮೃಚ್ಛಕಟಿಕದಲ್ಲಿ ಹೇಳ್ತಾನೆ, ನೋಡು ನಮ್ಮ ಭಾಗ್ಯದಂತೆ ಡೊಂಕಾಗಿದೆ ನನ್ನ ಕೈನಲ್ಲಿರ್ತಕ್ಕಂಥ ದಂಡ ಅಂತ. ಅದು 3 ಡೊಂಕಿರಬೇಕು. ಕುಟಿಲಕ ಅಂತಲೇ ಅದಕ್ಕೆ ಹೆಸರು. ಅದನ್ನು ಬೇಲದಿಂದನೋ ಅಥವಾ ಬಿಲ್ವ ವೃಕ್ಷದಿಂದನೋ ಬಿದಿರಿಂದನೋ ಎಲ್ಲ ಮಾಡಬೇಕು ಅಂತ ಬರ್ತದೆ. ಆಂಧ್ರದಲ್ಲಂತೂ ಈಗಲೂ ಸೂತ್ರಧಾರ ಅವನು ಆ ಥರ 3 ಡೊಂಕಿರತಕ್ಕಂಥ ದಂಡ ಹಿಡ್ಕೊಂಡು ಬರಬೇಕು ಅಂತ. ಅದನ್ನೇ ಬಳಸುವಂಥದ್ದು ಕೂಚಿಪುಡಿ ಗ್ರಾಮದಲ್ಲಿ ನಾನು ಈಗಲೂ ನೋಡಿದ್ದೀನಿ ಅದನ್ನು. ಅದಾದ ಮೇಲೆ ಪ್ರತಿಶೀರ್ಷಕ ವಿಧಾನ ಅಂತ. ಪ್ರತಿಶೀರ್ಷಕ ಅಂತಂದರೆ ನಾನು ಮೊದಲೇ ಹೇಳಿದಂತೆ ವಿಗ್ ಇತ್ಯಾದಿಯಾದದ್ದು ಮತ್ತು ಮುಖವಾಡ ಆ ಬಗೆಯದನ್ನೆಲ್ಲನೂ ಕೂಡ ಇಲ್ಲಿ ನಾವು ನೋಡ್ತೀವಿ. ಅದನ್ನು ಮಣ್ಣಿನಿಂದ ಮಾಡುವಂಥದ್ದು ಮುಖವಾಡಗಳು, ಅದಕ್ಕೆ ಬಣ್ಣ ಕಟ್ಟತಕ್ಕಂಥದ್ದು, ಈ ಥರದನ್ನೆಲ್ಲವನ್ನು ವಿಸ್ತರಿಸಿ ಹೇಳ್ತಾನೆ. ಆಮೇಲೆ ಮರದಿಂದ ಕೂಡ ಮಾಡುವುದುಂಟು. ಈ ಬಿಲ್ವದ ಕಾಯಿಗಳಿಂದ ಬರ್ತಕ್ಕಂಥ ಅಂಟನ್ನು ಬೆರೆಸಿಕೊಂಡು ಮತ್ತು ಈ ಪಲ್ಪ್ ಅಂತಾರಲ್ಲ ಆ ರೀತಿಯಾಗಿ ಮಾಡಿಕೊಂಡು ಮುಖವರ್ಣಿಕೆ ಅದು ಮುಖವಾಡವನ್ನು ತಯಾರಿಸಬೇಕು ಅನ್ನುವ ವಿವರಗಳನ್ನೆಲ್ಲ ಹೇಳ್ತಾನೆ. ನಾನು ಹೆಚ್ಚು ವಿಸ್ತಾರಕ್ಕೆ ಹೋಗೋದಿಲ್ಲ. ಅದಾದ ಮೇಲೆ ಅವನು ಒಟ್ಟು ಪದಾರ್ಥಗಳೆಲ್ಲ ಕೂಡ ಹಗುರವಾಗಿರಬೇಕು, ಲಲಿತವಾಗಿರಬೇಕು, ಯಾವುದೇ ರೀತಿ ಶ್ರಮ ಕೊಡಬಾರದು ಅಂತನ್ನೋ ಮಾತುಗಳನ್ನೆಲ್ಲ ಹೇಳ್ತಾನೆ. ನಾಸ್ತ್ಯಂತ ಪುರುಷಾಣಾಂ ಹಿ ನಾಟ್ಯೋಪಕರಣಾಶ್ರಯೇ ಯದ್ಯೇನ ಉತ್ಪಾದಿತಂ ಕರ್ಮ ಶಿಲ್ಪಯೋಗ ಕ್ರಿಯಾಪಿ ವಾ ತಸ್ಯ ತೇನ ಕೃತ ಸೃಷ್ಟಿ ಪ್ರಮಾಣಂ ಲಕ್ಷಣಂ ತಥಾ ಯಾಕಾಷ್ಟ ಯಂತ್ರಭೂಯಿಷ್ಟ ಕೃತ ಸೃಷ್ಟಿರ್ಮಹಾತ್ಮನ ನಸಾಸ್ಮಾಕಂ ನಾಟ್ಯಯೋಗೆ ಕಸ್ಮಾತ್ ಖೇದಾವಹ ಹಿಸ. ತುಂಬ ಭಾರವಾಗಿರ್ತಕ್ಕಂಥದ್ದನ್ನೆಲ್ಲ ಇಟ್ಕೊಳ್ಬಾರ್ದು, ಹಗುರವಾಗಿರೋದನ್ನು ಮಾಡಬೇಕು. ಯದ್ರವ್ಯಂ ಜೀವಲೋಕೇತು ನಾನಾ ಲಕ್ಷಣ ಲಕ್ಷಿತಂ ತಸ್ಯಾನುಕೃತಿ ಸಂಸ್ಥಾನಂ ನಾಟ್ಯೋಪಕರಣಂ ಭವೇತ್. ನೀವು ಯಾವ ಸ್ಟೇಜ್ ಪ್ರಾಪರ್ಟಿ ಮಾಡೋದಿದ್ರು ಅದು ತುಂಬ ಲೋಕವನ್ನು ಹೋಲುವಂತೆ ಇರಬೇಕು, ತುಂಬ ಲೋಕಕ್ಕೆ ವಿಜಾತೀಯವಾಗಬಾರದು ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಪ್ರಾಸಾದ ಗೃಹ ಯಾನಾನಿ ನಾನಾ ಪ್ರಹರಣಾನಿ ಚ ನಶಕ್ಯಂ ತಾನಿ ವೈ ಕರ್ತುಂ ಯಥೋಕ್ತಾನೀಹ ಲಕ್ಷಣೈ. ಆದರೆ ನೀವು ಅರಮನೆಗಳನ್ನು, ಮನೆಗಳನ್ನು ಮತ್ತು ಬೇರೆ ಬೇರೆ ದಿವ್ಯಾಯುಧಗಳನ್ನು, ಪುಷ್ಪಕ ವಿಮಾನಾದಿಗಳನ್ನು, ಅದಾದ ಮೇಲಿಂದ ದೊಡ್ಡ ದೊಡ್ಡ ಯಾನಗಳನ್ನು ಅಂದರೆ ವೆಹಿಕಲ್ಸನ್ನು ಇವನ್ನೆಲ್ಲ ಸ್ಟೇಜಲ್ಲಿ ತರೋಕ್ಕಾಗಲ್ಲ. ಏನು ಸಾಧ್ಯ ಇದು ಸಾಂಕೇತಿಕವಾಗಿ ಮಾಡಬೇಕು. ಲೋಕಧರ್ಮಿ ಭವೇತ್ವನ್ಯ ನಾಟ್ಯಧರ್ಮಿ ತಥಾಪರ. ಮೊದಲೇ ಲೋಕಧರ್ಮಿ ನಾಟ್ಯಧರ್ಮಿ ಅಂತ ಹೇಳಿದಿವಲ್ಲ, ಅದನ್ನು ಲೆಕ್ಕ ಇಟ್ಕೊಂಡು ಮಾಡಿ. ಸ್ವಭಾವೋ ಲೋಕಧರ್ಮೀತು ವಿಭಾಗೋ ನಾಟ್ಯಮೇವಹಿ ಆಯಸಂತು ನ ಕರ್ತವ್ಯಂ ನಚ ಸಾರಮಯಂ ತಥಾ. ನೀವು ದಪ್ಪಕ್ಕೆ ಘನಸಾರವಾದಂಥ ಮರಗಳಿಂದ ಮಾಡಬಾರದು, ಕಬ್ಬಿಣ ಅಂತ ಭಾರದಿಂದ ಕೂಡ ಮಾಡಬಾರದು. ನಾಟ್ಯೋಪಕರಣಂ ತಜ್ಞೈ ಗುರುಖೇದ ಕರಂ ಭವೇತ್. ಕಾಷ್ಟಚರ್ಮಸು ವಸ್ತ್ರೇಶು ಜತುವೇಣು ದಲೇಶು ಚ. ಬಿದಿರಿನ ಎಲೆಗಳಿಂದಲೋ ಬಿದಿರಿನ ಪಟ್ಟಿಗಳಿಂದಲೋ ಅಥವಾ ಚರ್ಮದಿಂದಲೋ ಹಗುರವಾದ ಮರದಿಂದಲೋ ಬಟ್ಟೆಯಿಂದಲೋ ಇವನ್ನೆಲ್ಲ ಲಘುಕರ್ಮಾಣಿ ಕಾರಯೇತ್. ಜತು ಭಾಂಡ ಕ್ರಿಯಾಭಿಶ್ಚ ನಾನಾ ರೂಪಾಣಿ ನಾಟಕೆ. ಜತು ಭಾಂಡ ಅರಗು ಬೆಂಡು ಇವುಗಳಿಂದ ಮಾಡಬೇಕು. ತಾಲೀಯ ಇರುವ ಕಿಲಿಂಜ ಇರುವ. ತಾಲೀಯ ಅಂತಂದರೆ ತಾಳೆಗರಿಯಿಂದ, ಕಿಲಿಂಜ ಅಂತಂದರೆ ಚಾಪೆ ಹಣಿತಕ್ಕಂಥ ಜೊಂಡಿಂದ. ಇವುಗಳಿಂದ ಎಲ್ಲನೂ ನೀವು ಈ ಥರದನ್ನೆಲ್ಲ ಎಷ್ಟೋ ಮಾಡ್ಕೋಬೋದು. ಲೈಟಾಗಿರ್ತಕ್ಕಂಥ ಸೆಟ್ಟಿಂಗ್ಸನ್ನು ಮಾಡ್ಕೋಬೋದು. ಹೀಗಾಗಿ ಆಯುಧಗಳನ್ನು ತುಂಬ ಘೋರವಾಗಿ ಬೀಸಬಾರದು, ಬಹಳ ಕಷ್ಟ ಆಗುತ್ತದೆ, ಇನ್ನೊಬ್ರಿಗೆ ತಾಳ್ಕೊಳ್ಳೋದಕ್ಕೆ ಆಗೋದಿಲ್ಲ.
ಒಟ್ಟಿನಲ್ಲಿ ಆಚಾರ್ಯ ಬುದ್ಧಿಯ ಕರ್ತವ್ಯಂ ಊಹಾಪೋಹ ಪ್ರಯೋಜಿತಂ. ಇವೆಲ್ಲ ಆಚಾರ್ಯ ತನ್ನ ಬುದ್ಧಿಯಿಂದ ತಾನು ಮಾಡಬೇಕು. ನ ಶಾಸ್ತ್ರಪ್ರಭವಂ ಕರ್ಮ ತೇಷಾಂ ಸಮುದಾಹೃತಂ. ನಾನು ಇದನ್ನು ತುಂಬ ವಿಸ್ತರಿಸಿ ಶಾಸ್ತ್ರ ಎಲ್ಲ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಏಷ ಮರ್ತ್ಯಕ್ರಿಯಾ ಯೋಗೋ ಭವಿಷ್ಯತ್ ಕಲ್ಪಿತೋ ಮಯ ಕಸ್ಮಾತ್ ಅಲ್ಪಬಲತ್ವಂ ಹಿ ಮನುಷ್ಯೇಷು ಭವಿಷ್ಯತಿ. ಇದು ಮನುಷ್ಯರ ಅಲ್ಪಬಲರು ಅಂಥವ್ರಿಗೆ ಬೇಕಾದಂಥದ್ದು ಮಾಡಿದ್ದೀನಿ. ಯುದ್ಧೇ ನಿಯುದ್ಧೇ ನೃತ್ಯೇವ ವೃಷ್ಟಿ ವ್ಯಾಪಾರ ಕರ್ಮಣಿ ಗುರುಭಾರಾನ್ ವಸಂತಸ್ಯ ಸ್ವೇದೋ ಮೂರ್ಛಾಪಿ ಜಾಯತೆ. ಹಿಂದೆ ಹೇಳಿದ್ದೆ ಮತ್ತೆ ಹೇಳ್ತಾನೆ. ಒಟ್ಟಿನಲ್ಲಿ ಸ್ಟೇಜ್ ಪ್ರಾಪರ್ಟೀಸನ್ನು ಮೂವ್ ಮಾಡೋದು, ಅವನ್ನ ಎತ್ತಿಡೋದು, ತಂದಿಡೋದು, ಸೆಟ್ ಮಾಡೋದು, ಅವುಗಳನ್ನು ಬಳಸೋದು, ತುಂಬ ಭಾರವು ಬೆವರು ತರಿಸೋದು ಆಗುತ್ತೆ. ಪ್ರಾಣಾತ್ಯೇಹ ಕದಾಚಿಚ್ಚ ಭವೇತ್. ಎಷ್ಟೋ ಬಾರಿ ಸತ್ತೇ ಹೋಗ್ಬಿಡ್ತಾರೆ ಈ ತೊಂದರೆಗಳಲ್ಲಿ. ಅದಕ್ಕೆ ಭೇಂಡ ಇರಪಿ, ಭಾಂಡ ಭೇಂಡ ಎಲ್ಲ ಪದಗಳು ಬಳಸಿದ್ದಾನೆ ಬೆಂಡಿಗೆ. ಮಧುಚಿಷ್ಟೈಹಿ ಅಂದರೆ ಜೇನುಮೇಣ. ಇದರಿಂದ ಕಾರ್ಯಾಣಿ ಆಭರಣಾನಿ. ನಾನು ಮತ್ತೆ ಮತ್ತೆ ಯಕ್ಷಗಾನಕ್ಕೆ ರೆಫರ್ ಮಾಡ್ತಾ ಇದ್ದೀನಲ್ಲ, ಎಷ್ಟು ಅಲ್ಲಿರುವ ವಿವರಗಳಲ್ಲಿ ಕಾಣಿಸುತ್ತವೆ ನೋಡಿ. ಆ ಬೇಗಡೆ ಪೇಪರ್ನ ಹಚ್ಚೋದು ಇವತ್ತೂ ಜೇನುಮೇಣದ ಮೂಲಕವಾಗಿಯೇ. ಏವಂ ಲೋಕೋಪಚಾರೇಣ ಸ್ವಬುದ್ಧಿ ವಿಭವೇನ ಚ ನಾಟ್ಯೋಪಕರಣಾನೀಹ ಬುಧಃ ಸಮ್ಯಕ್ ಪ್ರಯೋಜಯೇತ್. ಹೀಗೆ ಲೋಕವನ್ನು ನೋಡಿಕೊಂಡು ಸ್ವಬುದ್ಧಿಯಿಂದ ಇದನ್ನೆಲ್ಲ ನಡೆಸಬೇಕು ಅಂತಂತಾನೆ. ಇಲ್ಲಿಗೆ ನಾವು ಆಹಾರ್ಯಾಭಿನಯವನ್ನು ಮುಗಿಸ್ತೀವಿ. ಮತ್ತೆ ನಾವು ನೋಡಬಹುದಾದದ್ದು ವಾಚಿಕಾಭಿನಯಕ್ಕೆ ಸಂಬಂಧಪಟ್ಟಂಥದ್ದು. ವಾಚಿಕಾಭಿನಯ ತುಂಬ ಮುಖ್ಯವಾದದ್ದು. ಅದರ ಒಂದೆರಡು ಅಂಶಗಳನ್ನು ಉಳಿದಿರುವ ಸಮಯದಲ್ಲಿ ನಾವು ನೋಡೋಣ. ಎಲ್ಲದಕ್ಕಿಂತ ಮೊದಲು ಸ್ಕ್ರಿಪ್ಟ್ ಬರುತ್ತೆ. ಅದಿಲ್ಲದೆ ಇನ್ನೇನೂ ಮಾಡೋಕ್ಕಾಗೋದಿಲ್ಲ. ಇತಿವೃತ್ತಂತೂ ನಾಟ್ಯಸ್ಯ ಶರೀರಂ ಪರಿಕೀರ್ತಿತಂ ಅಂತ ಮುಂದೆ ಇತಿವೃತ್ತಾಧ್ಯಾಯದಲ್ಲಿ ಹೇಳ್ತಾನೆ. ನಾಟ್ಯಕ್ಕೆ ಶರೀರವೇ ಇತಿವೃತ್ತ. ಅದಕ್ಕೂ ಮೂಲಭೂತವಾಗಿ ಕಥೆ ಬರೀಬೇಕಲ್ವ, ಬರೆಯೋದಕ್ಕೆ ಮುಂಚೆ ಮಾತು ಆಡಬೇಕಲ್ವ. ಹಾಗಾಗಿ ವಾಚಿಕಾಭಿನಯದಲ್ಲಿ ಮೊದಲು ಸ್ಪೋಕನ್ ವರ್ಡ್. ಅದು ಏನು? ವಾಚಿಯತ್ನಸ್ತು ಕರ್ತವ್ಯೋ ನಾಟ್ಯಸೈಷಾ ತನುಸ್ಮೃತ ಅಂಗೈರ್ ನೇಪಥ್ಯ ಸತ್ವಾನಿ ವಾಕ್ಯಾರ್ಥಂ ವ್ಯಂಜಯಂತಿ ವಾಂಗ್ಮಯಾನೀಹ ಶಾಸ್ತ್ರಾಣಿ ವಾಂಗ್ನಿಷ್ಠಾನಿ ತಥೈವ ಚ ತಸ್ಮಾತ್ ವಾಚಃ ಪರಂ ನಾಸ್ತಿ ವಾಗ್ಹಿ ಸರ್ವಸ್ಯ ಕಾರಣಂ. ಮಾತಿನಲ್ಲಿ ತುಂಬ ಪ್ರಯತ್ನ ಪಡಬೇಕು. ವಾಚಿ ಯತ್ನಸ್ತು ಕರ್ತವ್ಯೋ ನಾಟ್ಯಸ್ಯ ಏಷಾ ತನುಸ್ಮೃತಃ. ಈ ನಾಟ್ಯದ ಶರೀರವೇ ಇದಾಗಿದೆ. ಇನ್ನು ಅಂಗಾಭಿನಯ, ನೇಪಥ್ಯ ಅಂದರೆ ಕಾಸ್ಟ್ಯೂಮು, ಸತ್ವ ಇವೆಲ್ಲ ಮಾತಿನ ಮೂಲಕವೇ ಎಷ್ಟೋ ಬಾರಿ ತಿಳಿಯುತ್ತದೆ ಅಂತ. ಯಕ್ಷಗಾನದ ತಾಳಮದ್ದಲೇ ನೋಡಿದವರಿಗೆ ಇದರ ಪರಿಣಾಮ ಎಷ್ಟು ಅಂತ ಗೊತ್ತಿರುತ್ತೆ. ಇದೇ ವೇದಿಕೆಯಲ್ಲಿ ಒಂದು ತಿಂಗಳ ಕೆಳಗೇನೋ 1.5 ತಿಂಗಳ 2 ತಿಂಗಳಾಯಿತು ದಿವಾಕರ ಹೆಗಡೆ ಅವರು ಮಾಡಿದಂಥ ಏಕವ್ಯಕ್ತಿ ಯಕ್ಷಗಾನ ಕೇಳಿದವರಿಗೆ ಗೊತ್ತಾಗುತ್ತದೆ ಮಾತಿನ ಬಲ ಎಂಥದ್ದಾಗಿರುತ್ತದೆ ಅಂತ. ಆಮೇಲೆ ಎಲ್ಲ ಶಾಸ್ತ್ರಗಳು, ವಿದ್ಯೆಗಳು ವಾಂಗ್ನಿಷ್ಠಾನಿ ವಾಂಗ್ಮಯಾನಿ. ಹಾಗಾಗಿ ವಾಚಃ ಪರಂ ನಾಸ್ತಿ, ಮಾತಿಗೆ ಮೀರಿದ್ಯಾವುದಿಲ್ಲ. ಇದಂ ಅಂಧಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಇದು ಶಬ್ದಾಹವಯಂ ಜ್ಯೋತಿ ರಾಸಮಂತಾನ್ನ ದೀಪ್ಯತೆ ಅಂತ ದಂಡಿ ಹೇಳ್ತಾನಲ್ಲ. ಜಗತ್ತನ್ನು ಬೆಳಗತಕ್ಕಂಥದ್ದೇ ವಾಕ್ಕು ಅಂತ. ಹಾಗಾಗಿ ನಾಸ್ತಿ ವಾಗ್ಗಿ ಸಮಂ, ವಾಗ್ಗಿಗೆ ಸಮವಾದದ್ದು ಯಾವುದೂ ಇಲ್ಲ. ವಾಗ್ಗಿ ಸರ್ವಕಾರಣಂ, ಮಾತು ಎಲ್ಲಕ್ಕೂ ಕಾರಣ ಅಂತ ಹೀಗೆಲ್ಲ ಹೇಳಿ ಮಾತಿನ ಪ್ರಶಂಸೆಯನ್ನು ಮೊದಲು ಮಾಡ್ತಾನೆ. ಆಮೇಲೆ ಇಲ್ಲಿ ಯಾವ್ಯಾವ ಥರ ಇರುತ್ತೆ? ನಾಮಪದ, ಆಖ್ಯಾತ, ನಿಪಾತ, ಉಪಸರ್ಗ, ತದ್ಧಿತ, ಸಮಾಸ, ಸಂಧಿ, ವಿಭಕ್ತಿ ಅಂತ ಇಷ್ಟು ಉಂಟು ಅಂತ. ಇನ್ನೂ ಇರುತ್ತೆ, ಸಾಂಕೇತಿಕವಾಗಿ ಇಷ್ಟನ್ನು ಹೇಳ್ತಾರೆ. ನಾಮಪದ ಸುಬಂತ, ಆಮೇಲೆ ಆಖ್ಯಾತ ಅಂದರೆ ಕ್ರಿಯಾಪದ ತಿಂಗಂತ. ಅದಾದ ಮೇಲೆ ನಿಪಾತಗಳು ಅವ್ಯಯ ರೂಪವಾದವು. ಆ್ಯಂಡ್, ಚ, ಬಟ್, ತು, ಹಿ, ಇಸ್ ಇಟ್ ನಾಟ್ ಅನ್ನುವಂಥ ರೀತಿಯಾದಂಥದ್ದು, ಅಲ್ವೇ, ದಲ್, ಮೇಣ್, ಗಡ ಅಂತೆಲ್ಲ ಹಳಗನ್ನಡದಲ್ಲಿ ಇದೆಯಲ್ಲ ಅಂಥವು ನಿಪಾತಗಳು. ಹಾಗೇನೆ ಕೆಲವು ಅವ್ಯಯಗಳು ಅಹೋ, ಹಾ, ಧಿಕ್ ಈ ಥರದ್ದೆಲ್ಲ. ಇವುಗಳಿಗೆ ವಿಭಕ್ತಿ, ಲಿಂಗ, ವಚನ ಏನೂ ಇರೋಲ್ಲ, ಹಾಗೆ ಬಳಸಬೇಕಾದದ್ದು. ಉಪಸರ್ಗಗಳು 22 ಉಪಸರ್ಗಗಳನ್ನು ಸಂಸ್ಕೃತ ವ್ಯಾಕರಣ ಹೇಳುತ್ತೆ. ಪ್ರ, ಪರಿ, ಅಪ, ಅವ, ಉಪ ಇತ್ಯಾದಿ ಎಲ್ಲ ಉಂಟು. ತದ್ಧಿತಗಳು ಅಂದರೆ ಒಂದು ಶಬ್ದವನ್ನು ತದ್ಧಿತ ಪ್ರತ್ಯಯ ಹಾಕಿ ಬೆಳೆಸೋದು, ಅದಕ್ಕೆ ಸಂಬಂಧಪಟ್ಟಿದ್ದು, ಅದರಿಂದ ಬಂದಿದ್ದು ಅಂತೆಲ್ಲ ಮಾಡಬಹುದಾದಂಥದ್ದು. ಈಗ ಈಶ್ವರನಿಗೆ ಸಂಬಂಧಪಟ್ಟದ್ದು ಐಶ್ವರ್ಯ, ಭರತನಿಗೆ ಸಂಬಂಧಪಟ್ಟಿದ್ದು ಭಾರತ, ವಿದೇಹಕ್ಕೆ ಸಂಬಂಧಪಟ್ಟವಳು ವೈದೇಹಿ, ಈ ಥರದ್ದೆಲ್ಲ ಉಂಟಲ್ಲ. ಬೇಕಾದಷ್ಟು ತದ್ಧಿತ ಪ್ರತ್ಯಯಗಳಿವೆ. ಕೃದಂತಗಳು ಹಾಗೆ ನಾಮರೂಪಗಳಲ್ಲಿ ಬರ್ತವೆ. ಸುಬಂತಗಳಲ್ಲಿ ಎಷ್ಟೋ ಕೃದಂತಗಳು ಇವೆ. ಇನ್ನು ಸಮಾಸಗಳು, ಪೂರ್ವಪದ, ಉತ್ತರ ಪದ, ಉಭಯ ಪದ ಪ್ರಧಾನವಾದಂಥ ಸಮಾಸಗಳು ಬೇಕಾದಷ್ಟು ಉಂಟು. ಅನ್ಯಪದ ಪ್ರಧಾನ ಹೀಗೆಲ್ಲ ಉಂಟು. ಆಮೇಲೆ ಸಂಧಿಗಳು, ಸಮಾಸಗಳು ಪದಗಳ ಜೋಡಣೆ ಆದರೆ,
ಸಂಧಿಗಳು ವರ್ಣಗಳ ಜೋಡಣೆಗೆ ಸಂಬಂಧಪಟ್ಟಂಥವು. ಆ ವರ್ಣಗಳ ಜೋಡಣೆಯಿಂದ ಒಂದಿಷ್ಟು ವರ್ಣಗಳು ವಿಕಾರ ಹೊಂದುತ್ತವೆ. ಅಂದರೆ ಆ ಮತ್ತು ಈ ಸೇರಿದಾಗ ಎ ಆಗುತ್ತೆ. ಅಂದರೆ ಒಂದು ಎರಡಿದ್ದದ್ದು ಬೇರೊಂದು ಸ್ವರ ಬಂತಲ್ವ, ಆ ತರಹ ಹಾಗೆ ವಿಕಾರ ಹೊಂದೋದು. ಆದರೆ ಸಮಾಸಗಳು ಸಾಮಾನ್ಯವಾಗಿ ವಿಕಾರ ಹೊಂದೋದಿಲ್ಲ. ಆ ಪದಗಳು ಹಾಗೆ ಉಳ್ಕೊಳ್ಳುತ್ತೆ. ಪದಗಳ ಕೊನೆಯಲ್ಲಿರ್ತಕ್ಕಂಥ ಪ್ರತ್ಯಯಗಳು ಬದಲಾಗುತ್ತೆ. ಈಗ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂದಾಗ ದ್ವಿತೀಯ ವಿಭಕ್ತಿ ಬಂದಿದೆ. ಪ್ರಥಮ ವಿಭಕ್ತಿ ರಾಮ ಕೃಷ್ಣ ಅನ್ನುವುದು ಹೋಗಿ ರಾಮಕೃಷ್ಣವು ಅಂತ ಏಕವಚನದ್ದು ದ್ವಿವಚನ ಬಂದಿದೆ. ಹೀಗೆ ಈ ಥರದ್ದು ನೋಡ್ತೀವಿ. ಆಮೇಲೆ ವಿಭಕ್ತಿಗಳು ಅವು ಹೇಗೆ ಎಲ್ಲ ಕಾರಕಗಳನ್ನು ಅವಲಂಬಿಸಿವೆ, ಅವು ಬರತಕ್ಕಂಥದ್ದು. ಹೀಗೆ ಇದು ಯಾವುದೇ ಭಾಷೆಗೆ ಸಾಮಾನ್ಯ ಸಂಬಂಧಪಟ್ಟಿದ್ದಾದರೆ ಸಂಸ್ಕೃತ ಪ್ರಾಕೃತ ಅಂತ ಎರಡು ಭಾಷೆಗಳು ಅಂತಾನೆ. ಮುಂದೆ ಭಾಷೆಗಳನ್ನು ಕುರಿತು ಹೇಳುವಾಗ ಅದು ಬೇರೆ ಬೇರೆ ಹೇಳ್ತಾನೆ. ಅತಿಭಾಷಾ, ಆರ್ಯಭಾಷಾ, ಭಾಷಾ, ವಿಭಾಷಾ, ಯೋನ್ಯಂತರಿ ಭಾಷಾ. ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡೋದು ಮನುಷ್ಯ ಜಾತಿ ಅಲ್ಲದೆ ಬೇರೆ ಬೇರೆದು. ಮನುಷ್ಯ ಜಾತಿಯಲ್ಲಿ ದೇವತೆಗಳು ಮಾತಾಡುವುದು ಅತಿಭಾಷಾ, ನಾಗರಿಕರು ಅಧಿಕಾರಿಗಳು ಮಾತಾಡೋದು ಆರ್ಯಭಾಷಾ, ಇನ್ನು ಸಾಮಾನ್ಯರು ಮಾತಾಡೋದು ಭಾಷಾ. ಆಮೇಲೆ ಡೈಲೆಕ್ಟ್ಸ್ ಅಂತೀವಲ್ಲ ಅದು ವಿಭಾಷಾ. ಈ ಥರದ್ದು ನಾಟ್ಯಶಾಸ್ತ್ರಕಾರ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಎಲ್ಲ ಪದಗಳಿಗೂ ಮೂಲ ಧಾತುಗಳು, ಆ ಧಾತುಗಳು ಬೇಕಾದಷ್ಟಿವೆ. ಇದನ್ನೆಲ್ಲ ಸುಮ್ಮನೆ ನೇಮಿಂಗ್ ಅಂತೀವಲ್ಲ ಆ ಥರ ಸುಮ್ಮನೆ ಹೇಳ್ಕೊಂಡು ಹೊರಟೋಗ್ತಾನೆ. ಯಾಕೆ? ಇದು ವ್ಯಾಕರಣ ಗ್ರಂಥ ಅಲ್ಲ, ಶಿಕ್ಷಾ ಗ್ರಂಥ ಅಲ್ಲ. ಇದರ ಬಗ್ಗೆ ಗಮನ ಇರಲಿ, ಇವನ್ನೆಲ್ಲ ಆ ಶಾಸ್ತ್ರದಿಂದ ಕಲಿಯಿರಿ ಅಂತ. ನೀವು ನೋಡಬಹುದು ಎಷ್ಟೋ ಬಾರಿ ಕಾಂಪೋಸಿಟ್ ಆರ್ಟ್, ಕಾಂಪೋಸಿಟ್ ಸೈನ್ಸ್ ಅಂತ ಹೇಳುವಂಥ ವಿಷಯಗಳಲ್ಲಿ ಎಲ್ಲವನ್ನೂ ವಿವರಿಸೋಕ್ಕಾಗಲ್ಲ. ಪ್ರಧಾನವನ್ನು ಇಲ್ಲಿ ಹೇಳಿ ಅಪ್ರಧಾನವನ್ನು ಸೂಚಿಸಿ ಅದಕ್ಕೆ ಅಲ್ಲಿಗೆ ಹೋಗಿ ಅಂತಂತಾರೆ. ಆ ಥರದ್ದಿಲ್ಲಾಗಿದೆ. ಮತ್ತು ಸ್ವರಗಳು ಎಷ್ಟು, ವ್ಯಂಜನಗಳೆಷ್ಟು ಅವೆಲ್ಲದರ ಲೆಕ್ಕ ಬರ್ತದೆ. ನಾನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಸ್ವರಸ್ಥಾನ ಯಾವುದು, ವ್ಯಂಜನ ಸ್ಥಾನ ಯಾವುದು ಅದನ್ನೆಲ್ಲ ಹೇಳ್ತಾರೆ. ಎಲ್ಲೆಲ್ಲಿಂದ ಬರ್ತವೆ. ಈಗ ಎಲ್ಲ ಗಂಟ್ಲಿಂದ ಬರ್ತಕ್ಕಂಥದ್ದು ಕಂಠ್ಯ. ಆದರೆ ಈಗ ಉ ಅನ್ನುವುದು ತುಟಿಯ ವಿಕಾರದಿಂದ ಆಗ್ತಕ್ಕಂಥದ್ದು ಓಷ್ಠ್ಯ ಸ್ವರಗಳಾಗುತ್ತವೆ. ಈಗ ಎ ಅನ್ನುವಂಥದ್ರೊಳಗೆ ನಾವು ತಾಲವ್ಯ ಅಂತೀವಲ್ಲ, ಪ್ಯಾಲೆಟ್, ಅಲ್ಲಿಗೆ ಸ್ಪರ್ಶ ಹೆಚ್ಚಾಗಿರುತ್ತೆ. ಹಾಗಾಗಿ ತಾಲವ್ಯ ಸ್ವರಗಳು ಅವು ಹೇಗೆ ಬರುತ್ತವೆ ಈ ರೀತಿಯಾಗಿ. ಅದೇ ಥರ ಈ ವರ್ಗೀಯ ವ್ಯಂಜನಗಳಿವೆ, ಕವರ್ಗ, ಚವರ್ಗ, ತವರ್ಗ, ಪವರ್ಗ ಅಂತೆಲ್ಲ. ಅವುಗಳು ಹೇಗೆ ಕಂಠ್ಯದಿಂದ ಬರುವುದು ಕಾಕ, ಗಾಘ, ಅಂಗ, ಚಾಚ, ಝಾನ್ಯ, ತಾಲವ್ಯ, ಈ ಥರದ್ದೆಲ್ಲ ಆ ವಿವರಗಳನ್ನು ಸಣ್ಣ ಸಣ್ಣದಾಗಿ ಕೊಡ್ತಾ ಬರ್ತಾರೆ. ಆಮೇಲೆ ಈಗ ಊಷ್ಮವರ್ಣಗಳು ಅಂತ ಶ, ಶ, ಸ ಒಂಥರ ಹಿಸ್ಸಿಂಗ್ ನಾಯ್ಸ್ ಬರುತ್ತೆ, ಬುಸುಗುಟ್ಟದಂತೆ. ಬಾಯನ್ನು ಒಂದು ಬಗೆಯಲ್ಲಿ ಮಾಡಿ ಒಳಗಿಂದ ಗಾಳಿ ಜೋರಾಗಿ ತಳ್ತೀವಿ. ಅಂದಾಗ ಅಷ್ಟು ಗಾಳಿ ಹೊರಗೆ ಬರೋಲ್ಲ. ಪ್ರತಿಯೊಂದು ವರ್ಣೋಚ್ಚಾರದಲ್ಲೂ ಗಾಳಿ ಬರುತ್ತೆ. ಆದರೆ ಶ ಅಂದಾಗ ಬರುವಂಥದ್ದು, ಅದಕ್ಕೆ ಸದ್ದು ಮಾಡಬೇಡಿ ಅನ್ನೋ ಶಾನೆ ಬರುತ್ತೆ. ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದು ಹಾಗೆ ಅಲ್ಲಿ ಊಷ್ಮ ಅಂತಂದರೆ ಗಾಳಿ ಹಾಕ್ತಕ್ಕಂಥದ್ದು. ಬಿಸಿ ಬಂದಾಗ ಉಫ್ ಅಂತ ಓದ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಹಾಗೆ ವಿಸರ್ಗ, ಅನುನಾಸಿಕ, ಯೋಗವಾಹಗಳು ಅವುಗಳು ಹೇಗೆ ಅಂತೆಲ್ಲ ಹೇಳ್ತಾರೆ. ಮತ್ತು ಘೋಷವರ್ಣ, ಅಘೋಷವರ್ಣ ಅಂತ. ಈ ವರ್ಗೀಯ ಅಕ್ಷರಗಳಲ್ಲಿ 3ನೇದು ಮತ್ತು 4ನೇದು ಇರುತ್ತವಲ್ಲ, ಅವು ಒಂದು ಗುಂಪಾಗಿರುತ್ತವೆ. ಹಾಗಲ್ಲದೆ 1ನೇದು ಮತ್ತು 2ನೇದು ಇರುತ್ತವಲ್ಲ, ಅವು ಒಂದು ಗುಂಪಾಗಿರುತ್ತವೆ. ಅವುಗಳಿಗೆ ಘೋಷ, ಅಘೋಷಗಳು ಅಂತ ಹೇಳ್ತಾರೆ ಅಂತ. ಈ ರೀತಿಯಾದದ್ದನ್ನೆಲ್ಲ ಸಾಮಾನ್ಯವಾದ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಾನೆ. ಏನು ಹೆಚ್ಚು ಉದಾಹರಣೆ ಹೇಳೋಲ್ಲ, ಹೆಚ್ಚಿನ ವಿವರಣೆಯನ್ನು ಹೇಳೋದಿಲ್ಲ, ಸರಳವಾಗಿ ಹೇಳ್ತಾ ಬರ್ತಾನೆ. ಆಮೇಲೆ ಪದಗಳು ಔಣಾದಿಕ, ಕೃದಂತ, ತದ್ದಿತ ಅಂತ. ಉಣಾದಿ ಅಂತ ಒಂದು ಸಪರೇಟ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಎಷ್ಟಕ್ಕೂ ನಾವು ವ್ಯವಸ್ಥಿತವಾದ ರೀತಿಯಲ್ಲಿ ಸೂತ್ರಗಳನ್ನು ಹಾಕಿ ಅವುಗಳ ನಿಷ್ಪತ್ತಿಯನ್ನು ತೋರಿಸೋಕ್ಕಾಗದೇ ಇದ್ದರೆ ಔಣಾದಿಕ ಅಂತಂದುಬಿಡ್ತೀವಿ. ಅದು ಒಂದು ರೀತಿ ಪರಿಶಿಷ್ಟ, ಅಂದರೆ ಅಪೆಂಡಿಕ್ಸು. ಅದು ಒಂದು ರೀತಿಯಲ್ಲಿ ಮಿಸ್ಲೇನಿಯಸ್ ಅಂತೀವಲ್ಲ, ಎಲ್ಲವನ್ನೂ ಎಲ್ಲ ಒಂದೊಂದು ಗುಂಪಿಗೆ ಸೇರಿಸಿದ ಮೇಲೆ ಯಾವ ಗುಂಪಿಗೂ ಸೇರದೇ ಇರೋದೇ ಒಂದು ಗುಂಪು ಅಂತಾಗುತ್ತೆ. ಆ ಥರ ಮಾಡಿರೋದು ಅದನ್ನು ಹೇಳ್ತಾನೆ. ಆಮೇಲೆ ಛಂದಸ್ಸಿಗೆ ನೇರ ಹೊರಟೋಗ್ಬಿಡ್ತಾನೆ. ಛಂದಸ್ಸು ಇಲ್ಲಿ ಪಾಠ್ಯಕ್ಕೆ ತುಂಬ ಮುಖ್ಯವಾದದ್ದು. ಸಂಸ್ಕೃತ ನಾಟಕ ಅಂದರೆ ಸಂಸ್ಕೃತ ರೂಪಕ ಪ್ರಪಂಚ ಗದ್ಯ, ಪದ್ಯ, ಗೀತ 3 ಒಳಗೊಂಡಿದ್ದಾಗಿತ್ತು. ಗದ್ಯ ಯಜುಸ್ಸಾದರೆ, ಪದ್ಯ ಋಕ್ಕ ಆದರೆ, ಗೀತ ಸಾಮ.
ಹೀಗೆ ವೇದದ 3 ಸ್ವರೂಪವೂ ಇಲ್ಲಿತ್ತು ಅಂತ ಗೊತ್ತಾಗುತ್ತದೆ. ಜಗತ್ತಿನ ಯಾವುದೇ ಭಾಷಾ ವಾಂಗ್ಮಯದಲ್ಲಿ ನೋಡಿದ್ರೂ ಕೂಡ ನಮಗೆ ಗದ್ಯ ಪದ್ಯ ಗೀತೆಗಳಿಗಿಂತ ಭಿನ್ನವಾದ ಸ್ವರೂಪ ಯಾವುದೂ ಇಲ್ಲ. ಹಾಗಾಗಿ ಆ ಛಂದಸ್ಸಿನಲ್ಲಿ ಪದ್ಯ ಬರುತ್ತದೆ. ಪದ್ಯತೆ ಇತಿ ಪದ್ಯಂ ಅಂತ. ಪಾದಬದ್ಧವಾದದ್ದು ಪದ್ಯ. ಅಂದರೆ ಒಂದು ವ್ಯವಸ್ಥಿತವಾದ ಸಾಲು, ಅದೇ ರೀತಿಯಲ್ಲಿ ಮಿಕ್ಕೆಲ್ಲ ಸಾಲುಗಳು ಬರ್ತವೆ. ಹಾಗೆ ಇದ್ದಾಗ ಅದನ್ನು ಪಾದಬದ್ಧವಾದದ್ದು ಅಂತ ಹೇಳ್ತೀವಿ. ಹಾಗಾಗಿ ಅದು ಪದ್ಯ ಅಂತ ಅನಿಸ್ತು. ಪದ, ಪಾದ, ಪತ್ ಇದಷ್ಟಕ್ಕೂ ಒಂದೇ ಅರ್ಥ. ಪದದಿಂದ ಬಂದದ್ದು ಪದ್ಯ. ಪದಸ್ಯ ಇದಂ ಪದ್ಯಂ ಅಂತ ಬಂದ್ಬೋದು. ಅದರಿಂದಲೇ ವಾಲ್ಮೀಕಿ ಮಹರ್ಷಿಗಳು ಪಾದಬದ್ಧೋಕ್ಷರ ಸಮಃ ತಂತ್ರೀಯ ಲಯ ಸಮನ್ವಿತ ಅಂದಿದ್ದು. ತಾನು ಮಾತನ್ನು ಹೇಳಿದ ಮೇಲೆ ಇದೇನಿದು ಕಿಮಿದಂ ವ್ಯಾಹೃತಮ್ಮಯ್ಯ, ಏನನ್ನು ಹೇಳಿಬಿಟ್ಟೆ, ಪಾದಬದ್ಧ 8 ಅಕ್ಷರದ 4 ಸಾಲಿದೆ. ಪಾದಬದ್ಧ ಅಕ್ಷರ ಸಮಃ, ಪಾದಬದ್ಧೋಕ್ಷರ ಸಮಃ ಅಂದರೆ ಎಲ್ಲಿ ಗುರು ಬರಬೇಕು, ಇಲ್ಲಿ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿತೀಯ ಚತುರ್ಥಯೋ ಅನ್ನುವ ಎಲ್ಲ ಲಕ್ಷಣ ಇದೆ. ತಂತ್ರೀಲಯ ಸಮನ್ವಿತ, ಒಳ್ಳೆ ಸೊಗಸಾಗಿ ವೀಣೆಯ ಶ್ರುತಿಗೆ ಹಾಡಬಹುದಾದ ರೀತಿಯಲ್ಲಿದೆ. ಇದು ಎಂಥದ್ದು, ಪಾಠ್ಯೇ ಗೇಯೇ ಚ ಮಧುರಂ. ರೆಸೈಟ್ ಮಾಡಿದ್ರೆ ಅಥವಾ ಹಾಡಿದ್ರೆ, ಸಿಂಗಿಂಗ್ ಎರಡೊಳಗೂ ಚೆನ್ನಾಗಿರ್ತಕ್ಕಂಥದ್ದು ಅಂತ. ಹೀಗೆ ಇರತಕ್ಕಂಥದ್ದು ಛಂದಸ್ಸು. ವೇದ ಪುರುಷನಿಗೆ ಛಂದಸ್ಯ ಪಾದ, ಛಂದಃ ಪಾದೌತು ವೇದಸ್ಯ ಅಂತಲೇ ಹೇಳ್ತಾರೆ. ನರ್ತನ, ಒಂದು ಭಾಷೆಗೆ ನರ್ತನಗತಿ ಬರೋದು ಛಂದಸ್ಸಿಂದ. ಪಾಶ್ಚಾತ್ಯ ಜಗತ್ತಿಗೆ ತುಂಬ ಬಿಕ್ಕನ ಆಸೆ ಛಂದಸ್ಸು. ಅದನ್ನು ಎಷ್ಟು ಬೈದರೂ ನನಗೆ ತೃಪ್ತಿ ಆಗೋಲ್ಲ, ಅಷ್ಟಷ್ಟು ಬೈತೀನಿ. ನಾನು ಗ್ರೀಕು, ಲ್ಯಾಟಿನ್ನು, ಇಟಾಲಿಯನ್ನು ಎಲ್ಲ ಛಂದಸ್ಸು ಕಲಿತು ಆ ಕೆಚ್ಚಿನಿಂದ ಹೇಳ್ತಾ ಇದ್ದೇನೆ. ಒಂದು ಪದದಲ್ಲಿ ಹೇಳಿದ್ರೆ ತುಚ್ಛ ಅದು ಅಂತ ಅನ್ಬೇಕು. ನಮ್ಮ ಸಮೃದ್ಧವಾದ ಛಂದಸ್ಸನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಚಿಂಪಾಂಜಿನ ನೋಡಿದ್ರೆ ಇವತ್ತು ನವನಾಗರಿಕನಾದ ಮನುಷ್ಯನಿಗೆ ಯಾವ ಕನಿಕರ ಬರ್ಬೋದು ಅಷ್ಟೇ ಕನಿಕರ ಬರುತ್ತೆ. ಗ್ರೀಕ್ ಛಂದಸ್ಸು, ಲ್ಯಾಟಿನ್ ಛಂದಸ್ಸು, ಲ್ಯಾಟಿನ್ ಸ್ವಲ್ಪ ಮೇಲು, ಇಂಗ್ಲೀಷ್ ಅಂತೂ ಪಡಪೋಷಿ ಅಂತ ಅನ್ಬೇಕು. ಇಂಥ ಆರ್ಗನ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಇಂಗ್ಲೀಷ್ದು ಅಂತೆಲ್ಲ ಹೇಳುವ ಮಿಲ್ಟನನ್ನು ನೋಡಿದ್ರೆ ಒಂದು ಸಾಲು ಲಕ್ಷಣ ಶುದ್ಧವಾಗಿಲ್ಲ. ಏನನ್ನೋಣ. ಆ ಟೆನಿಸನ್ನಲ್ಲಿ ಒಂದು ಸ್ವಲ್ಪ ಮೆಲೋಡಿ ಇದೆ, ಆದರೆ ಏನು ಘನತೆಯೇ ಇಲ್ಲ. ಸಬ್ಲಿಮಿಟಿ ಟೆನಿಸನ್ ಎರಡು ಅಪೋಸಿಟ್ ಪೋಲ್ಸ್ ಅನ್ನುವಂತೆ. ಅಂದರೆ ನನಗೆ ಆ ಭಾಷೆಯ ಮೇಲೆ ಏನು ವೈಷಮ್ಯ ಇಲ್ಲ. ಅದನ್ನು ನೋಡಿಕೊಂಡು ನರಿ ನೋಡಿ ಹುಲಿನೂ ಕೂಡ ಕಾಯಿಸಿಕೊಳ್ತು ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಆ ಥರ ನಮ್ಮ ಕನ್ನಡದ ಕವಿಗಳು ಅನಾಹುತ ಮಾಡಿಕೊಂಡ್ರು. ಕುವೆಂಪು ಅವರಿಂದ ಈ ಅಧಃಪಾತ ಶುರುವಾಗಿದೆ. ಅಲ್ಲಿ ಪಾಪ ಛಂದೋಬದ್ಧವಾಗಿ ಬರೆಯೋಕ್ಕೆ ಆಗೋಲ್ಲ. ಬರೆಯೋಕ್ಕೆ ಹೊರಟ್ರೆ ಭಾಷೆ ಒದೆಯುತ್ತೆ, ಕಲ್ಪನೆಗಳು ಕೆರಳತ್ವೆ, ಆಗೋದೇ ಇಲ್ಲ. ಅದಕ್ಕೆ ಹೆಜ್ಜೆಜ್ಜೆಗೂ ಛಂದಸ್ಸನ್ನು ವೈಲೇಟ್ ಮಾಡ್ತಾರೆ ಇಂಗ್ಲೀಷ್ನಲ್ಲಿ. ಅದು ಅವಗುಣವೇ ಅಲ್ಲಿ ಅನಿವಾರ್ಯ ಗುಣ ಆಗಿದೆ. ಅದಕ್ಕೆ ಇವರು ಮಹಾಛಂದಸ್ಸು ಅಂತ ಚೆನ್ನಾಗಿ ಬರೆದಿರೋ ಸರಳರುಗಳಿಗೆ ಅಲ್ಲಿ ಮೇಣ್ ದಲ್ ಆ ಅಂತ ಅಲ್ಲಿ ಇಲ್ಲಿ ಮಂತ್ರಾಕ್ಷರ ಥರ ಒಂದಷ್ಟು ಕೆಟ್ಟದಾಗಿ ಯೂಸ್ಲೆಸ್ ಪದಗಳನ್ನು ತುಂಬಿಸ್ಬಿಟ್ಟು ಮಹಾಛಂದಸ್ಸು ಅಂತ ಮಾಡಿದ್ರು. ರಾಮಾಯಣ ದರ್ಶನ ತುಂಬ ಉತ್ತಮವಾದ ಕಾವ್ಯ. ರಾಮಾಯಣ ದರ್ಶನ ಛಂದಸ್ಸು ತುಂಬ ಅಧಮವಾದ ಛಂದಸ್ಸು. ಅದಕ್ಕೆ ಮಹಾಛಂದಸ್ಸು ಅಂತ ಬೇರೆ ಅವಲಕ್ಷಣ. ನಾನು ಅವರ ಮಗಳು ಅಳಿಗೆ ಇಲ್ಲಿ ಇದೇ ವೇದಿಕೆಯಲ್ಲಿ ಬಂದಿದ್ದಾಗಲೇ ಇದನ್ನೆಲ್ಲ ಹೇಳಿದ್ದೀನಿ. ನನಗೇನು ದಾಕ್ಷಿಣ್ಯ ಸಂಕೋಚ ಇಲ್ಲ. ಕುವೆಂಪು ಅವ್ರಿಗೂ ನಾನು ಎದುರಿಗೆ ಹೇಳಿದ್ದೆ ಈ ಮಾತನ್ನು ಕೂಡ. ನೀವು ಹಾಗೇ ಬರೆದಿದ್ದು ಮೊದಲು ಮಾಡಿದಂತಹ ಆ ಕಾವ್ಯ ಚಿತ್ರಾಂಗದ ಚೆನ್ನಾಗಿತ್ತು, ಈ ಮಹಾಛಂದಸ್ಸು ಅಂತ ಈ ಥರ ಮಾಡಿದ್ರಲ್ಲ ಅಂತ ಉತ್ತರ ಕೊಡಲಿಲ್ಲ ಅವರು. ಆದರೆ ಅವ್ರ ಶಿಷ್ಯರು ವೆಂಕಟಾಚಲ ಶಾಸ್ತ್ರಿಗಳನ್ನು ಸಿಕ್ಕಿದಾಗಲೆಲ್ಲ ಚುಡಾಯಿಸ್ತಾ ಇರ್ತೀನಿ, ನಿಮ್ಮ ಗುರುಗಳ ಛಂದಸ್ಸನ್ನು ನೀವು ಯಾತಕ್ಕೆ ಕತ್ತರಿಸಿಲ್ಲ ಅಂತ. ಅಂದರೆ ಅದು ಭ್ರಮೆಯಿಂದ ಬಂದದ್ದು. ಅದೇ ಡಿ ವಿ ಜಿಯವರಾಗಲಿ ಗೋವಿಂದ ಪೈಗಳಾಗಲಿ ಮಾಡಿಕೊಳ್ಳಿಲ್ಲ. ಅಲ್ಲಿಂದ ಅಪಶಬ್ದಗಳನ್ನೆಲ್ಲ ತೊಗೊಂಡು ಬಂದುಬಿಟ್ರು. ಆಲ್ ರಾಂಗ್ ಯೂಸೇಜ್ ಆಫ್ ಮೀಟರ್, ಆಲ್ ರಾಂಗ್ ಟೆಕ್ನಿಕಲ್ ಟರ್ಮ್ಸ್ ಆಫ್ ಮೀಟರ್ ಎಲ್ಲ ಅಲ್ಲಿಂದ ಬಂತು. ಅದನ್ನೆಲ್ಲ ಸೇಡಿಯಾಪ ಕೃಷ್ಣ ಭಟ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಭಾರತೀಯ ಛಂದಸ್ಸು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇದು ಭಾರತೀಯ ಭಾಷೆಗಳ ಮೂಲಕ ಅದ್ಭುತವಾದ ಸ್ಥೈರ್ಯವನ್ನು ಪಡ್ಕೊಂಡಿದೆ. ಅದರೊಳಗೂ ಸಂಸ್ಕೃತದ ವರ್ಣವೃತ್ತಗಳಿಗಿರುವ ಶಕ್ತಿ ಸಾಮರ್ಥ್ಯ ನಾನು ಬಲ್ಲಂತೆ ಯಾವ ಜಗತ್ತಿನ ಭಾಷೆಗಳಿಗೂ ಇಲ್ಲ. ಅಷ್ಟು ಸೊಗಸು, ಅಷ್ಟು ಪರಿಪೂರ್ಣತೆ, ಅಷ್ಟು ಸಾಮರ್ಥ್ಯ ಇದೆ ಇಲ್ಲಿ. ನಮಗೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಭರತನಿಂದ ಛಂದಸ್ಸಿನ, ಲೌಕಿಕ ಛಂದಸ್ಸಿನ ವಿವರಗಳನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಗದ್ಯ, ಪದ್ಯ, ಗೀತ ಅಂತ ಹೇಳಿಬಿಟ್ಟು, ಗದ್ಯ ತುಂಬ ಸಮಾಸಭರಿತವಾಗಿರಬಾರ್ದು, ಪುಡಿಪುಡಿಯಾಗಿರಬೇಕು, ಚೂರ್ಣಕವಾಗಿರಬೇಕು, ಉತ್ಕಲಿಕವಾಗಿರಬೇಕು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಪದ್ಯದಲ್ಲಿ 4 ಸಾಲು ಒಂದೇ ಥರ ಇದ್ದರೆ ಸಮ, ಮೊದಲ ಮತ್ತು 3ನೇ ಸಾಲು ಒಂಥರ, 2ನೇ ಮತ್ತು 4ನೇ ಸಾಲು ಒಂಥರ ಇದ್ದರೆ ಅರ್ಧ ಸಮ, 4 ಸಾಲುಗಳು ಬೇರೆ ಬೇರೆ ಥರ ಇದ್ದಾಗ ವಿಷಮ ಅಂತ. ವಿಷಮ ಛಂದಸ್ಸುಗಳು ತುಂಬ ವಿರಳ. ಅರ್ಧ ಸಮ ಛಂದಸ್ಸುಗಳು ಸ್ವಲ್ಪ ಉಂಟು. ಆದರೂ ಇಡೀ ಸಂಸ್ಕೃತದ ಸಮಚ್ಛಂದಸ್ಸುಗಳಿಗೆ ಹೋಲಿಸಿದರೆ ಅವುಗಳ ಸಂಖ್ಯೆ 1-2% ಬರೋಲ್ಲ. ಮತ್ತು ಅಲ್ಲಿಯೂ ಕೂಡ ಆ 4 ಪಾದಗಳಲ್ಲಿ
ಒಂದು ಸಮತ್ವ ಇರುತ್ತದೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಪ್ರಸಿದ್ಧವಾದ ಒಂದು ಅರ್ಧ ಸಮ ಛಂದಸ್ಸು ವಿಯೋಗಿನಿ ಅಂತ. ಮೊದಲ ಸಾಲಿನಲ್ಲಿ 10 ಅಕ್ಷರ, ಎರಡನೇ ಸಾಲಿನಲ್ಲಿ 11 ಅಕ್ಷರ, ಮೂರನೇ ಸಾಲಿನಲ್ಲಿ 10 ಅಕ್ಷರ, ನಾಲ್ಕನೇ ಸಾಲಲ್ಲಿ 11 ಅಕ್ಷರ ಬರುತ್ತೆ. ನನನಾ ನನನಾ ನನ ನನ ಅಂತ ಮೊದಲನೇ ಸಾಲು ಬಂದರೆ, ನನನಾನಾ ನನನಾನನಾನನ ಅಂತ ಎರಡನೇ ಸಾಲು. ಮೂರನೇ ಅಕ್ಷರ ಯಾವುದಿದೆ ಅದನ್ನು ಗುರುವನ್ನು ತೆಗೆದುಬಿಟ್ರೆ ನನನಾನಾ ನನನಾನನಾನನ ಅನ್ನೋ ನನನಾ ಅಂತ ಇರೋ ಮೂರನೇ ಅಕ್ಷರ ತೆಗೆದುಬಿಟ್ರೆ ಅದು ಮೊದಲನೇ ಸಾಲೇ ಆಗಿಬಿಡುತ್ತೆ. ಇಷ್ಟು ಮಟ್ಟಿಗೆ ಒಂದು ಸಣ್ಣ ವ್ಯತ್ಯಾಸ, ಮಿಕ್ಕಿದ್ದೆಲ್ಲ ಒಂದೇ ತರಹ. ಹೀಗೆ ಬೇಕಾದಷ್ಟು ಅಂದರೆ ಕೆಲವೊಂದು ಪ್ರಸಿದ್ಧವಾದ 4-5 ಅರ್ಧಸಮ ಛಂದಸ್ಸುಗಳು ಮಹಾಕವಿಗಳು ಬಳಸ್ತಾರೆ. ವಿಯೋಗಿನಿ, ಔಪಛಂದಸಿಕ ಮತ್ತು ಅಪರವಕ್ತರ ಹಾಗೂ ಪುಷ್ಪಿತಾಗ್ರ ಅಂತ 4 ಅರ್ಧಸಮ ಛಂದಸ್ಸುಗಳು. ಒಂದೇ ಒಂದು ವಿಷಮ ಛಂದಸ್ಸು ಉದ್ಗತ ಅಂತ ಬಳಸಿದ್ದಾರೆ. ಅದೇನೂ ಸುಖವಿಲ್ಲ, ಹಿತವಿಲ್ಲ, ಚೆನ್ನಾಗಿಲ್ಲ. ಅಶ್ವಘೋಷ, ಮಾಘ, ಭಾರವಿ ಈ ಥರ ತಲೆಕೆಟ್ಟು ಬಳಸಿದ್ದಾರೆ. ಕಾಳಿದಾಸಾದಿಗಳು ಎಡಗೈನಲ್ಲೂ ಮುಟ್ಟಲಿಲ್ಲ ಅದನ್ನು. ಆದರೆ ಸಮವೃತ್ತಗಳು ತುಂಬ ಚೆನ್ನಾಗಿರ್ತಕ್ಕಂಥವಿವೆ. ಅಂಥದ್ರೊಳಗೆ ಎಷ್ಟೋ ತಾಳಬದ್ಧವಾದವು. ಅತಿ ಹೆಚ್ಚು ಛಂದಸ್ಸುಗಳು ತಾಳಬದ್ಧ. ತಾಳಬದ್ಧವಲ್ಲದ ಕೆಲವೇ ಛಂದಸ್ಸುಗಳಿವೆ, ಅವನ್ನು ವಿತಾಲ ಛಂದಸ್ಸುಗಳು ಅಂತ ಹೇಳಬಹುದು. ಅದು ಬಹಳ ಸುಂದರವಾದದ್ದು. ಲಯರಹಿತವಾದ ಛಂದಸ್ಸುಗಳು ಸಂಸ್ಕೃತದ ಜೀವಾಳ. ಒಂದು ವಸಂತಿಲಕ, ಒಂದು ಶಾರ್ದೂಲ ವಿಕ್ರೀಡಿತ, ಒಂದು ಮಾಲಿನಿ, ಒಂದು ಮಂದಾಕ್ರಾಂತ, ಒಂದು ಶ್ರದ್ಧರ, ಒಂದು ಹರಿಣಿ, ಒಂದು ಶಿಖರಣಿ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಥರದ್ದೆಲ್ಲ ಛಂದಸ್ಸುಗಳ ಪರಿಚಯ ಮಾಡಿಕೊಡ್ತಾನೆ. ವೈದಿಕ ಛಂದಸ್ಸುಗಳಿಂದ ಹೋಗ್ತಾನೆ. 7 ಪ್ರಸಿದ್ಧವಾದಂಥ ವೈದಿಕ ಛಂದಸ್ಸುಗಳು ಉಂಟು. ಆ ವೈದಿಕ ಛಂದಸ್ಸುಗಳಿಂದ ಆರಂಭ ಮಾಡಿಕೊಂಡು ಗಾಯತ್ರಿ, ಅನುಷ್ಟುಪ್ಪು, ತ್ರಿಷ್ಟುಪ್ಪು, ಜಗತಿ, ಪಂಕ್ತಿ, ಬೃಹತಿ, ಉಷ್ಣಿಕ್ ಅಂತ ಸತೋ ಬೃಹತಿ, ಈ ಥರ ಪ್ರಧಾನವಾದ ವೈದಿಕ ಛಂದಸ್ಸುಗಳು. ಅವುಗಳ ಕ್ಯಾಟಗರಿಯಿಂದ ಮಾಡಿಕೊಂಡು 4 ಅಕ್ಷರದಿಂದ 26 ಅಕ್ಷರದವರೆಗೂ ಇರತಕ್ಕಂಥ ಛಂದಸ್ಸುಗಳದೆಲ್ಲ ಪರಿಚಯವನ್ನು ಮಾಡಿಕೊಡ್ತಾನೆ. ಅದರದ್ದು ನಾನು ಹೆಚ್ಚು ವಿಸ್ತರಿಸಬೇಕಿಲ್ಲ, ಅಲ್ಲೆಲ್ಲಕ್ಕೂ ಉದಾಹರಣೆಗಳನ್ನು ಕೊಡ್ತಾನೆ ಭರತ. ಮತ್ತು ಅವುಗಳಿಗೆ ದೇವತೆ ಏನು, ಅವುಗಳ ಯತಿಸ್ಥಾನ ಯಾವುದು, ಈ ಥರದ್ದೆಲ್ಲ ಬರುತ್ತದೆ. ಅದು ಛಂದಶಾಸ್ತ್ರಕ್ಕೆ ಪ್ರತ್ಯೇಕವಾಗಿ ಸಂಬಂಧಪಟ್ಟಿದ್ದರಿಂದ ನಾನು ಹೆಚ್ಚೇನು ಹೇಳೋಲ್ಲ. ಆದರೆ ತುಂಬ ಬೆಲೆ ಬಾಳತಕ್ಕಂಥ ಎಷ್ಟೋ ಒಳ್ಳೊಳ್ಳೆ ವೃತ್ತಗಳನ್ನು ಭರತ ಪರಿಚಯ ಮಾಡಿಕೊಟ್ಟಿದ್ದಾನೆ. ಅವುಗಳಿಗೆ ಸ್ವಲ್ಪ ಬೇರೆ ಬೇರೆ ಹೆಸರಿವೆ. ಪಿಂಗಳಿನಲ್ಲಿ ಬರತಕ್ಕಂಥ ಛಂದಸ್ಸಿನ ಹೆಸರುಗಳಿಗೂ ಇದಕ್ಕೂ ಒಂದಿಷ್ಟು ವ್ಯತ್ಯಾಸ ಉಂಟು. ಅದರ ಮೇಲೆ ಅಭಿನವ ಭಾರತಿಯಲ್ಲಿ ಕೆಲವು ಒಳ್ಳೊಳ್ಳೆ ಮಾತುಗಳು ಉಂಟು. ಅದರೊಳಗೂ ಕಾತ್ಯಾಯನ ಅಂತ ಒಬ್ಬ ಪ್ರಾಚೀನ ಲಕ್ಷಣಕಾರ, ಅವನ ಮತವಾಗಿ ಒಂದು 2-3 ಶ್ಲೋಕಗಳನ್ನು ಅಭಿನವ ಭಾರತಿ ಉಲ್ಲೇಖ ಮಾಡುತ್ತೆ. ಅಲ್ಲಿ ವೃತ್ತಗಳನ್ನು ಹೇಗೆ ಬಳಸಬೇಕು ಅಂತ ಬರ್ತದೆ. ಉದಾಹರಣೆಗೆ ನಾಯಿಕೆಯ ವರ್ಣನೆ ಮಾಡುವಾಗ ಉಜ್ವಲವಾದ ವರ್ಣನೆಗೆ ವಸಂತ ತಿಲಕ ಛಂದಸ್ಸು ಬಳಸಬೇಕು. ಮಹಾವೀರನ ತೋಳುಗಳನ್ನು ವರ್ಣಿಸಬೇಕಾದ್ರೆ ಸ್ರಗ್ಧರಾ ಛಂದಸ್ಸನ್ನು ಬಳಸಬೇಕು. ಹೀಗೆಲ್ಲ ಹೇಳ್ತಾನೆ. ತುಂಬ ಯುಕ್ತವಾದದ್ದು ಅಂತ ಅನಿಸುತ್ತದೆ. ಆ ಛಂದೋ ವಿನಿಯೋಗವೇ ಬೇರೆ ಅಧ್ಯಾಯ. ಅದನ್ನೆಲ್ಲ ನಾನು ಈಗ ಹೇಳೋದಕ್ಕೆ ಹೋಗೋಲ್ಲ. ಅದು ಸ್ಪೆಷಲ್ಲಾದ ಒಂದು ಸ್ಟಡಿನೇ ಆಗುತ್ತದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಿನ್ನೆಲೆ ಬೇಕು. ಈಗ ನಾನು ಆಹಾರ್ಯಾಭಿನಯವೋ ಮತ್ತೊಂದನ್ನು ಹೇಳಿದಷ್ಟು ಸುಕರವಾಗಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋಲ್ಲ, ತೀರಾ ನೀರಸವಾಗುತ್ತೆ. ಅಷ್ಟು ಸಾಕು ಛಂದಸ್ಸಿನ ಪರಿಚಯ. ಇನ್ನು ಮುಂದಿನ ಕಂತುಗಳಲ್ಲಿ ವಾಚಿಕಾಭಿನಯದ ಅಲಂಕಾರ, ಗುಣ, ರೀತಿಗಳನ್ನು ಮತ್ತು ನಾಟಕದ ರಚನಾಕ್ರಮವನ್ನು, ನಾಟಕ ಪ್ರಕಾರಗಳನ್ನು ನೋಡೋಣ. ನಮಸ್ಕಾರ, ಧನ್ಯವಾದ.